ಹೆಂಡತಿ ಬೇಕು ಹೆಂಡತಿ ವಿಶೇಷ ಒಬ್ಬಳು ಪತ್ನಿ ಇಬ್ಬರು ಪತಿಯರು ಮನೆಗೆ ಕರೆದೊಯ್ಯಲು ಇಬ್ಬರೂ ಬಂದ್ರು. ಆಕೆ ಇಬ್ಬರಿಗೂ ಕೈ ಕೊಟ್ಟಿದ್ದು ಯಾಕೆ ಗೊತ್ತಾ? ಇಬ್ಬರನ್ನ ಆಕೆ ಮದುವೆ ಆಗಿದ್ದು ಹೇಗೆ? TV9 ಸ್ಟುಡಿಯೋದಲ್ಲಿ ಮೋಸ ಹೋದ ಪತಿಯರು. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಹೆಂಡತಿ ಬೇಕು ಹೆಂಡತಿ. ಈಗ ಕೆಲವೊಂದು ದೃಶ್ಯಗಳನ್ನ ನಾವು ನೋಡೋಣ. ಆ ದೃಶ್ಯಗಳನ್ನ ನೋಡಿದ್ರೆ ಇದು ರಿಯಲ್ ಸ್ಟೋರಿನಾ ಅಥವಾ ರೀಲ್ ಸ್ಟೋರಿನಾ ಅಂತ ನಿಮ್ಗೆ ಅನುಮಾನ ಬರುತ್ತೆ. ಯಾಕೆಂದ್ರೆ ನೋಡಿ, ಇಲ್ಲಿ ಇಬ್ಬರು ಪತಿಯರು ನಿಂತಿದ್ದಾರೆ. ಮನೆಯ ಮುಂದ್ಗಡೆ ಇಬ್ಬರು ಪತಿಯರು ನಿಂತಿದ್ದಾರೆ. ಇವರು ಕಾವ್ಯಾಳನ್ನ ಮದುವೆ ಮಾಡಿಕೊಂಡಂತ ಮೊದಲ ಪತಿ ಸತೀಶ್. ಹಾಗೇನೆ ನೋಡಿ, ಇನ್ನೊಬ್ಬನ ನೋಡ್ತಾ ಇದ್ದೀರಾ ಜಾಕೆಟ್ ಹಾಕೊಂಡು. ಅವರು ಇನ್ನೊಬ್ಬ ಪತಿ, ಕಾವ್ಯಾಳನ್ನ ಮದುವೆ ಆಗಿರುವಂತ ಇನ್ನೊಬ್ಬ ಪತಿ ಉಮೇಶ್ ಅನ್ನುವಂಥವ್ರು. ಇವರಿಬ್ರು ಕೂಡ ನೋಡಿ ಹೆಂಡತಿ ಮನೆಯ ದ್ವಾರದ ಮುಂದೆ ನಿಂತಿದ್ದಾರೆ. ಅವ್ರನ್ನ ನೋಡಿದ ತಕ್ಷಣ ಏನಪ್ಪಾ ದ್ವಾರಪಾಲಕರು ಅಂತ ಅನ್ಸುತ್ತೆ, ಆದ್ರೆ ಖಂಡಿತ ಅಲ್ಲ. ಇವರು ಕಾವ್ಯಾಳನ್ನ ವರಿಸಿರುವಂತ ಇಬ್ಬರು ಪತಿಯರು. ನೋಡಿ, ನಾವು ಸಾಕಷ್ಟು ಕಡೆ ನೋಡ್ತಾ ಇರ್ತೀವಿ ಹೆಣ್ಣು ಮಕ್ಕಳಿಗೆ ವಂಚನೆ ಮಾಡೋದನ್ನ, ಹಾಗೇನೆ ಪತ್ನಿಯರಿಗೆ ಮೋಸ ಮಾಡುವಂತ ಗಂಡಂದನ್ನ ನೋಡ್ತಾ ಇರ್ತೀವಿ. ಆದ್ರೆ ಇದೊಂದು ವಿಚಿತ್ರ ಕೇಸು. ಹೆಣ್ಣು ಮಗಳೊಬ್ಳು ಮೋಸ ಮಾಡಿರುವಂತದ್ದು ಪ್ರಕರಣ ಬಯಲಿಗೆ ಬಂದಿರುವಂತದ್ದು. ಕಾವ್ಯ ಅನ್ನುವಂಥವಳೇ ಈ ಮೋಸ ಮಾಡಿರುವಂತ ಯುವತಿ, ತುಮಕೂರಿನವರು ಇವರು. ಹಾಗೇನೆ ನೋಡಿ, ಇವರಿಬ್ಬರು ಕೂಡ ಇವತ್ತು ಅಚಾನಕ್ ಆಗಿ ಇವ್ರ ಮನೆಗೆ ಧಾವಿಸಿರುವಂತದ್ದು. ಅಂದ್ರೆ ಇಬ್ರಿಗೂ ಕೂಡ ಗೊತ್ತಿಲ್ಲ ಎರಡು ಮದುವೆಗಳ ಆಗಿದೆ ಅನ್ನುವಂಥದ್ದು. ಅಂದ್ರೆ ನೋಡಿ, ಇವ್ರ ಮೊದಲ ಪತಿ ವೈಟ್ ಶರ್ಟ್ ಹಾಕೊಂಡಿದಾರಲ್ಲ, ಅವರು ಸತೀಶ್ ಅನ್ನುವಂಥವ್ರು. ಅವರು ಮೊದಲ ಪತಿ. ಈ ಹಿಂದೆ 2 ವರ್ಷಗಳ ಹಿಂದೆ ಮದುವೆ ಆಗಿತ್ತು. ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮದುವೆಯನ್ನ ಮಾಡ್ಕೊಂಡಿದ್ರು ಕಾವ್ಯಾಳನ್ನ. ಆದ್ರೆ ಇವರು ಪದೇ ಪದೇ ಏನಾದ್ರೂ ಒಂದು ನೆಪವನ್ನ ಒಡ್ಡಿ ತವ್ರ ಮನೆಗೆ ಹೋಗ್ತಾ ಇದ್ರು. ಈ ಕಾರಣದಿಂದ ಸುಮಾರು ದಿವಸಗಳಿಂದ ಇವರು ತವ್ರ ಮನೆಯನ್ನ ಸೇರ್ಕೊಂಡಿದ್ರು. ಇವರು ಕರ್ಕೊಂಡು ಹೋಗ್ಬೇಕು ಪತ್ನಿಯನ್ನ ಅನ್ನೋ ಸಲುವಾಗಿ ಇವತ್ತು ಬಂದಿರುವಂತದ್ದು. ಅದೇ ಸಂದರ್ಭದಲ್ಲಿ ಉಮೇಶ್ ಅನ್ನೋನ್ನ ಕೂಡ ಕಾವ್ಯ ಕೆಲವು ತಿಂಗಳ ಹಿಂದೆ ಅಷ್ಟೇ ಗ್ರ್ಯಾಂಡ್ ಆಗಿ ಮದುವೆ ಆಗಿದ್ರು. ಈ ವಿಚಾರ ಮೊದಲ ಪತಿಗೆ ಗೊತ್ತಿಲ್ಲ. ಉಮೇಶ್ ಅನ್ನೋರ್ಗೆ ಇವ್ರು ಮದುವೆ ಆಗಿದೆ ಕಾವ್ಯಗೆ ಅನ್ನುವಂತ ವಿಚಾರ ಗೊತ್ತಿಲ್ಲ. ಇವರು ಕೂಡ ತಮ್ಮ ಪತ್ನಿ ತವರು ಸೇರ್ಕೊಂಡಿರ್ತಾಳೆ. ಇದೇ ಕಾರಣಕ್ಕೋಸ್ಕರ ನಾನು ಕರ್ಕೊಂಡು ಹೋಗ್ಬೇಕು ನನ್ನ ಪತ್ನಿನ ಅನ್ಬರ್ತಾರೆ. ಇಬ್ರು ಅಚಾನಕ್ ಭೇಟಿ ಆಗ್ತಾರೆ. ಇಬ್ರು ಕೂಡ ಮದುವೆ ಆಗಿರುವಂತವ್ರು. ಏನು ವಿಚಾರಣೆ ನಡೆಯುತ್ತೆ, ಒಬ್ರಿಗೊಬ್ರು ಮಾತಾಡಿಸಿದಾಗ ಏನ್ ವಿಚಾರ ಅನ್ನುವಂತ ಸಂದರ್ಭದಲ್ಲಿ ಇಬ್ರು ಕೂಡ ಕಾವ್ಯಾಳನ್ನ ಮದುವೆ ಆಗಿರುವಂತದ್ದು. ಈ ವಿಷಯ ಗೊತ್ತಾಗಿದೆ. ಅಂದ್ರೆ ಒಬ್ಬರು ಕಣ್ತಪ್ಪಿಸಿ ಮತ್ತೊಂದು ಮದುವೆ ಆಗಿರುವಂತ ಪ್ರಕರಣ ಬೆಳಕಿಗೆ ಬಂದಿರೋದು. ಹೀಗಾಗಿ ಹೆಂಡತಿ ಅನ್ನೋಳು ಕಾವ್ಯ ಹೊರಗಡೆನೆ ಬರ್ಲಿಲ್ಲ, ಮನೆ ಹೊರಗಡೆ ಎಷ್ಟೊತ್ತಕ್ಕಾದ್ರೂ ಕೂಡ ಬರ್ಲಿಲ್ಲ. ಇಬ್ರು ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಇಬ್ರಿಗೂ ಕೂಡ ಯಾವುದೇ ಕಾರಣಕ್ಕೂ ಕಾವ್ಯ ಅನ್ನೋಳು ನಮ್ಮ ಹೆಂಡತಿ ಅಂತ ಭಾವಿಸಿದ್ರು, ಆದ್ರೆ ಇಬ್ರು ಮದುವೆ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಇದೊಂದು ಗೊತ್ತಾಗಿಲ್ಲ. ನಾನು ಯಾವ ರೀತಿಯಾಗಿ ಕರ್ಕೊಂಡು ಹೋಗ್ಲಿ ಸರ್? ಅಲ್ಲ, ಅಟ್ಲೀಸ್ಟ್ ಅವ್ರಿಗೇನೋ ಬಲವಂತ ಮಾಡಿರುವಂತ ಅವಳು ಹೇಳ್ ನೋಡಿ, ಆಗ್ಲೇನೆ ಹೇಳಿದೆ ನಾನು, ಇದೊಂದು ಉಲ್ಟಾ ಕತೆ ಅಂತ. ಪತ್ನಿಯೇ ಇಬ್ಬರು ಪತಿಯರಿಗೆ ಮೋಸ ಮಾಡಿರುವಂತ ಸ್ಟೋರಿ ಇದು. ತುಮಕೂರು ತಾಲೂಕಿನ ಮಲ್ಲಸಂದ್ರದ ಕಾವ್ಯ ಅನ್ನೋರು ಮೊದಲ ಪತಿ ಸತೀಶ್ ಮತ್ತು ಎರಡನೇ ಪತಿ ಉಮೇಶ್ಗೆ ವಂಚಿಸಿರುವಂತ ಆರೋಪವನ್ನ ಎದುರಿಸ್ತಾ ಇದ್ದಾಳೆ. ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಇಬ್ಬರೂ ಪತಿಯರಿಗೂ ಕೂಡ ಒಬ್ಬರಿಗೊಬ್ರು ಗೊತ್ತಿರ್ಲಿಲ್ಲ, ಒಬ್ರಿಗೊಬ್ರು ಪರಿಚಯವೇ ಇರಲಿಲ್ಲ. ಒಂದೇ ದಿನ ಕಾವ್ಯಾಳ ಮನೆ ಮುಂದೆ ಆಗಮಿಸಿದ್ರು. ಇವರಿಬ್ರು ಕೂಡ ತಮ್ಮ ಪತ್ನಿಯನ್ನ ಕರ್ಕೊಂಡು ಹೋಗೋದಿಕ್ಕೋಸ್ಕರ ಬಂದಿದ್ರು. ಆದ್ರೆ ಇಬ್ರಿಗೂ ಕೂಡ ಈ ವಿಚಾರ ಕೇಳಿ ಶಾಕ್ಗೆ ಒಳಗಾಗಿದ್ದಾರೆ. ಇವಳು ಇಬ್ಬರನ್ನೂ ಕೂಡ ವಂಚನೆ ಮಾಡಿದ್ದಾಳೆ, 2 ಮದುವೆಗಳನ್ನ ಆಗಿದ್ದಾಳೆ ಅಂತ. ಯಾವುದೇ ಸಂಗತಿಯೂ ಕೂಡ ಇವರಿಬ್ರಿಗೂ ಕೂಡ ಗೊತ್ತಾಗಿಲ್ಲ. ತವ್ರ ಮನೆ ನೋಡಿ, ಇವರೇನೆ ಕಾವ್ಯ ಅನ್ನೋಂಥವ್ರು. ಇವ್ರಿಗೆ ಯಾವುದೇ ರೀತಿಯ ವಿಚಾರ ಗೊತ್ತಿರ್ಲಿಲ್ಲ. ಅಂದ್ರೆ ಅಚಾನಕ್ ಆಗಿ ಇಬ್ಬರು ಬಂದಾಗ ನೋಡಿ ಯಾವ ತರ ಟೆನ್ಷನ್ಗೊಳಗಾಗಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ ಅಂತ. ಪಾಪ ಮೆಹಂದಿ ಕೂಡ ಹಾಕೊಂಡಿದ್ದಾರೆ ತಲೆಗೆ. ಆದ್ರೆ ಇಬ್ರು ಕೂಡ ಬರ್ತಾರೆ ಅನ್ನುವಂತ ವಿಚಾರ ಗೊತ್ತಿಲ್ಲ ಅವ್ರಿಗೆ. ಹೀಗಾಗಿ ಮನೆ ಹೊರಗಡೆ ಬರೋದಕ್ಕೆ ಮೀನಾಮೇಷ ಎಣಿಸಿದ್ದಾರೆ. ಆದ್ರೂ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾರೆ. ಇವರೇ ಕಾವ್ಯ ಅನ್ನುವಂಥವ್ರು. ಇಬ್ಬರು ಉಮೇಶ್ ಮತ್ತೆ ಸತೀಶಿಗೆ ವಂಚನೆ ಮಾಡಿರುವಂತವ್ರು. ತವ್ರ ಮನೆಗೆ ಹೋಗ್ತೀನಿ ಅನ್ನುವಂಥ ವಿಚಾರ ಹೇಳಿ ಮೊದಲ ಪತಿಗೆ ಹೇಳಿ ಬಂದಂಥವ್ರ ಮನೆಗೆ ಹೋಗೇ ಇಲ್ಲ ಇವರು. ಇದೇ ಕಾರಣಕ್ಕೆ ಪತಿ ಕರ್ಕೊಂಡು ಹೋಗೋದಿಕ್ಕೆ ಅಂತ ಬಂದಿದ್ದಾರೆ. ಆದ್ರೆ ಅದೇ ಸಂದರ್ಭದಲ್ಲಿ ಉಮೇಶ್ ಅನ್ನುವಂಥವ್ರು ಕೂಡ ಇಲ್ಲಿ ಸಿಕ್ಕಿರುವಂಥದ್ದು. ಈಗ ಬೇರೆ ತರದೇ ಸ್ಟೋರಿ ಹೇಳ್ತಾ ಇದ್ದಾರೆ ಕಾವ್ಯ ಅವರು. ಅಂದ್ರೆ ಉಮೇಶ್ ಅನ್ನೋರು ಫೋರ್ಸ್ಫುಲಿ ನನ್ನ ಮದುವೆ ಆಗಿದ್ದಾರೆ ಅನ್ನುವಂಥ ವಿಚಾರ ಹೇಳ್ತಿದ್ದಾರೆ. ಈ ಬಗ್ಗೆ ಮಾತಾಡ್ತೀವಿ ನಾವು. ಇಬ್ಬರೂ ಪತಿಯರು ಕೂಡ ನಮ್ಮ ಜೊತೆಗಿದ್ದಾರೆ. ಇನ್ನು ನೋಡಿ ಯಾವ ತರ ದುರಾದೃಷ್ಟ ಅಂತಂದ್ರೆ, ಇಬ್ರು ಕೂಡ ಪತ್ನಿಯನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾರೆ. ಆದ್ರೆ ಕಾವ್ಯಾಳ ತಾಯಿ ಯಾವ ತರ ಉಮೇಶ್ ಅವ್ರಿಗೆ ಧಮಕಿ ಆಗ್ತಾ ಇದ್ದಾರೆ ಅಂತ ನೋಡಿ, ಹೊಡೆಯೋ ದೃಶ್ಯಗಳನ್ನ ಕೂಡ ನೋಡ್ತಾ ಇದೀವಿ. ಇಲ್ಲಿ ಬಕ್ರ ಆಗಿರೋದು ಉಮೇಶ್ ಅವರು. ಆದ್ರೆ ತಾಯಿ ಎಷ್ಟು ಜೋರಿದ್ದಾರೆ ಅಂತಂದ್ರೆ ಉಮೇಶ್ಗೆನೆ ಹೊಡೆಯೋ ಅಂತ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ಯಾಕೆ ಬಂದಿದ್ಯಾ, ಏನಕ್ಕೋಸ್ಕರ ನಮ್ಮ ಮನೆ ಹತ್ರ ಬಂದಿದ್ಯಾ, ಸಾಯಿಸ್ಬಿಡ್ತೀನಿ ಅನ್ನೋಂಥ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ.
ನನ್ನ ಮಗನ ನನ್ನ ಮಗನ ನೀನ್ ಸಾಯಿಸ್ಬಿಡ್ತೀನಿ ನನ್ನ ಮಗನ ಈ ಫೋನ್ ಮಾಡ್ಕೊಯ್ದೆ ನೀನ್ ಯಾವ ಕಳಿಸ್ಬಿಟ್ಟಿಲ್ಲ ನನ್ನ ಮಗನ ನೀನ್ ಸಾಯಿಸ್ಬಿಡ್ತೀನಿ ನನ್ನ ಮಗನ ಈ ಫೋನ್ ಮಾಡ್ಕೊಯ್ದೆ ನೀನ್ ಯಾವ ಅವ್ರಿಗೆ ಹೇಳ್ತೀನಿ ನೀನ್ ಯಾವ ಕಳಿಸ್ಬಿಟ್ಟಿಲ್ಲ ನನ್ನ ಮಗನ ನೀನ್ ಸಾಯಿಸ್ಬಿಡ್ತೀನಿ ನನ್ನ ಮಗನ ಈ ಫೋನ್ ಮಾಡ್ಕೊಯ್ದೆ ನೀನ್ ಯಾವ ಅವ್ರಿಗೆ ಹೇಳ್ತೀನಿ ನೀನ್ ಯಾವ ಅವ್ರಿಗೆ ಹೇಳ್ತೀನಿ ನೀನ್ ಯಾವ ನನ್ನ ಮಗನ ನೋಡಿ, ನಿಜಕ್ಕೂ ಕೂಡ ಇದು ವಿಚಿತ್ರ ಸ್ಟೋರಿ. ಹೆಣ್ಮಕ್ಳಿಗೆ ಮೋಸ ಮಾಡುವಂಥ ಹುಡುಗರನ್ನ, ಹಾಗೆಯೇ ಮೋಸ ಮಾಡುವಂಥ ಪತಿಯಂದರನ್ನ ಕೂಡ ನಾವು ನೋಡ್ತಾ ಇರ್ತೀವಿ. ಹಲವಾರು ಮದುವೆಗಳನ್ನು ಮಾಡ್ಕೊಂಡು ಸಿಕ್ಕಿಬಿದ್ದಿರುವಂಥ ಗಂಡಂದರನ್ನ ನಾವು ನೋಡಿದ್ದೀವಿ. ಆದರೆ ಇವತ್ತು ಒಂದು ಹೆಣ್ಮಗಳು ಇಬ್ಬರು ಗಂಡಸರಿಗೆ ವಂಚನೆ ಮಾಡಿರುವಂಥದ್ದು, ಇಬ್ಬರನ್ನ ಮದುವೆ ಆಗಿರುವಂಥದ್ದು. ಈ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಳ್ತೀನಿ. ಮೊದಲ ಪತಿ, ಎರಡನೇ ಪತಿ ಇಬ್ಬರು ಕೂಡ ಬಂದಿದ್ದಾರೆ. ಸತೀಶ್ ಕಾವ್ಯಾಳ ಮೊದಲ ಪತಿ, ಹಾಗೆಯೇ ಉಮೇಶ್ ಕಾವ್ಯಾಳ ಎರಡನೇ ಪತಿ. ಇನ್ನು ಸತೀಶ್ ಅವರ ತಂದೆ ತಾಯಿ ಇಬ್ಬರು ಕೂಡ ಬಂದಿದ್ದಾರೆ, ಬಸವರಾಜು ಮತ್ತು ನಿರ್ಮಲಾ. ಹಾಗೆಯೇ ವಸಂತಮ್ಮ ಮತ್ತು ಕಾವ್ಯಾಳ ಜೊತೆಗೂ ಕೂಡ ನಾವು ಮಾತನಾಡುವಂಥ ಪ್ರಯತ್ನ ಪಡ್ತೀವಿ. ಎಲ್ರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸತೀಶ್ ಅವರೇ, ನೋಡಿ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು ನಿಮ್ದು? ಮೇಡಮ್, ಈ ತಿಂಗಳು ಜನವರಿ 28, 29. 1 ವರ್ಷ ಆಯ್ತಾ? 2 ವರ್ಷ. 2 ವರ್ಷ ಆಯ್ತು. ಹೌದು ಮೇಡಮ್. ಸರಿ, ಅಂದ್ರೆ ಅರೇಂಜ್ ಮ್ಯಾರೇಜ್, ಅಪ್ಪ ಅಮ್ಮ ಎಲ್ಲ ಒಪ್ಪಿ ಮಾಡಿದ್ರು? ಅವ್ರ ಮನೆಯಲ್ಲಿ ಅವ್ರ ಮನೆಯಲ್ಲೂ ಎಲ್ಲ ಒಪ್ಪಿ ಮಾಡಿದ್ದು ಮೇಡಮ್. ಹೇಗಿತ್ತು ನಿಮ್ಮ ಸಂಸಾರ ಅಂತ? ಮೇಡಮ್, ಬಂದು ಫಸ್ಟ್ನೇ ದಿನನೇ ಹೇಳಿದ್ಲು, ಕಿವಿಲಿ ವಾಲೆ ಇಲ್ಲ, ಇವು ಪಕ್ಕದ ಮನೇಲಿ ಇಸ್ಕೊಂಬಂದಿರೋದು, ಬಿಚ್ಚು ಕಳಿಸ್ತೀನಿ ಅಂದು. ಆಯ್ತಮ್ಮ, ಕಟ್ ಕಳಿಸು, ಒಂದು 15 ದಿನ ಇರಲಿ, ಇವಾಗ ತಾನೇ ಮದುವೆ ಆಗಿದೆಯಾ, ಮನೆಯಲ್ಲೆಲ್ಲ ಶಾಕ್ ಆಗ್ತಾರೆ, ಬೇಡ, ಒಂದು 15 ದಿನ ಇರಲಿ, ಆಮೇಲೆ ಬಿಚ್ಚು ಕಳಿಸಿವಂತೆ ಬೇರೆ ತಗೋಣ ಅಂತ ನಾನು ಹೇಳಿದೆ. ಸರಿ ಆಯಿತು ಅಂತ ಸುಮ್ಮನೆ ಆದ್ಲು. ಮತ್ತೊಂದು 15 ದಿನಕ್ಕೆ ನಮ್ಮ ಅಮ್ಮನ ನೋಡಬೇಕು ಅಂತ ಅಂದ್ಲು. ಒಬ್ಬಳೆ ಮಗಳು ಕಳ್ಸೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲಿಲ್ಲ ನಮಗೂ. ಕಳಿಸಿದ್ರೆ 2 ತಿಂಗಳು ಬರಲಿಲ್ಲ. ತಿರ್ಗಿ ಅವಾಗ ಹಿಂಗೆ ಗ್ರಾಮಸ್ಥರನ್ನ ಒಂದು 4 ಜನನ ಕರ್ಕೊಂಡು ಹೋಗೋದು, ನ್ಯಾಯ ಮಾಡೋದು, 3 ಸರಿ ನ್ಯಾಯ ಮಾಡಿ ತಿರ್ಗಾ ಕರ್ಕೊಂಬಂದ್ವಿ. ತಿರ್ಗಾ 1 ತಿಂಗಳಿದ್ಲು. ಆಮೇಲೆ ತಿರ್ಗಾ ಅದೇ ರಿಪೀಟ್, ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಹೋಗ್ಬೇಕು. ತಿರ್ಗಿ ಅವಾಗ ಕಳಿಸಿ ತಿರ್ಗಾ ಇನ್ನೊಂದು ಸರಿ 3 ಸರಿ ನ್ಯಾಯ ಮಾಡಿ ಕರ್ಕೊಂಬಂದ್ವಿ. ಈ ಥರ 3 ಟೈಮ್ ಮಾಡಿದ್ಲು. ಅದಾದಮೇಲೆ 4ನೇ ಟೈಮು ಓದೋಳು ಬಂದು ಕೊಳಲಕ್ಕೆ ಬಂದು ತಿರ್ಗಿ ಗಲಾಟೆ ಮಾಡಿ, ಇಲ್ಲ ನಾನು ಇರಲ್ಲ, ನಮ್ಮ ಅಮ್ಮನ ಜೊತೆ ಇರ್ತೀನಿ, ನನಗೆ ಗಂಡ ಬೇಡ ಅಂತೇಳಿ ಸ್ಟೇಷನ್ಗೆ ಹೋದ್ಲು. ನಾವು ಬರ್ಕೊಡ್ತೀನಮ್ಮ ಹಂಗಂತ, ನೀನು ಏನಮ್ಮ ಕರ್ಕೊಂಡು ಹೋಗ್ತೀನಮ್ಮ ನೀನು ಅಂತ ಅವ್ರ ಅಮ್ಮನ ಕೇಳಿವಿ. ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ಅಮ್ಮ ಹೇಳಿದ್ಲು. ಹೆಂಡತಿ ಆದವಳು ಬರ್ಕೊಡ್ತೀನಿ ಅಂತ ಹೇಳಿದ್ಲು. ನಡಿಯಮ್ಮ ಸ್ಟೇಷನಿಗೆ ಬರ್ಕೊಡು ಅಂದರೆ ಸ್ಟೇಷನ್ಗೆ ಹೋದ್ವಿ. ನಮ್ಮ ಚಿಕ್ಕಪ್ಪವರೊಬ್ಬರು ಪುಟ್ಟಣ್ಣ ಅಂತ ಇದ್ದಾರೆ. ಅವರು ಪಾಪ ಕಾಲು ಹಿಡ್ಕೊಂತೀನಮ್ಮ, ಬೇಡ, ಯಾರು ನಮ್ಮ ವಂಶಸ್ಥರಲ್ಲಿ ಯಾರು ಇದನ್ನ ಹತ್ತಿಲ್ಲ, ಸ್ಟೇಷನ್ ಮೆಟ್ಲತ್ತಿಲ್ಲ, ನೀನು ಹೋಗ್ಬೇಡಮ್ಮ, ಏನು ಮಾತಾಡೋಣ ಬಾರಮ್ಮ ಅಂತ ಕರೆದ್ರು. ಬರಲಿಲ್ಲ. ಸ್ಟೇಷನ್ ಒಳಗಡೆ ಅವರು ಸ್ಟೇಷನಲ್ಲೂ ಅಷ್ಟೇ, ಕೋಲಾರ ಸ್ಟೇಷನಲ್ಲಿ 1.5 ಗಂಟೆ ಪಾಪ ಅವರು ತಿಳಿದ ಮಟ್ಟಿಗೆ ಅವರು ಬುದ್ಧಿ ಹೇಳಿದ್ರು. ನಿಮ್ಮ ಸಂಸಾರ ಹಿಂಗಾಗುತ್ತಮ್ಮ, ಹೋಗ್ಬೇಡ, ಬೇಡ, ಏನು ಮಾಡಿದ್ದಾರೆ, ಏನು ತಪ್ಪು ಮಾಡವನೇ, ಹುಡುಗ ಬಂದು ಹೊಡೆದಿದ್ದಾನ, ಏನು ಮಾಡಿದ್ದಾನೆ, ಇಲ್ಲ ಯಾರನ್ನ ಏನಾದರೂ ಇದೆಯಾ, ಏನೂ ಇಲ್ಲ, ಒಳ್ಳೆಯರು. ನಿಮ್ಮ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ಏನೋ ಕಿರುಕುಳ ಕೊಟ್ಟವ್ರೆ, ನಮ್ಮ ವರದಕ್ಷಿಣೆ ಏನಂತಮ್ಮ, ಏನೂ ಒಂದಿಲ್ಲ, ಏನೂ ಇಲ್ಲ, ಮತ್ತೇನಕ್ಕಮ್ಮ ಬಿಟ್ಟೋತೆ, ನಾನು ಇರಲ್ಲ, ನಾನು ನಮ್ಮ ಅಮ್ಮನ ಜೊತೆಗೆ ಹೋಗಿ, ಏನಮ್ಮ ಕರ್ಕೊಂಡು ಹೋಗಿ, ಅವ್ರ ಅಮ್ಮ ಕರ್ಕೊಂಡು ಹೋಗ್ತೀನಮ್ಮ ಅಂದ್ರೆ ಕರ್ಕೊಂಡು ಹೋಗ್ತೀನಿ. ಇಷ್ಟೇ ಮೇಡಮ್ ನಡೆದಿದ್ದು. ಅದಾದಮೇಲೆ 1 ವರ್ಷ ಆಯ್ತು. ಅದಾದ್ಮೇಲೂ ಅವ್ರ ಮನೆಗೆ ಬರ್ಕೊಟ್ಟು ಹೋದ್ಮೇಲೂ ನಾವು 2 ಸರಿ ಹೋದ್ವಿ. ತಿರ್ಗಾ ಏನೋ ಆಗಿದ್ದ ಹೋಯ್ತು ಬಾ ಅಂತ, ಆದರೂ ಬರಲಿಲ್ಲ. ಬೆಂಗಳೂರಲ್ಲಿ ರೂಮ್ ಮಾಡು ಅಂತ ಅಂದರು. ಇದೇ ಕಾಮಾಕ್ಷಿಪಾಳ್ಯದಲ್ಲಿ ಒಂದು ರೂಮ್ ಮಾಡಿ, ಆಯ್ತಮ್ಮ ಬಾ ಅಂತ ಅಂದಿದ್ದಕ್ಕೆ ಅವ್ರು ಚಿಕ್ಕಮ್ಮವರು ಹೇಳಿದ್ರು, ಏನಂತ, ಸ್ಟೇಷನ್ಗೆ ಬಂದು ಬರ್ಕೊಟ್ಟು ಕರ್ಕೊಂಡೋಗ್ರಿ ನನ್ನ ಮಗಳನ್ನ ಅಂತ. ನಾವೇನಂತ ಬರ್ಕೊಟ್ಟು ಕರ್ಕೊಂಬರ್ಬೇಕು ಅಂತ ಗೊತ್ತಾಗಲಿಲ್ಲ. ಅದರಿಂದ ತಿರುಗಿ ನಾವು ಹೋಗಲಿಲ್ಲ. ಸರಿ, ಇವತ್ತೇ ಹೋಗಿದ್ದು. ಹೌದು. ಸರಿ, ಎಷ್ಟು ತಿಂಗಳಾಗಿತ್ತು ಹೋಗಿ? ಆಗಲೇ 11 ತಿಂಗಳಾಯ್ತು ಮೇಡಮ್. 11 ತಿಂಗಳಾಯ್ತು. ಅಂದ್ರೆ 1 ವರ್ಷದಲ್ಲಿ ಸುಮಾರು ಸತಿ ನ್ಯಾಯ ಪಂಚಾಯತಿ ತೀರ್ಮಾನಗಳಾಗಿದೆ. ಅದಾದ್ಮೇಲೆ ಹೋಗಿ 11 ತಿಂಗಳಾಯ್ತು. ಸರಿ, ಏನಕ್ಕಂತೆ? ಕಾರಣ ಏನು? ಏನು ಇಲ್ಲ. ಅಲ್ಲ, ಅತ್ತೆ ಮಾವಂದ್ರ ಜೊತೆ ಏನು ಇಲ್ಲ, ಯಾವ ಸಮಸ್ಯೆ, ನಿಮ್ ಜೊತೆ ಹೊಂದಾಣಿಕೆ ಇರಲಿಲ್ಲ, ಯಾವ ಸಮಸ್ಯೆನೂ ಇಲ್ಲ, ಕಾರಣನೇ ಇಲ್ಲ. ಅವ್ರ ತಾಯಿದು ಏನು ಕಾರಣ ಇಲ್ಲ. ಇವಾಗ್ಲೂ ಅವ್ರು ಹೇಳೋದು, ಆಯ್ತು ಬರ್ತೀನಿ ಅಂತಾರೆ ಇವಾಗ್ಲೂ. ಈಗ ನಾನು ಯಾವ ರೀತಿಯಾಗಿ ಕರ್ಕೊಂಡು ಹೋಗ್ಲಿ, ಕಣ್ಣೆದ್ರಿಗೆ ದೃಶ್ಯ ಇಟ್ಕೊಂಡು ನಾನು ಯಾವ ರೀತಿಯಾಗಿ ಕರ್ಕೊಂಡೋಗಿ ಸಂಸಾರ ಮಾಡ್ಲಿ? ಉಮೇಶ್ ಅವ್ರನ್ನ ನೋಡೋವರೆಗೂ ಕೂಡ ಕರ್ಕೊಂಡು ಹೋಗ್ಬೇಕು ಅಂತಾನೆ ಆಲೋಚನೆ ಇತ್ತು ನಿಮ್ಗೆ? ಅಂದ್ರೆ ಪ್ರೀತಿ ಇತ್ತ ನಿಮ್ಗೆ ಹೆಂಡತಿ ಬಗ್ಗೆ? ಈಗ ಹೆಂಗಾದ್ರೂ ಆಗ್ಲಿ ಕಟ್ಕೊಂಡ್ಮೇಲೆ ಇರ್ಲೇಬೇಕಲ್ವಾ ಮೇಡಮ್. ಅದರಿಂದ ಹೋದ್ವಿ, ನೋಡಿದ್ರೆ ಈ ತರ ಆಗಿದೆ. ನಮಗೂ ಅವ್ರು ಮಾತಾಡಿಲ್ಲ, ಬಲವಂತನ ಮದುವೆ ಅಂತ ಹೇಳಿ. ಹೌದು, ಬಲವಂತನೇ ಅವ್ರು ಮಾಡೋದಿರ್ಬೋದು. ಗಂಡ ಅದೊಂದು ನಾನಿದ್ನಲ್ವಾ, ನೀನು ಹೊಡೆದೋಡ್ಸಿದ್ನ, ನಿನ್ನ ಬರಬೇಡ ಅಂತ ತಳ್ಳಿದ್ವಾ ನಿನ್ನ? ಏನಿಲ್ವಲ್ಲ, ಒಂದು ಫೋನ್ ಮಾಡಿ ನೋಡ್ರಿ, ಹಿಂಗೆ ಬಲವಂತ ಮಾಡ್ತಾವ ನನ್ನ ಮದುವೆ ಆಗಕ್ಕೆ ಬರ್ರಿ ಅಂತ ಕರಿಬೋದಾಗಿತ್ತು. ಕರೆಕ್ಟ್. ಕರೆದಿದ್ರೆ ನಾನೇ ಹೋಗ್ತಾ ಇದ್ದೆ. ಅವ್ರು ಬಲವಂತ ಮಾಡೋ ಅಂಥದ್ದೇನಿತ್ತು?
ನಾನು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೆ. ನಾನು ನೆನ್ತೀನಿ ಈ ಥರ ಬಲವಂತ ಮಾಡಿದ್ರೆ ಅವ್ರನ್ನ ಒದ್ದೊಳಿಕೆ ಹಾಕೋರು. ಇವಳಿಗೆ ಇಷ್ಟ ಇಲ್ದಲ್ಲಿ ಹೋಗಿ ಫೋಟೋ ತೆಗೆಸ್ಕೊಂಡ್ಲ ಅವ್ರ ಜೊತೆ, ಹನಿಮೂನ್ಗೆಲ್ಲ ಹೋದ್ಲಾ. ಸರಿ, ಫೋನ್ ಗೀನೆಲ್ಲ ಇತ್ತ ಅವ್ರ ಹತ್ರ? ಹಾಂ, ಫೋನ್ ಗೀನೆಲ್ಲ ಇತ್ತು. ನಿಮ್ಮ ಹತ್ರನೂ ಮೊಬೈಲ್ ಫೋನ್? ಹಾಂ, ಖಂಡಿತ. ನಾನಂತೂ ನಂಬರ್ ಚೇಂಜ್ ಮಾಡಿಲ್ಲ. ಅವ್ರ ನಂಬರ್ ಚೇಂಜ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ನಾನಂತೂ ನಂಬರ್ ಚೇಂಜ್ ಮಾಡಿಲ್ಲ. ಒಂದು ದಿನ ಗಂಡ ಅಂತ ಫೋನ್ ಮಾಡಿಲ್ಲ ಇದುವರೆಗೂ. ನಾನು ಹಂಗೂ ನಮ್ಮಪ್ಪ ಹೋದ ವಾರನೇ ಹೋಗೋಣ ಅಂದರು. ತಡೆಯೋಣ, ಮುಂದಿನ ವಾರ 28, 29 ನಾನು ಮದುವೆ ಆಗಿರೋ ದಿನ, ಅದನ್ನೇ ನಾನು ತಿಳ್ಕೊಂಡು ಅವತ್ತೇ ನಾನು ಫೋನ್ ಮಾಡ್ತಾಳೆ ನೋಡೋಣ ಅಂತಲೂ ನಮ್ಮಪ್ಪ ನಮ್ಮಮ್ಮಂಗೆ ಹೇಳಿದೆ ನಾನು. ಅಂದರೆ ಈ ಜನವರಿನೇ 28, 29 ಮದುವೆ ಆಗಿದ್ದ ದಿವಸ. ಸರಿ ಸರಿ, ಅದು ಫೋನ್ ಬಂದಿಲ್ಲ ನಿಮಗೆ? ಸರಿ, ಏನಂತೀರಾ ಬಸವರಾಜ್ ಅವರೇ ತಾವು ಅಂತ? ನಾವು ಒಬ್ಬಳೇ ಮಗಳು ಅಂತ ಹೇಳಿ ನಮಗೆ ಯಾರೋ ಬ್ಲೋಕರ್ ಕರ್ಕೊಂಡೋಗಿ ತೋರಿಸಿದ್ರು ಸರ್ ಮೇಡಮ್ರೆ. ಸರಿ, ನಾವು ಎಲ್ಲ ಒಪ್ಕೊಂಡ್ವು ಹುಡುಗನ ಕಳಿಸೋದು ಮುಂದಾಗಿ. ಹುಡುಗ ನನಗೆ ಯಾಕೋ ಇಷ್ಟ ಇಲ್ಲ ಕಣ ಅಂದರು. ನಾವು ಎಲ್ಲ ಅಕ್ಕಪಕ್ಕ ಇದ್ದವರು ತಾಯಿ ನಮಗಸ್ರು ಇವರೆಲ್ಲ ಸೇರ್ಕೊಂಡು ಇಲ್ಲ ಕಣೋ, ಇನ್ನು ಅದಕ್ಕಿಂತ ಹೆಣ್ಣೆಲ್ಲಿ ನೋಡೋಕ್ಕತ್ತೆ ಮಾಡ್ಕೊಣ ಅಂತಂದು. ಏನು ಕೊಡಲ್ಲ ಒಟ್ಟಿನಲ್ಲಿ, ಏನೋ ನಾವೇ ಮಾಡ್ಕೋಬೇಕು ಖರ್ಚಿಕ್ಕಿ ಅಂತ. ಸರಿ, ಅವರು ದೇವಸ್ಥಾನದಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಇಲ್ಲಮ್ಮ, ನಮ್ಮ ನೆಂಟರುಗಳು ಜಾಸ್ತಿ ಇದ್ದಾರೆ, ನಾನೇ ಖರ್ಚಿಕ್ಕಂತೀನಿ, ನೀವು ಏನೋ ನಿಮ್ಮ ಕೈಲಾದ್ರಷ್ಟೇ ಕೊಡಿ, ಇಲ್ಲಾಂದ್ರೆ ಬಿಡಿ, ನಾನೇ ಮದುವೆ ಮಾಡ್ತೀನಿ. ಸರಿ ಕಣ ಅಂತಂದೇಳಿ ನಾವು ರಾಂಪುರ್ ಚೌಟ್ರಿಯಲ್ಲಿ ಚೌಟ್ರಿ ಮಾಡಿದೆ. ಚೌಟ್ರಿಯಲ್ಲಿ ಮದುವೆ ಮಾಡ್ಕೊಂಡೆ ಅದ್ದೂರಾಗೆ. ನನ್ನ ಮಗಳಿದ್ರೆ ಮಾಡ್ತಿರ್ಲಿಲ್ಲ ಅಂತೇಳಿ ಅದ್ದೂರಾಗೆ ಮದುವೆ ಮಾಡ್ಕೊಂಡೆ. ಒಂದು ತಾಳಿ ಮಾಡಿಸ್ದೆ, ಒಂದು ಉಂಗುರ ಕೊಟ್ಟೆ. ಅವರು ನನಗೆ 30,000 ರೂಪಾಯಿ ದುಡ್ಡು ಕೊಟ್ಟರು. ಇಲ್ಲಂತ ಏನು ಹೇಳಲ್ಲ, 30,000 ರೂಪಾಯಿ ದುಡ್ಡು ಕೊಟ್ಟರು. ಚೌಟ್ರಲ್ಲಿ ಮದುವೆ ಮಾಡ್ಕೊಂಡೆ ಕ್ಲೀನಾಗಿ. ಸರಿ, ನಾವು ಅದ್ದೂರಾಗೆ ಮದುವೆ ಮಾಡ್ಕೊಂಡೆ. ಸರಿ, ಕರ್ಕೊಂಬಂದೆ ಮನೆಗೆ. ದಾರೆ ತಾತಿದ್ದಂಗೆ ಕರ್ಕೊಂಬಂದೆ ಮನೆಗೆ ಬಂದು ಒಂದಿನ ಇದ್ದರು, 2 ದಿನ ಇದ್ದರು. 3ನೇ ದಿನಕ್ಕೆ ಪ್ರಸ್ತಾವ ಮಾಡ್ತೀನಿ ಅಂತ ಅವ್ರ ತಾಯಿಯರು ಬಂದರು. ಸರಿ, ಕರ್ಕೊಂಡೋದ್ರು. ಸರಿ, ಸಾಯಂಕಾಲಕ್ಕೆ ನಮಗೆ ಅಣ್ಣ ನಾಳೆ ಸಾಯಂಕಾಲಕ್ಕೆ ಪ್ರಸ್ತಾವ ಮಾಡ್ತೀವಿ ಅಂದರು. ಸರಿ, ನಾನು ಊರಾಗೆ ಒಂದು 10 ಜನ 14 ಜನ ಕರ್ಕೊಂಡು ಕಾರ್ ಮಾಡ್ಕೊಂಡು ರೈಟು ಎಲ್ಲ ಹೋದು. ಏನೋ ಅವ್ರ ಮನೇಲಿದ್ದೆ ಊಟ ಮಾಡಿ ಕೆಲಸ ಪೂರೈಸಿ ಬಂದವು. ಸರಿ, 2 ದಿನ ಇಸ್ಕೊಂಡ್ರು, ಕಳಿಸಿದ್ರು. ಸರಿ, ಬಂದು ಒಂದು 15 ದಿವಸ ಇದ್ದರು. ಅಮ್ಮಗೂ ಉಪಯೋಗ ಹುಷಾರಿಲ್ವಂತ ಅಪ್ಪಾಜಿ, ನೋಡ್ಕೊಂಬರ್ತೀನಿ ಅಂದರು. ಆಯ್ತಮ್ಮ, ಹೋಗಿ ನೋಡ್ಕೊಂಬ. ಹೊಸ್ದಾಗಿ ಮದುವೆ ಆಗಿರೋದು, ನಾವೇ ಹೆಂಗೆ ಬೇಡನಾಗುತ್ತೆ. ಆಯ್ತು, ಹೋಗಮ್ಮ ನೋಡ್ಕೊಂಬೋಗು. ಅವಾಗ ಸತೀಶನ್ ಕಳಿಸ್ಕೊಡ್ರಿ, ಹೋಗ್ರಮ್ಮ, ಗಾಡಿಗೆ ಹೋಗ್ರಿ. ಗಾಡಿಗೆ ಹೋಗಿ ಸಾಯಂಕಾಲ ತಕ ಇದ್ಬಿಟ್ಟು ಸಾಯಂಕಾಲ ಬರ್ರಿ ಅಂದೆ. ಸರಿ, ಹೋದ್ರು. ಇಲ್ಲ, ಇವತ್ತು ಬರೋಕ್ಕಾಗಲ್ಲ, ಅಲ್ಲೇ ಇರ್ತೀನಿ ಅಂತಂದಂತೆ. ಆಯ್ತಪ್ಪ, ನೀನಾನ ಬಾ, ಅವ್ರು ಅಲ್ಲೇ ಇರಲಿ, ಬೆಳಗ್ಗೆ ಬರಲಿ ಅಯ್ಯಮ್ಮ ಅಂತ ಹೇಳಿದೆ. ಮಗ ಬಂದ, ಅವ್ರು ಅಲ್ಲೇ ಉಳ್ಕೊಂಡ್ರು. ಸರಿ, ಅದಾದಮೇಲೆ ತಿರುಗಿ ಇನ್ನೊಂದು ಸರಿ ಬಂದರು. ಬಂದಾಗ 1 ವಾರ ಇದ್ದರು. ತಿರುಗಿ ಇದೆ, ನಮ್ಮ ಅಮ್ಮಂಗೆ ಹುಷಾರಿಲ್ವಂತೆ, ಅಪ್ಪಾಜಿ ಹೋಗ್ಬರ್ತೀನಿ, ಇದೇ ನೆವನೇ. ಸರಿ, ಅವಾಗ ಹೋದ್ರು. 2 ತಿಂಗಳು ಹೊರಟೋದ್ಲು. ಏನಮ್ಮ ಕಾವ್ಯ, ಬಂದು ಹಿಂಗೆ ಸೇರ್ಕೊಂಡ್ರೆ ನಮ್ಮ ಸಂಸಾರ ಹೆಂಗಮ್ಮ, ನಾವು ದಿನ ನೀನು ಬಂದು 1 ವಾರ ಇರಲ್ಲ ನಮ್ಮ ಮನೆಗೆ, ನೀವು 2 ತಿಂಗಳು ಮನೆಗೆ ಇಕ್ಕಂಡು ಕೂತ್ಕೊಂಡ್ರೆ ನಮ್ಮ ಕತೆ ಹೆಂಗಮ್ಮ, ನಾವು ರೈತರು, ನಾವು ಬಡ ರೈತರುಗಳು, ನಾವು ವ್ಯವಸಾಯ ಮಾಡ್ಕೊಂಡಿರೋರಲ್ಲಿ ಏನು ಮಾಡ್ಬೇಕಮ್ಮ ಹಿಂಗೆ ಮಾಡ್ಕೊಂಡ್ರೆ ಅಂದರೆ. ಇಲ್ಲ ಅಪ್ಪಾಜಿ, ನಾಳೆ ಬರ್ತೀನಿ ಅಂದರು. ತಿರ್ಗಾ ವಾರ ಆದರೂ ಬರ್ತಿರ್ಲಿಲ್ಲ. ತಿರ್ಗಿ ಯಾರನ್ನ ಕರ್ಕೊಂಬಂದು ನ್ಯಾಯ ಮಾಡಬೇಕು. ನ್ಯಾಯ ಮಾಡಿ ಬಂದು ಕರ್ಕೊಂಡು ಹೋಗ್ಬೇಕಾಯ್ತು ತಿರ್ಗಿ. ಸರಿ, ಅಲ್ಲಿಗೆ 3 ಸರಿ ಆಗೋಯ್ತು. ನನಗೂ ಬೇಜಾರಾಗೋಯ್ತು. ಸರಿ, ಸುಮ್ಕೆ ಆಗ್ಬಿಟ್ಟೆ. ಸರಿ, ಅವ್ರ ಮಾವ ಏನು ಮಾಡ್ದ, ತಿರ್ಗಾ ಬಂದು ನ್ಯಾಯ ಮಾಡಿ ಅವ್ರ ಮಾವ ಕರೆಸಿ ನ್ಯಾಯ ಮಾಡಿ ಕರ್ಕೊಂಡು ಹೋದೆ. ತಿರ್ಗಾ ಬಿಡಲಿಲ್ಲ. ಕರ್ಕೊಂಡೋಗಿ ಯಾವ ಅಯ್ಯಪ್ಪ ಏನು ಹೇಳಿದ್ರು, ನೋಡೋಣ, ನಾನು ಬರೋವರೆಗೂ ಇನ್ಯಾವ ಕಾರಣಕ್ಕೂ ನಿಮ್ಮ ಸೊಸೆನ ಕಳಿಸ್ಬೇಡ್ರಿ, ಅವ್ರ ಅಮ್ಮ ಬಂದರೂ ಕಳಿಸ್ಬೇಡಿ, ಅವ್ರ ಚಿಕ್ಕಮ್ಮ ಬಂದರೂ ಕಳಿಸ್ಬೇಡಿ, ಅವ್ರ ಚಿಕ್ಕಮ್ಮ ಬಂದರೂ ಕಳಿಸ್ಬೇಡ್ರಿ ಅಂತ ಹೇಳಿದ್ರು. ಸರಿ ಸರಿ ಸರಿ, ಕರ್ಕೊಂಡೋದೆ ಮೇಡಮ್. ಜೋಳ ಮುರಿಯೋ ಟೈಮಲ್ಲಿ ಕರ್ಕೊಂಡೋದೆ. 3 ತಿಂಗಳು ಅದರೊಳಗೆ ಬಂದರು ಕರಿಯೋಕ್ಕೆ. ನಾನು ಕಳ್ಸಲ್ಲ ಹೋಗಮ್ಮ ಅಂತ ಕಳಿಸ್ಬಿಟ್ಟೆ. ವಾಪಸ್ ಬಂದುಬಿಟ್ರು, ಬೈಕಂಬ ಬಂದುಬಿಟ್ರು. ನನಗೆ ಹೆಂಗೆ ಕರ್ಸ್ಕೋಬೇಕು ಐತೆ ಗೊತ್ತೈತೆ, ನಾನು ಕರ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಮಗಳಿಗೆ ಹೇಳ್ಬಿಟ್ಟು ಬಂದುಬಿಟ್ರು. ಆಯ್ತಮ್ಮ, ನೀನು ಹೆಂಗೆ ಕರ್ಸ್ಕೊ ಹೋಗಮ್ಮ ಅಂತ ಹೇಳಿ ಕಳಿಸ್ಬಿಟ್ಟು. ಸರಿ, ಆಮೇಲೆ ಈ ಅಪ್ಪ ತಿಂಗಳು 1 ತಿಂಗಳು 2 ತಿಂಗಳು ಆಯಿತು. ಬಂದರು ಈ ಅಪ್ಪ, ಏನಣ್ಣ ಕಾವ್ಯನಂತೆ ಕಳಿಸ್ಕೊಡ್ರಿ, ಅದೇನೋ ಸೈನ್ ಹಾಕ್ಸ್ಕೋಬೇಕು, ಸೈನ್ ಹಾಕ್ಬೇಕಂತೆ. ಯಾರು? ಅವ್ರ ಮಾವರು. ಸರಿ, ಅಯ್ಯಪ್ಪನ ಕಳಿಸಿದ್ನಲ್ಲ ನಮಗೆ, ನಾವೇನು ಮಾಡೋದು, ನಾವು ಅಯ್ಯಪ್ಪನ ಬಂದಾಗ ನಾವು ಹೆಂಗೆ ಕಳಿಸಲ್ಲ ನನಗಾದ್ರೆ. ಸರಿ, ಆಯ್ತಪ್ಪ, ಕರ್ಕೊಂಡು ಹೋಗು ನಂದು. ಎಲೆಕ್ಷನ್ ಟೈಮ್ ಅವಾಗ. ಸರಿ, ನಮ್ಮ ಹುಡುಗ ಇರಲಿಲ್ಲ. ಸರಿ, ಕರ್ಕೊಂಡು ಹೋಗಪ್ಪ ಅಂತ ಕಳಿಸ್ದೆ. ಹೋದ್ರು ಕರ್ಕೊಂಡು. ಅಣ್ಣ, ಇವತ್ತು ಭಾನುವಾರ ಕರ್ಕೊಂಡ್ಬಿಡ್ತೀನಿ, ಸೋಮವಾರ ಇಲ್ಲ, ಮಂಗಳವಾರ ಇಲ್ಲ, ಬುಧವಾರ ಸಾಯಂಕಾಲ ಕರ್ಕೊಂಬಂದ್ಬಿಡ್ತೀನಿ. ಅಪ್ಪ, ಬುಧವಾರ ಆದರೆ ಗುರುವಾರನೇ ಕರ್ಕೊಂಬ, ಹೆಣ್ಮಗಿನ ಆಸೆ ನಾವ್ಯಾಕೆ ತಪ್ಸೋಣ,
ಅವರು ಒಂದಿನ ತಾಯಿ ಮನೆಯಾಗ ಇದ್ದರೆ ಎಷ್ಟೋ ಒಂಥರ ಸಂತೋಷ ಆಗ್ತೈತೆ. ಬುಧವಾರ ಬೇಡ ಗುರುವಾರನೇ ಕರ್ಕೊಂಬರ್ರಿ. ಸರಿ, ಆಮೇಲೆ ಏನು ಮಾಡಿದ್ರು, ಬುಧವಾರ ಬಂತು, ಬುಧವಾರ ಬರಲಿಲ್ಲ. ಸರಿ, ಗುರುವಾರ ಬರ್ತಾರೆ ಬಿಡು ನಾಳೆ ಅಂದೆ. ಸರಿ, ಬೆಳಗ್ಗೆ ಅಯ್ಯಪ್ಪನೇ ಫೋನ್ ಮಾಡ್ದ, ಏನಣ್ಣ ನೆನ್ನೆ ಕಾವೇರಿನ ಬಂದ್ಗಿದ್ರ ಓದ್ತೀವಿ ಅಂತ ಹೇಳಿದ್ರು, ಬಂದ್ಗಿದ್ರ ಅಂತ ಕೇಳಿದ್ರು. ಅವ್ರು ತುಮಕೂರಲ್ಲಿರೋದು. ಸರಿ, ಇಲ್ಲಣ್ಣ ಬರಲಿಲ್ಲ ಅಂದೆ. ಇನ್ನೊಂದು ಸರಿ ಫೋನ್ ಮಾಡ್ತೀನಣ್ಣ, ಬಂದರೆ ಬರಲಿ, ಬರ್ದಿರೆ ಅಕಸ್ಮಾತ್ ನೀವು ಸಾಯಂಕಾಲ 5 ಗಂಟೆ ಒಳಗೆ ಫೋನ್ ಮಾಡಿ ನಾನು ಹೋಗಿ ಕರ್ಕೊಂಬರ್ತೀನಿ ಅಂತ. ಸರಿ, 5 ಗಂಟೆ ತನಕ ನೋಡಿದ್ರು ಬರಲಿಲ್ಲ. 6 ಗಂಟೆ ತನಕ ನೋಡಿದೆ ಬರಲಿಲ್ಲ. ಇಲ್ಲ ಅಣ್ಣ ಬರಲಿಲ್ಲ ಅಂತೇಳಿ ಫೋನ್ ಮಾಡಿದೆ. ಸರಿ ಅಣ್ಣ ಹೋಗಿ ಕರ್ಕೊಂಬಂದ್ಬಿಡ್ತೀನಿ, ಎಷ್ಟೊತ್ತನ ಅಲ್ಲಿ ಅಂತ. ನೈಟು 9 ಗಂಟೆ ಅವ್ರು ನಮ್ಮ ಮನೆಗೆ ಬಂದಾಗ ಕಾರ್ ಮಾಡ್ಕೊಂಡು ಬಂದರು. ಸರಿ, ಹೋಗಪ್ಪ ಊಟ ಮಾಡೋಗ್ರಿ, ಅಲ್ಲ ಅಡುಗೆ ಆಗಿತ್ತು, ಊಟ ಮಾಡೋಗ್ರಿ ಅಂತಂದೆ. ಇಲ್ಲ ನಾವು ಬೇಡ, ಊಟ ಎಲ್ಲ ಮಾಡಿದ್ದೀವಿ. ಸರಿ, ಆಯಮ್ಮ ದಿನ ಬಂದು ನಮ್ಮ ಸಟ್ಕಿ ದಿನ ಬಂದು ಮನುಷ್ಯನ ಮೇಲೆ ಕೂತ್ಕೊಂಡು, ಆ ಸರಿ ಬಂದಾಗ ಬಾಗ್ಲಾಗ ಕೂತ್ಕೊಂಡು, ಯಾಕಮ್ಮ ಇಲ್ಲಿ ಕೂತಿದ್ಯಾ, ಎದ್ದು ಮನುಷ್ಯನ ಮೇಲೆ ಕೂತ್ಕೊಳ್ಳಮ್ಮ, ಬಂದಾಗಲ್ಲ ಹಿಂಗೆ ಕೂತ್ಕೊತಿದ್ದೀರಮ್ಮ ಅಂತ ಹೇಳ್ದೆ. ಇರಲಿ ಬಿಡೋಣ ಅಂದು. ಸರಿ ಆಯ್ತಮ್ಮ ಬಿಡು ಅಂತ. ಸರಿ ಸರಿ ಮಾತಾಡ್ತೀನಿ ಬಸವರಾಜ್ ಅವರೇ, ಮತ್ತಷ್ಟು ಚರ್ಚೆ ಮಾಡ್ತೀನಿ, ಏನಾಯ್ತು ಏನು ಅಂತ ಕೇಳ್ತೀನಿ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ನೋಡ್ತಾ ಇದ್ವಿ ಇಬ್ಬರು ಪತಿಯರಿಗೆ ಯಾವ ತರ ವಂಚನೆ ಮಾಡಿದ್ದಾರೆ ಅಂತ. ಅಂದ್ರೆ ಒಬ್ಬರು ಗೊತ್ತಿಲ್ದಿರ ಮತ್ತೊಂದು ಮದುವೆ ಮಾಡ್ಕೊಂಡಿರುವಂತ ಕಾವ್ಯ ಬಗ್ಗೆ ಹೇಳ್ತಾ ಇದ್ವಿ. ಅವ್ರ ತಾಯಿ ಕೂಡ 2ನೇ ಪತಿ ಉಮೇಶ್ ಕುಡಿಯುವಂತ ದೃಶ್ಯಗಳನ್ನ ಎಲ್ಲೋ ಹೊರಗಡೆ ಹೋಗಿರ್ತಾರೆ. ಅವರು ಹೊರಗಡೆ ಬರ್ತಿದ್ದಂಗೆನೆ ಉಮೇಶ್ಗೆ ಕೆನ್ನೆಗೆ ಬಾರಿಸ್ತಾರೆ, ಹಾಗೇನೆ ಸಾಯಿಸ್ಬಿಡ್ತೀನಿ ಅನ್ನುವಂಥ ಮಾತುಗಳನ್ನ ಕೂಡ ಹೇಳ್ತಾರೆ. ಅಂದ್ರೆ ಯಾತಕ್ಕೋಸ್ಕರ ಈ ತರ ಮಾಡಿದ್ರು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇಲ್ಲ. ಮೊದಲ ಪತಿ ಸತೀಶ್ ಜೊತೆಗೆ ಮಾತಾಡ್ತಾ ಇದ್ದೆ ನಾನು, ಏನೂ ಕಾರಣ ಇಲ್ದಿದ್ರೆ ತವ್ರ ಮನೆ ಸೇರ್ಕೊಳ್ತಾ ಇದ್ಲು. ಸಾಕಷ್ಟು ಸತಿ ರಾಜಿ ಪಂಚಾಯಿತಿಗಳಾಗಿದೆ, ಕರ್ಕೊಂಡ್ಬಂದಿದ್ದೀವಿ, ಆದ್ರೂ ಕೂಡ ಏನು ರೀಸನ್ ಗೊತ್ತಾಗಿಲ್ಲ. ಇವತ್ತು ನಮಗೆ ಗೊತ್ತಾಗಿದೆ ಅಂತ. ಇದು ಮನೆ ಒಳಗಡೆ ಇರುವಂತ ದೃಶ್ಯಗಳು ನೋಡಿ. ಹೊರಗಡೆ ರೋಡಲ್ಲಿ ಹೊಡೆಯೋದಲ್ದಿರ ಮನೆ ಒಳಗಡೆ ಕೂಡ ಕಾವ್ಯಾಳ ತಾಯಿ ವಸಂತಮ್ಮ ಇವರು ಹೊಡೆಯುವಂಥ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಏನು ಕಾರಣಕ್ಕೋಸ್ಕರ ಹೊಡಿತಾ ಇದ್ದಾರೋ ಗೊತ್ತಿಲ್ಲ. 2ನೇ ಪತಿ ಉಮೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಮಾತಾಡ್ತೀವಿ. ಅವ್ರು ಹೇಳೋ ಪ್ರಕಾರ ಫೋರ್ಸ್ಫುಲಿ ಮದುವೆ ಆಗಿದ್ದಾರೆ ಉಮೇಶ್ ಅವರು ಕಾವ್ಯಾನ ಅಂತ. ದೊಡ್ಡ ನಿನ್ ಕೈ ಹತ್ಬೇಡ. ಗೊತ್ತಿದ್ರೆ ಆಗೋಣ ಪಾಪ, ಅವನು ಗೊತ್ತಿದ್ರೆ ಎಲ್ಲ ಆಗ್ತಿದ್ದ, ಗೊತ್ತಿದ್ರೆ ಎಲ್ಲ ಆಗೋಣ. ಅಂದ್ರೆ ಮೊದಲ ಪತಿ ಸತೀಶು ಮತ್ತೆ ಅವರ ತಂದೆ ತಾಯಿ ಒಂಥರ ಶಾಕ್ಗೊಳಗಾಗಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಅರಿವಿಲ್ಲ. ಸೊಸೆ ತವ್ರ ಮನೆಗೆ ಹೋಗಿದ್ದಾಳೆ, ಸುಮಾರು ಸತಿ ರಾಜಿ ಪಂಚಾಯಿತಿ ಆಗಿದೆ, ಕರ್ಕೊಂಬರ್ಬೇಕು. ಇವತ್ತು ಕೂಡ ನಿನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿ ಅವ್ರದ್ದು. ಹೀಗಾಗಿ ಏನಂದ್ರೆ ಫೋನ್ಗೋಸ್ಕರ ಕಾದಿದ್ದಾರೆ, ಬಂದಿಲ್ಲ. ಹೇಗೋ ಸಂಸಾರ ಅನ್ನೋದು ಆಗಬೇಕು ಅಂತೇಳಿ ತಂದೆ ತಾಯಿ ಮತ್ತೆ ಮಗ 3 ಕೂಡ ಹೋಗಿರೋದು. 3 ಹೋದಾಗ ಉಮೇಶ್ ಅವ್ರನ್ನ ಕಂಡಿದ್ದಾರೆ. ಅವರು ಕೂಡ ಮದುವೆ ಆಗಿದ್ದೀವಿ ಅನ್ನುವಂಥ ವಿಚಾರ ಹೇಳ್ತಾರೆ. ಹೀಗಾಗಿ ಅವರು ಒಂಥರ ಶಾಕ್ಗೊಳಗಾಗಿದ್ರು. ಏನು ಮಾಡ್ಬೇಕು ತೋಚ್ತಾ ಇಲ್ಲ ಅವ್ರಿಗೆ. ಒಂದು ಕಡೆ ಸತೀಶು ಉಮೇಶ್ನ ಹೊಡೆಯೋದನ್ನ ಕೂಡ ತಡಿತಾ ಇದ್ದಾರೆ, ಅಂದ್ರೆ ಹೊಡೆಯೋದು ಬೇಡ ಅನ್ನುವಂಥ ವಿಚಾರ. ಅಂದ್ರೆ ಒಟ್ಟಲ್ಲಿ ಅವ್ರಿಗೆ ಯಾವುದ್ರ ಬಗ್ಗೆ ಕೂಡ ಗೊತ್ತಿಲ್ಲ. ಇವರಿಬ್ಬರೂ ಕೂಡ ಒಟ್ಟಿಗೆ ಬಂದಿರೋದ್ರಿಂದ ಈ ರೀತಿಯ ಒಂದು ನಾಟಕ ಅಲ್ಲಿ ನಡೆದಿದೆ ಅನ್ನುವಂಥದ್ದು ಹೇಳ್ತಾ ಇದ್ರಿ ಬಸವರಾಜ್ ಅವರೇ ನೀವು. ಸುಮ್ನೆ ಏನಂತಂದ್ರೆ ಏನೋ ಕಾರಣ ಇಲ್ದಿರ ತವ್ರ ಮನೆಗೆ ಹೋಗ್ತಾ ಇದ್ರು. ಆಮೇಲೆ ಅವ್ರ ಮಾವನ್ನೇ ಕರ್ಕೊಂಬಂದ್ ಬಿಟ್ರು. ಆಮೇಲೆ ಮತ್ತೆ ಹೋದವರು ಬರ್ಲಿಲ್ಲ ಅನ್ನುವಂತ ವಿಚಾರ. ತಿರ್ಗಿ ಏನ್ ಮಾಡೋರು, ತಿರ್ಗಿ ಅವ್ರ ಮಾವರು ಹೇಳಿದ್ರಲ್ಲ ಕಳಿಸ್ಲಿಲ್ಲ ಅಂತೇಳಿ. ಸರಿ, ಅವ್ರ ಮಾವ ಕರ್ಕೊಂಡ್ ಬಂದು ಬಿಟ್ರು ಮನೆಗೆ. ಸರಿ, ಊಟ ಮಾಡಿ ಅಂದ್ರೆ ಬೇಡ ಅಂದ್ರು. ಸರಿ, ಆಮೇಲೆ ಅಣ್ಣ ನಿಮ್ಮ ಮದುವೆ ಕರ್ಕೊಂಬಂದು ಬಿಟ್ಟಿದ್ದೀನಿ. ಅಲ್ಲ ಅಣ್ಣ, ನಮ್ಮ ಮದುವೆ ಅಂದ್ರೆ ಏನ ಅರ್ಥ ಅದು? ನಿಮ್ಮ ಮದುವೆ ಅಂದ್ರು ನಂದೇನೆ, ನಮ್ಮ ಮದುವೆ ಅಂದ್ರು ನಿಮ್ದೇನೆ, ಎಲ್ಲ ಒಟ್ಟಿಗೆ ತಗೊಂಡ್ಮೇಲೆ ಎಲ್ಲ ನಮ್ದು ಅಂತಂದಿರ್ತಾನೆ ಇದ್ದಿದ್ದಂಗೆ ಮಗಳಿದ್ದಂಗೆ ತಾನೆ ಅಂದೆ. ಅಲ್ಲಣ್ಣ ಈಗ ಸ್ವಲ್ಪ ಇದಾಗೈತೆ, ಈ ಟೈಮಲ್ಲಿ ಬೇಡ ಅಂತ ಅದೇನು ಹೇಳ್ಬಿಡೋಣ, ಬಾಯ್ ಬಿಟ್ಟು ಹೇಳ್ಬಿಟ್ರಿ ಅಂದೆ. ಕಾವ್ಯ ಇಲ್ಲಿರಲ್ಲವಂತೆ, ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನೀವೇ ಜವಾಬ್ದಾರಿ. ಇಲ್ಲ ಅದು ಯಾಕಣ್ಣ, ನೀನಿದ್ದಂಗೆ ಹೆಚ್ಚು ಕಮ್ಮಿ ಅಂದ್ರೆ ಅದೇನು ಮಾತು, ಅವೆಲ್ಲ ಬೇಡ, ಏನಾಯ್ತೋ ಬಗೆಹರಿಸ್ಕೊಡೋಗು, ಅವತ್ತಿಂದ ನೀನೇ ಇರೋದು, ನೀನೇ ಬಗೆಹರಿಸ್ಕೊಟ್ಟು ಹೋಗ್ಬಿಡು ಅಂದೆ. ಸರಿ, ಆಮೇಲೆ ಯಾಕಣ್ಣ ಏನು ಸಮಾಚಾರ ಅಂದೆ. ಏನೋ ಇರೋಕೆ ಇಷ್ಟ ಇಲ್ಲ ಗೊತ್ತಣ್ಣ ಅವ್ರಿಗೆ, ಏನೋ ನೋಡ್ಕೊಳ್ಳಿ
ಹಂಗಾರೆ ನೀನೇ ಏನು ಬಗೆಹರಿಸ್ಕೊಟ್ಬಿಡಪ್ಪ ನನಗೆ ಸ್ಟೇಷನಾಗಿ ಅದೇನೋ ಬಗೆಹರಿಸ್ಕೊಟ್ಬಿಡು ಆಮೇಲೆ ಅಂತೇಳಿ ಅಂತಿದ್ದಾಗೆ ತಾಯಿ ಮಗಳು ಇಬ್ರು ಸ್ಟೇಷನ್ಗೆ ಹೊರಟ್ಬಿಟ್ರು. ಆಯಪ್ಪನು ಹೇಳ್ದ ಬೇಡ ಬಾರಮ್ಮ ಬೇಡ ಬಾರಮ್ಮ. ಅಪ್ಪ ಇಲ್ವಾ ಕಾವ್ಯಗೆ? ಅಪ್ಪ ಇದ್ದಾರೆ, ಅಪ್ಪ ತಾಟಿಗೆ ಬರಲ್ಲ. ಅವ್ರು ಯಾರು ಅಂತಾನೆ ನಾವು ನೋಡಿಲ್ಲ ಸರ್. ನಮ್ಗೆ ಅಪ್ಪ ಅಲ್ಲಿ ಎಲ್ಲ ಪಕ್ಕದಾಗಿ ಇವರೇ ಅಂತ ಹೇಳಿದ್ರು, ನಾವೇನು ಕಂಡಿಲ್ಲ, ಅವ್ರನ್ನ ಕೇಳಿಲ್ಲ, ನಾವು ಮದುವೆಗೂ ಬಂದಿರಲಿಲ್ಲ. ಸರಿ ಬಿಡಿ. ಸರಿ ಆಮೇಲೆ ಸ್ಟೇಷನ್ಗೆ ಹೋದ್ವು. ಸ್ಟೇಷನ್ಗೆ ಹೋದಾಗ ಏನಮ್ಮ ಎಲ್ಲ ಹೇಳಿದ್ರು ಪೊಲೀಸ್ನವರು. ಒಂದು 10 ಜನ 12 ಜನ ಸ್ಟಾಫ್ ಇತ್ತು. 12 ಜನನೂ ಹೇಳಿದ್ರು ಬೇಡ ನೋಡು ಕಾವ್ಯ, ಬೇಡ ನೋಡು, ಇವತ್ತು ಸಂಸಾರ ಕೆಡ್ಸ್ಕೊಂಡು ಹೋಗೋದು ರೀ, ನಮಗೆ ಅವೆಲ್ಲ ಬೇಕಿಲ್ಲ, ನೀವು ಬರ್ಕೊಡಿ, ನಾವು ಸೈನ್ ಹಾಕ್ಕೊಡ್ತೀವಿ ಅಂತ ಹೇಳಿ ಬರ್ಸಿಬಿಟ್ರು ಅವ್ರ ಕೈಲೇನೆ. ಏನ್ ಕಾರಣ ಏನ್ ಬರೆದ್ರು ಪೊಲೀಸ್ ಸ್ಟೇಷನಲ್ಲಿ? ಏನಂತ ಬರ್ಕೊಟ್ರು, ನನ್ನ ಗಂಡ ಬೇಕಿಲ್ಲ, ನಮ್ಮ ತಾಯಿ ಬೇಕು, ನನಗೆ ಯಾವ ಕಾರಣಕ್ಕೂ ನನಗೆ ಗಂಡ ಬೇಕಿಲ್ಲ, ತಾಯಿ ಬೇಕು ಅಂತ ಹೇಳಿ ತಾಯಿ ಜೊತೆಗೆ ಹೋಗ್ತೀನಿ, ನಾನೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಅತ್ತೆಗಾಗ್ಲಿ ನಮ್ಮ ಗಂಡಂಗಾಗ್ಲಿ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಅಂತಲೂ ಅಷ್ಟೊತ್ತಿಗೆ ನಮ್ಮ ಇನ್ನು ನೋಡಿರೋ ಊರಲ್ಲಿ ಎಲ್ಲರೂ ಬಂದ್ರು. ಬಂದು ಏನಪ್ಪ ಅದು ಹಣ ಸ್ಟೇಷನ್ ಅಲ್ಲಿ ಏನು FIR ಮಾಡಬೇಡಿ, ನಾವು ಮನೆಗೆ ಹೋಗಿ ತೀರ್ಮಾನ ಮಾಡ್ಕೊಂತೀವಿ ಅಂತ ಅವರೆಲ್ಲ ಹೇಳ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಬಂದ್ರು. ಅವತ್ತು ರಾತ್ರಿ ಬರಲೇ ಇಲ್ಲ. ಸುಮ್ಮನಿರು, ಹೋಗ್ಲಿ ಊರಿಗೆ ಹೋಗ್ತಾರೆ, ಹೋಗ್ಲಿ ಒಂದು 2-3 ದಿನ ಬಿಟ್ಟು ಹೋಗಿ ಕರ್ಕೊಂಬರೋಣ ಅಂತ ದೊಡ್ಡವರೆಲ್ಲ. ಆಮೇಲೆ ಒಂದು ವಾರ ಬಿಟ್ಕೊಂಡು ತಿರ್ಗಾ ಅವ್ರ ಮನೆಗೆ ಹೋದ್ವಿ, ಬರ್ಲಿಲ್ಲ. 15 ಜನ ಕರ್ಕೊಂಡು ಹೋದ್ರೆ ತಿರ್ಗಾ. ಸರಿ, ಏನಾರು ಮಾತಾಡ್ತಿದ್ರ ಹೋದಾಗ ನೀವು? ಹೋದಾಗ ಮಾತಾಡೋರು, ಬರ್ತೀನಿ, ಯಾವಾಗ ಬರ್ತೀಯ, ಬರ್ತೀನಿ ಅಷ್ಟೇ. ಇನ್ನೊಂದು ತಿಂಗಳು ಬರಲ್ಲ, ಇನ್ನೊಂದ್ 2 ತಿಂಗಳು ಬರಲ್ಲ. ಏನ್ ಮಾಡ್ತಾರೆ? ಏನು ಕೆಲಸ ಗಿಲ್ಸಕ್ಕೆ ಏನಾದ್ರು ಹೋಗ್ತಾರೆ? ಈಗ ನೋಡಿದ್ರೆ ಇದೇ ಕೆಲಸ ಅನ್ಸುತ್ತೆ ಅವ್ರಿಗೆ. ಈಗ ಮಟ್ಟ ನೋಡ್ಕೊಂಡ್ರೆ ಇದೇ ಕೆಲಸ. ಅಲ್ಲಿಗೆ ನನ್ಗೆ ಇವ್ರ ಮದ್ವೆ ಆಗಿ 8 ತಿಂಗಳಾಯ್ತಂತೆ. ಅಲ್ಲ, ನಾನು ಬಿಟ್ಟು ಬಂದು 3 ತಿಂಗಳಿಗೆ ಇವ್ರ ಮದ್ವೆ ಆಗಿದ್ದಾರೆ. ಸರಿ, ಇವ್ರೇನ ಉಮೇಶ್ ಏನ್ ಲೆಕ್ಕ ಅಂದ್ರೆ ನಮ್ಮಿಬ್ರಿಗಿಂತ ಮುಂಚಾಗಿ ಇನ್ನೊಬ್ರೊಂದು ಮದ್ವೆ ಆಗಿದ್ಲಂತೆ, ಅದು ಗೊತ್ತಿಲ್ಲ. ಸರಿ ಸರಿ, ಮಾತಾಡ್ತೀನಿ. ಅಂದ್ರೆ ಅಂತೆ ಕಂತೆಗಳು ಬೇಡ, ಅಂದ್ರೆ ನೀವಿಬ್ಬರು ಸಿಕ್ಕಿದ್ದೀರಾ, ಮಾತಾಡಿದ್ರೆ ಅದು ನೋಡೋಣ ಅಷ್ಟೇ. ಸರಿ ಅಮ್ಮ, ನೀವು ಹೇಳಿ ನಿರ್ಮಲಾ ಅವರೇ. ಈಗ ನೋಡಿ, ನೀವು ಹೋದಾಗ, ಮನೆಗೆ ಹೋದಾಗ ನೋಡ್ತಾ ಇದೀವಿ, ಒಂಥರ ನಿಮ್ಗೆ ಏನೂ ಗೊತ್ತಾಗಿಲ್ಲ, ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ. ಹೆಂಗಾಯ್ತಿದೆಲ್ಲಾನು ಅಂತ? ನಾವು ಕರೆಯೋಕ್ಕೆ ಅಂತಾನೆ ಹೋದ್ವಿ. ನಮ್ಮ ಮನೇಲಿ ನಮ್ಮ ನಾದ್ನಿ ಯಜಮಾನ್ರು, ನಮ್ಮ ಮನೆಯವರು, ನನ್ನ ಮಗ, ಇಷ್ಟು ಜನ ಹೋದ್ವಿ. ಇನ್ನೊಬ್ರು ಹೆಣ್ಣು ತೋರಿಸಿದ್ರಲ್ಲ ಅವರು, ಇಷ್ಟು ಜನ ಹೋದ್ವಿ. ಹೋದಾಗ ಇವರು ಚಿಕ್ಕಪ್ಪ ಅವರಂತೆ, ಅವರು ಕೂತಿದ್ರು ಮನೇಲಿ. ನಾವು ಯಾರೋ ಇರಬೇಕು ಅಂತ ಸೀದಾ ಒಳಗೆ ಹೋದ್ವಿ. ಹೋದ ತಕ್ಷಣ ನಮ್ಮ ಕಾವ್ಯ ಈಗಾದರೂ ಬರ್ತೀಯ ಹಂಗಮ್ಮ ಅಂತ ಕೇಳಿದೆ. ಬರ್ತೀನಮ್ಮ, ಬನ್ನಿ ಅಪ್ಪಾಜಿ, ಬನ್ನಿ ಅಮ್ಮ, ಬನ್ನಿ ಸತಿ ಅಂತೇಳಿ ಕರೆದ್ರು. ಸರಿ ಅಂತ ಹೋದ್ವಿ. ಎಲ್ಲಮ್ಮ ನಿಮ್ಮ ತಾಯಿ ಅಂತ ಕೇಳಿದೆ. ಡ್ಯೂಟಿಗೆ ಹೋಗಿದ್ದಾರಮ್ಮ ಅಂತ ಅಂದು. ಕರ್ಸಮ್ಮ. ಅವಾಗ ಅವರು ಈಗ ಬರೋಕ್ಕಾಗಲ್ಲ, ಸಂಜೆ ಬರ್ತೀನಿ, ಅಪ್ಪಾಜಿಗೂ ಅಮ್ಮಗೂ ತಿಂಡಿ ಮಾಡಿಡು ಅಂತ ಅಂದರು. ಇಲ್ಲಮ್ಮ, ಬಾ ಅವ್ರು ಯಾರೋ ಉಮೇಶನು ಬಂದಿದ್ದಾನೆ, ಅವ್ರು ಯಾರೋ ಇನ್ನೊಬ್ಬನು ಕರ್ಕೊಬಂದಿದ್ದಾನೆ, ದುಡ್ಡು ಕೊಡಬೇಕಲ್ಲ ನಾವು ಅವ್ರಿಗೆ, ಅವ್ರು ಬಂದಿದ್ದಾರೆ. ನಾನು ಇವ್ರು ಯಾರಮ್ಮ ಅಂದೆ. ಅವನು ಯಾರೋ ಉಮೇಶ್ ಅಂತ ಕಣಮ್ಮ, ಇವನಿಗೆ ದುಡ್ಡು ಕೊಡ್ಬೇಕು ನಾವು, ಅದಕ್ಕೆ ಬಂದವನೇ. ಏನಪ್ಪ, ನಾನು ಯಾಕಾಗಲಿ, ನನಗೇನು ಕೊಡ್ತೀಯ ದುಡ್ಡು, ನಾನು ನಿನ್ನ ಗಂಡ, ಸುಳ್ಳು ಯಾಕೆ ಹೇಳ್ತಿದ್ಯಾ? ಆವಾಗ ಇವರು ನೀವ್ಯಾರು ಅಂತ ಕೇಳಿದ್ರು. ನೀವ್ಯಾರು ಅಂದಿದ್ದಕ್ಕೆ, ನೋಡಪ್ಪ ಅವ್ರ ಅತ್ತೆ ಮಾವ ನಾವು, ಅವನು ನನ್ನ ಮಗ, ಇವನಿಗೆ ನಾವು ಮದುವೆ ಮಾಡ್ಕೊಂಡಿದ್ವಿ ಅಕ್ಕ, ನಾನು ಮದುವೆ ಮಾಡ್ಕೊಂಡಿದ್ದೀನಿ ಇವಳನ್ನ ಅಂತ ಇವ್ರಂದ್ರು. ಆಗ ನಾನು, ಏನಪ್ಪ ಹಿಂಗೆ ಹೇಳ್ತಿದ್ಯಾ ಕಾವ್ಯ, ಏನಮ್ಮ ಇದೇನಮ್ಮ ಸಮಾಚಾರ? ಇಲ್ಲಮ್ಮ, ಅವನು ಯಾರೋ ನನಗೆ ಗೊತ್ತೇ ಇಲ್ಲ, ಏನು ನಮ್ಮಮ್ಮ ಸಾಲ ಕೊಡ್ಬೇಕಂತೆ ಬಂದಿದ್ದಾನ ಅಷ್ಟೇ ಅಂತ ಅಂದು. ಆಮೇಲೆ ನಾನೇನು ಮಾಡಿದೆ, ಎಲ್ಲಿ ಅಂತಂದು ಅಬ್ಸರ್ವ್ ಮಾಡಿದೆ, ಕೊಳ್ಳಲ್ಲಿ ನೋಡಿದೆ, ತಾಳಿ ನಾವು ಕೊಟ್ಟಿದ್ದಿರಲಿಲ್ಲ, ಸರಿ, ಇವ್ರು ಕಟ್ಟಿರೋದಿದೆ. ಯಾಕಮ್ಮ ತಾಳಿ ಎಲ್ಲಮ್ಮ? ಅವಾಗ ಅಮ್ಮ ನನಗೆ ಯಾರ್ಯಾರೋ ಕರ್ಕೊಂಡೋಗಿ ಕೈ ಕಾಲು ಕಟ್ಟಿ ಎತ್ತಾಕಿ ಕರ್ಕೊಂಡೋಗಿ ನನ್ನ ಮದುವೆ ಮಾಡಿಸ್ಬಿಟ್ರಮ್ಮ, ನಂಗೆ ಇಷ್ಟ ಇರಲಿಲ್ಲ. ನಮಗಾದ್ರೂ ಒಂದು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲಮ್ಮ, ಫೋನೆಲ್ಲ ಕಿತ್ಕೊಂಡ್ಬಿಟ್ಟಿದ್ರು ನನ್ನ ಹತ್ರ. ಏನಪ್ಪ ಅಂತ ಇವ್ರನ್ನ ಕೇಳಿದೆ. ಅಮ್ಮ ನೋಡಮ್ಮ, ನಾವು ಸುಳ್ಳು ಹೇಳ್ತಾ ಇಲ್ಲ, ರಿಜಿಸ್ಟ್ರ್ ಮ್ಯಾರೇಜ್ ಆಗಿದ್ದೀನಿ, ಜೊತೆಗೆ ಅರೇಂಜ್ ಮ್ಯಾರೇಜು ಆಗಿದ್ದೀನಿ ಅಂತ ಇವರು ದಾಖಲೆ ಎಲ್ಲ ತೋರಿಸಿದ್ರು. ನಾವೇನು ಮಾತಾಡೋಕ್ಕಾಗಲಿಲ್ಲ. ಆಗ ಅವರಮ್ಮ ಬಂದು ಈ ಹುಡುಗನ ಸಿಕ್ಕಾಪಟ್ಟೆ ಹೊಡೆಯೋದು, ಸಣ್ಣ ಸಣ್ಣ ಮಾತು ಬೈಯೋದು ಎಲ್ಲ ಮಾಡಿದ್ರು. ನಾವು ಚೆನ್ನಾಗಿ ನೋಡ್ಕೊಂಡಿದ್ವಿ. ನನಗೆ ಹೆಣ್ಮಕ್ಳಿಲ್ಲ, 2 ಗಂಡ್ಮಕ್ಳೇ. ಚಿಕ್ಕವನು ಡಿಗ್ರಿ ಮಾಡ್ತಾಯಿದ್ದಾನೆ, ಇವನೇ ದೊಡ್ಡವನು. ನಮಗೆ ಗಲಾಟೆ ಅಂದರೆ ಆಗಲ್ಲ, ನಾವು ರೈತರು ಫಸ್ಟ್. ಇಷ್ಟೆಲ್ಲ ನೋಡಿ ಮೆಂಟ್ಲು ಶಾಕಾಗಿ ಟ್ರೀಟ್ಮೆಂಟ್ ಎಲ್ಲ ತಂದಿದ್ದು ನೋಡಿ. ನಿಮ್ಮನ್ಸಲೆಲ್ಲ ಮೆಡಿಸಿನ್ ತಾಗ್ತಿದ್ವಿ. ಇಷ್ಟೆಲ್ಲ ಆದಮೇಲೆ ಈ ಥರ ಎಲ್ಲ ಆಗಿದ್ದೀನಿ. ಮನೇಲಿ ಯಾರಿಗೂ ಅಡುಗೆ ಮಾಡೋಕ್ಕೂ ಸಹಿತ ನನ್ನ ಕೈಲಾಗಲ್ಲ. 1 ದಿವಸ ಇದ್ದಂಗೆ ನಾನು 1 ದಿವಸ ಇರಲ್ಲ. ಸತ್ತು ಉಟ್ಬಿಟ್ಟಿದ್ದೀನಿ. ಅಮ್ಮನ ಮದುವೆ ಮಾಡ್ಕೊಂಡು ಹೋದಾಗಿಂದ ಕೊಟ್ಟಿರೋ ಹಿಂಸೆಗೆ ನಾನು, ಜನ ಊರಲ್ಲಿ ಎಷ್ಟು ಮಾತಾಡ್ತಾರೆ ಅಂದರೆ ನಾನು ಬದುಕಿಬಾರ್ದು ಆ ಥರ ಮಾತಾಡ್ತಾರೆ.
ಹೆಂಗ್ರಿ ಮೇಡಮ್ ಒಂದು ದಿವಸ ಒಂದು ಏಟ ಹಾಕ್ಲಿಲ್ಲ, ಒಂದು ಮಾತು ಬೈಲಿಲ್ಲ. ಮಗಳಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದೆ, ಹೆಣ್ಮಕ್ಳು ಇಲ್ವಲ್ಲ ಅಂತ. ನನ್ನ ತಾಯಿ ತಂದೆ ನನ್ನ ತಾಯಿ ತನ್ನ ಮನೆಯಲ್ಲಿ 11 ಜನ ಆಗ್ತಂಗಿದ್ರು, ಅವರೆಲ್ಲ ಕೆಟ್ಟ ಹೆಸರು ತಗೋಬಾರ್ದು, ನಾನು ಅವ್ರಿಗಿಂತ ಚೆನ್ನಾಗಿ ನೋಡ್ಕೋಬೇಕು ನಾನು ಅಂತೇಳಿ ಅವ್ರಿಗಿನ್ನ ಚೆನ್ನಾಗಿ ನೋಡ್ಕೊತಿದ್ದೆ. ನನಗೆ ಈ ಥರ ಮಾಡಿದಳು ನೋಡ್ರಿ. ಈಗ ಕೇಳಿದ್ರೆ ನಾನು ಮದುವೆ ಆಗಿಲ್ಲಮ್ಮ. ಅವ್ರ ತಾಯಿ ಕೇಳಿದ್ರೆ ಹೋಗ್ಲಿ ಎಲ್ಲಮ್ಮ, ನಾವು ಕೊಟ್ಟಿರೋ ತಾಳಿ ಎಲ್ಲಮ್ಮ ಅಂತ ಕೇಳಿದ್ರೆ, ಬೀರಲ್ಲೈತೆ ತೆಗೆದು ತೋರ್ಸಮ್ಮ, ಒತ್ತೆ ಇಕ್ಕಿದ್ದೀನಿ. ಯಾಕಮ್ಮ ಒತ್ತೆ ಇಕ್ಕಿದ್ಯಾ? ಇಲ್ಲ ಮಾರಿದ್ದೀನಿ. ಒಂದೊಂದು ಸರ್ತಿಗೆ ಒಂದೊಂದು ಮಾತು ಹೇಳ್ತಿದ್ದಾರೆ ಅವರು. ನಾವು ಹೆಂಗೆ ಮಾಡ್ಬೇಕೀಗ? ಅಲ್ಲಿ ಇವಾಗ ಆ ಹುಡುಗಿ ಕೇಳಿದ್ರೆ, ಇಲ್ಲ ನಂಗೆ ಸತ್ತಿನೇ ಬೇಕು, ನಂಗೆ ಇವ್ನು ಬೇಡ, ಇವ್ನು ಸುಳ್ಳೆ ಮಗ ಅಂತವನು ಇಂತವನು, ನಮ್ಗೆ ಇವ್ನು ಬೇಡ, ನಾನು ಸತ್ತಿ. ಕಾವ್ಯ ಹಿಂಗೆ ಹೇಳ್ತಾಳೆ. ಹಂಗಂತವ್ರೆ. ನಾವು ಹೆಂಗೆ ಕರ್ಕೊಂಡು ಹೋಗೋಣ ಈಗ? ಕಂಡು ಹೆಂಗೆ ಕರ್ಕೊಂಡು ಹೋಗೋಣ ಹೇಳ್ರಿ? ಅಂದ್ರೆ ಯಾವ ಮಾತ್ ಮೇಲೂ ಕೂಡ ನಂಬೇಕು ಅಂತ ಅನಿಸ್ತಾ ಇಲ್ಲ ಅಂತ. ಪ್ರತಿಯೊಂದಕ್ಕೂ ಸುಳ್ಳು ಹೇಳ್ತಿದ್ದಾರೆ. ನಂಬೋ ಥರ ಮಾತೇ ಹೇಳ್ತಿಲ್ಲ ನಮಗೆ. ಮೊದಲು ಮನೇಲಿ ಅವ್ರ ತಾಯಿ ಯಾರನ್ನಾಗಲಿ ಇವ್ರಿಗೆ ನಾನು ದುಡ್ಡು ಕೊಡಬೇಕು, ಇವ್ರಿಗೆ ನಾನು ದುಡ್ಡು ಕೊಡಬೇಕು ಅಂತ ಅವ್ರನ್ನೆಲ್ಲ ಮನೆ ಹತ್ರ ಕರ್ಕೊಬತ್ತಿದ್ರು. ಯಾರಮ್ಮ ನಾನು ಯಾರಮ್ಮ ಇವರು ಅಂತ ಅಂದರೆ ಕಾವ್ಯನ್ನೇ ಕೇಳ್ತಿದ್ದೆ. ಯಾರಮ್ಮ ಅಂದ್ರೆ ರಿಲೇಷನ್ ಅಮ್ಮ. ಒಂದೊಂದು ಸರ್ತಿ ಬಂದಾಗ ಮನೆ ಹತ್ರಕ್ಕೆ ಯಾರ ಮುಂಜಾನೆ ಅನ್ನೋರಿಗೆ 80,000 ಕೊಡಬೇಕು ಅಂತ ಕರ್ಕ ಬಂದಾಗಲೇ ನಮ್ಮ ಮನೆಗೆ ಜಾಸ್ತಿ ಗಲಾಟೆ ಮಾಡ್ಕೊಂಡು ಸರಿ ಕರ್ಕೊಂಡು ಹೋಗಿದ್ದು. ಸರಿ ನಿರ್ಮಲಾ ಅವರೇ, ಮತ್ತೆ ಮಾತಾಡ್ತೀನಿ ನಿಮ್ಮೆಲ್ಲ ಜೊತೆಗೂ. ಇನ್ನು ಕಾವ್ಯ ಈ ಘಟನೆ ಬಗ್ಗೆ ಏನು ಹೇಳ್ತಾರೆ, ಅವ್ರ ರಿಯಾಕ್ಷನ್ ಏನು, ಹಾಗೇನೆ ಅವರ 2ನೇ ಪತಿ ಉಮೇಶ್ ಏನು ಹೇಳ್ತಾರೆ ಇದ್ರ ಬಗ್ಗೆ ಮಾತಾಡ್ತೀನಿ ಒಂದು ಚಿಕ್ಕ ಬ್ರೇಕ್ನ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾವ್ಯ ಮಾಡಿರುವಂತಹ ಅಧಾಂತದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಕಾವ್ಯ ಈ ಘಟನೆ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತಾಳೆ, ಏನ್ ಹೇಳ್ತಾಳೆ ಅವಳು, ಬನ್ನಿ ನೋಡೋಣ. ಏನೋ ಜಗಳ ಆಯ್ತು, ಬಿಟ್ಟಿರ್ಲಿಲ್ಲ ಸರ್. ನಾನು ನಮ್ಮ ಅಮ್ಮ ಮನೆಗೆ ಬಂದಿದ್ದೆ ಅಷ್ಟೇ, ಬಿಟ್ಟಿರ್ಲಿಲ್ಲ. ನಾನು 1.5 ವರ್ಷ ಆಗಿತ್ತು ಇಲ್ಲ ಬಂದು ಅಂತ ಹೇಳಿದ್ರು. ಅದೇ ನಮ್ಮ ಅಮ್ಮಗೆ ಹುಷಾರಿಲ್ಲ, ಬಂದಿದ್ದಷ್ಟೇ ಸರ್. ಪದೇ ಕರ್ಕೊಂಡು ಹೋಗಿ ಬಂದ್ರು, ನೀವು ಹೋಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಒಬ್ರು ಸಾಯ್ತಾರೆ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಸರ್? ಆಯಮ್ಮ ಸಾಯ್ತಾರೆ, ಸಿಮಣೆ ಪೆಟ್ರೋಲ್ ಬೆಕ್ಕಿಗ್ತಾನೆ ಅಂತ ಅಂದ್ರೆ ಬೇಕಾದ್ರೆ ಆಯಮ್ಮನ್ನು ಕರೆಸಿ ಸರ್. ಆಯಮ್ಮನ್ನು ಮಾಡಿದ್ದು ಮದುವೆ ನಾವೇನು ಇಷ್ಟಪಟ್ಟಾಗಿಲ್ಲ. ನನಗೆ ಇಷ್ಟ ಇರೋದೇ ನನ್ನ ಗಂಡ ಸತೀಶ. ಇವಾಗ ಯಾರ ಜೊತೆ ಹೋಗ್ತೀರಾ ಕರೆದ್ರೆ? ಸತೀಶನ್ ಜೊತೆ ಹೋಗ್ತೀನಿ. ಇವಾಗ ಇಬ್ರು ಬಂದಿದ್ದೀರಾ, ಇಬ್ರಿಗೂ ಮದುವೆ ಆಗಿದ್ದೀರಾ? ನನಗೆ ಬೇಕಾಗಿರೋದೇ ನಮ್ಮ ಸತೀಶ ಸರ್. ಅವ್ರಿಗೆ ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ. ನನ್ನ ಸತೀಶ ಕರೆದ್ರೆ ಹೋಗ್ತೀನಿ ಸರಿ. ಸತೀಶ್ ಅವರೇ, ನೀವೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಮೇಡಮ್, ನಾನು ಯಾವ ರೀತಿಯಾಗಿ ಕರ್ಕೊಂಡು ಹೋಗ್ಲಿ? ನಾನು ಕರ್ಕೊಂಡು ಹೋದ್ರೆ ನಮ್ಮ ಊರಲ್ಲಿ ನನಗೆ ಮರ್ಯಾದೆ ಇರುತ್ತೆ ಇಲ್ಲ, ಫ್ರೆಂಡ್ಸ್ಗಳು ಈಗಲೇ ನಮಗೆ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇಲ್ಲ, ಯಾವ ಫಂಕ್ಷನ್ಗಾಗಲಿ ಹೋಗೋಕ್ಕಾಗ್ತಾ ಇಲ್ಲ. ಇವಳು ಇವಾಗ ನಾನು ಕರ್ಕೊಂಡು ಹೋದ್ರೆ ನನ್ನ ಮರ್ಯಾದೆ ಇರುತ್ತಾ? ಇಲ್ಲ ನಾನು ತಲೆ ಎತ್ಕೊಂಡು ಓಡಾಡ್ಬೋದಾ? ನೀವೇ ಹೇಳಿ. ಅಲ್ಲ, ನಿಜವಾಗ್ಲೂ ಏನಾದ್ರು ಪ್ರೀತಿ ಇತ್ತ? ಅಷ್ಟೊಂದು ಹತ್ತು ಕರೆದು ಒಂದ್ ರೀತಿಯಲ್ಲಿ ದುಃಖ ಪಟ್ಕೊಂಡು ಹೇಳ್ತಾ ಇದಾರೆ ಸತೀಶ್. ಎಲ್ಲ ವಿಷಯ ಗೊತ್ತಾಯ್ತು ಅಂತ ಅಷ್ಟೇ ಅವ್ರು ಹೇಳ್ತಾ ಇರೋದು ಬಿಡಿ. ಯಾವ್ದೇ ಕಾರಣಕ್ಕೂ ನಿಮ್ಗೆ ಅವ್ರು ಸಿಗ್ತಾರೆ ಅಂತ ಗೊತ್ತಿರ್ಲಿಲ್ವಾ? ಇಲ್ಲ, ನಮ್ಗೆ ಯಾವ್ದೇ ರೀತಿಯಾದಂತ ಮಾಹಿತಿ ಇರಲಿಲ್ಲ. ನಾನು ಫಸ್ಟ್ ಹೇಳಿದ್ನಲ್ಲ, ಅದೇ 28-29 ನೋಡ್ಕೊಂಡು ಹೋಗೋಣ ನನ್ನ ಲೆಕ್ಕಾಚಾರಕ್ಕೆ ನಾವು ಹೋಗಿದ್ದು. ಹೋದಾಗ ಇವ್ರಿದ್ರು ಅಷ್ಟೇ ಮನೆಯಲ್ಲಿ. ಸರಿ, ನೀವು ಹೋಗಕ್ ಮೊದ್ಲೇ ಅವ್ರಿದ್ರು ಅಂತ ಅವ್ರಿಗೂ ಗೊತ್ತಿಲ್ಲ ನೀವು ಬರ್ತೀರಾ ಅಂತ? ಅವ್ರು ಯಾವ ಕಾರಣಕ್ಕೆ ಬಂದಿದ್ರು ಅವ್ರ ಹತ್ರ ಕೇಳ್ತೀನಿ ನಾನು, ಉಮೇಶ್ ಅವ್ರ ಹತ್ರ, ಏನಕ್ಕೆ ಬಂದ್ರು ಏನು ಎತ್ತ ಅಂತ. ಸರಿ, ಒಂಥರ ಮನಸ್ಸು ಮುರಿದೋಗಿದೆ. ಹೌದು ಮೇಡಮ್, ಮನಸ್ಸು ಮುರಿದೋಗದ, ತಲೆ ಎತ್ತಕ್ಕೆ ಆಗಲ್ಲ ನಮ್ಗೆ, ಹಂಗಾಗಿದೆ. ನಮಗೆ ನ್ಯಾಯ ಬೇಕು ಅಷ್ಟೇ, ಏಕಿಲ್ಲ. ಸರಿ, ಮಗನ್ ಜೀವನ ನೋಡಿದ್ರೆ ಒಂಥರ ಸಂಕಟ ಆಗತ್ತಲ್ಲ ಬಸವರಾಜ್ ಅವರೇ? ಹೌದು ಮೇಡಮ್ ಅವರೇ, 4 ಲಕ್ಷ ರೂಪಾಯಿ ಇದು ಬಡವ್ರ ರೈತರದು ಜೀವನ. ಏನೋ ನನ್ನ ಮಗಳಿದ್ರೆ ನಾನು ಮಾಡ್ತೀನಿ. ಯಾವ್ದೋ ರೇಂಜ್ ಆಗಿರ್ತಾ ಇದ್ವಿ. ಒಂದು ಮೂಗ್ನತ್ತು ಬಂಗಾರದ್ದು ಕೊಟ್ಟಿಲ್ಲ ಮೇಡಮ್ ಅವರೇ. 1 ಉಂಗ್ರ ಮಾಡಿಸ್ಕೊಡ್ತೀನಿ ಮಗಳಿಗೆ ಅಂದ್ರು. ನಾವು ಮದುವೆಯಲ್ಲಿ ಧಾರೆ 3 ದಿವಸ ಕೇಳೋ ಹೊತ್ತಿಗೆ ಹಣ ಮಾಡಿಸ್ಕೊಡ್ತೀನಿ, ಈಗ ಇಲ್ಲ ಬಿಡಮ್ಮ, ಮಧ್ಯದವ್ರು ಏನಣ್ಣ ಹುಡುಗ ಗಲಾಟೆ ಮಾಡ್ತಾನೆ, ನಾನು ಹೇಳ್ತೀನಿ ಬಿಡಪ್ಪ. ಸರಿ ಸರಿ, ನಮ್ಮ ಹುಡುಗನ್ ಕೇಳಿದೆ. ಸರಿ, ಅಲ್ಲ ಒಂದೇ ಮಾತಲ್ಲ ಅರ್ಥ ಆಗ್ಬಿಡುತ್ತೆ ಬಿಡಿ, ನಮ್ಗೆ ಹೆಣ್ಮಕ್ಳು ಇರ್ಲಿಲ್ಲ, ಮಗಳ ತರ ನಾವು ನೋಡ್ಕೊಂತಾ ಇದ್ವಿ ಅಂತ. ಅವರು ನಿಮ್ ಬಗ್ಗೆ ಏನು ವಿರುದ್ಧವಾಗಿ ಮಾತಾಡಿದ್ಲ, ಏನೂ ಇಲ್ಲ ಅಂದ್ರೆ ನೀವು ಚೆನ್ನಾಗಿ ನೋಡ್ಕೊಳ್ತಿದ್ರಿ ಅಂತಾನೆ ಅರ್ಥ. ಆದ್ರೆ ಏನ್ ಕಾರಣಗಳಿಂದ ಹಿಂಗ್ ಮಾಡಿದಾರೋ ಗೊತ್ತಾಗ್ತಾ ಇಲ್ಲ. ಅವ್ರು ಸಿಗ್ಬೇಕು, ನಮ್ಗೆ ಮಾತಾಡ್ಬೇಕು, ಡೀಟೇಲ್ಸ್ ನ ಕೊಡ್ಬೇಕು. ನಾವು ಟ್ರೈ ಮಾಡ್ತಾ ಇದೀವಿ ಕಾವ್ಯ ಮತ್ತೆ ಅವ್ರ ತಾಯಿ ಜೊತೆಗೆ ಮಾತಾಡೋದಕ್ಕೆ. ಇನ್ನು ನಾವು ಸತೀಶ್ ಅವ್ರ ಜೊತೆಗೆ ಮಾತಾಡಿದ್ವಿ, ಕಾವ್ಯಳ ಮೊದಲ ಪತಿ ಏನೆಲ್ಲ ವಿಚಾರಗಳನ್ನ ಹೇಳಿದ್ರು ಅಂತ. ಇನ್ನು 2ನೇ ಪತಿನ ಈಗ ನಾವು ತೋರಿಸ್ತೀವಿ. 2ನೇ ಪತಿ ನೀವು ನೋಡಿದ್ರಿ ದೃಶ್ಯಗಳಲ್ಲಿ, ಉಮೇಶ್ ಅಂತ. ಅವರು ಕೆಲವು ತಿಂಗಳ ಹಿಂದೆ ಇದೇ ಹುಡುಗಿನ ಮದುವೆ ಆಗಿರೋದು ನೋಡಿ. ಮದುವೆ ಫೋಟೋಸ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಬಲವಂತವಾಗಿ ಮದುವೆ ಆದ್ರೂ ನನ್ನ ಬೆಂಕಿ ಇಡ್ತೀವಿ, ಸೀಮೆಎಣ್ಣೆ ಹಾಕ್ತೀವಿ ಅಂತ ಹೇಳಿದ್ರು ಅಂತ. ಆದರೆ ಇಷ್ಟೊಂದು ಖುಷಿಯಾಗಿರಕ್ಕೆ ಸಾಧ್ಯನಾ?
ನೋಡಿ ಚೆನ್ನಾಗಿ ಡ್ರೆಸ್ ಕೂಡ ಮಾಡ್ಕೊಂಡಿದ್ದಾರೆ, ಒಳ್ಳೆ ಸ್ಮೈಲ್ ಕೂಡ ಮಾಡ್ತಾಯಿದ್ರು. ಹೀಗೆಲ್ಲ ಇರೋದಕ್ಕೆ ಸಾಧ್ಯನಾ? ನೋಡಿ ಈಗಿನ ಕಾಲದಲ್ಲಿ ಒಂದು ಫೋನ್ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೆ. ಇವಾಗ ಹತ್ಕೊಂಡು ನನ್ನ ಮೊದಲ ಗಂಡನೇ ಬೇಕು, ಸತೀಶೇ ಬೇಕು ಅನ್ನೋದನ್ನು ಫೋನಲ್ಲಿ ಹೇಳಿದರೆ ಪಾಪ ಖುಷಿಯಾಗಿ ಕರ್ಕೊಂಡು ಹೋಗಿರೋರು. ಸುಮಾರು ಸತಿ ಬಂದು ನ್ಯಾಯ ಪಂಚಾಯಿತಿ ಮಾಡಿಕೊಂಡು ಕರ್ಕೊಂಡು ಹೋಗಿ ಬಂದಿದ್ದಾರೆ, ಹೋಗಿಲ್ಲ. ನೋಡಿ ಎಷ್ಟೊಂದು ಸಂಭ್ರಮದಿಂದ ಮದುವೆ ಮಾಡ್ಕೊಳ್ತಾ ಇದ್ದಾಳೆ. ಈ ಕಡೆ ನೋಡಿದ್ರೆ ಇನ್ನೊಂದು ಕುಟುಂಬ, ಮೊದಲ ಪತಿ ಕಡೆಯವರು ಅಪ್ಪ ಅಮ್ಮ ಎಲ್ಲ ಕೂಡ ರೋಧಿಸ್ತಾ ಇದ್ದಾರೆ. ಅವ್ರ ತಾಯಿ ಪಾಪ ಹಳ್ಳಿಗಳಲ್ಲಿ ಅಂತಂದರೆ ಒಂದು ರೀತಿ ಮದುವೆ ಕೆಡ್ತು ಅಂತಂದರೆ ಯಾರಿಂದ ಏನು ತಪ್ಪು ಅಂತ ಬರಲ್ಲ, ಮಗ ಹೆಂಡ್ತಿನ ಬಿಟ್ಟಿದ್ದಾನೆ, ಹೆಂಡ್ತಿ ಇಲ್ಲ ಅನ್ನೋದಷ್ಟೇ ಬರುತ್ತೆ. ಹೀಗಾಗಿ ಅಲ್ಲಿ ಹಳ್ಳಿಗರ ಮಾತು ಕೇಳಿ ಅಥವಾ ಅಲ್ಲಿನ ಜನರ ನಡುವೆ ಅವ್ರ ತಲೆ ಎತ್ಕೊಂಡು ಬದುಕೋಕ್ಕಾಗಿಲ್ಲ, ಹೀಗಾಗಿ ಡಿಪ್ರೆಷನ್ಗೊಳಗಾಗಿದ್ದಾರೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರು. ಮಾತ್ರೆಗಳನ್ನು ತಗೊಳ್ತಾ ಇದ್ದಾರೆ. ಇದು 2ನೇ ಮದುವೆ ಆಗಿರುವಂಥದ್ದು. ಸಂಭ್ರಮವಾಗಿ ಅರೇಂಜ್ ಮ್ಯಾರೇಜ್ ಆಗಿದ್ದಾರೆ. ಮೊದಲನೇ ಗಂಡನಿಗೆ ಡೈವರ್ಸ್ ಕೊಟ್ಟಿಲ್ಲ, ಕಾನೂನಾತ್ಮಕವಾಗಿ ಕೂಡ ಇದು ತಪ್ಪು. ಇದು ಹೇಗೆ ಮದುವೆ ಮಾಡಿಕೊಂಡ್ರೋ ಗೊತ್ತಿಲ್ಲ. ನೋಡಿ ತಾಳಿ ಕಟ್ಟಿಸ್ಕೊಂಡಿರೋಂಥ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ನೋಡಿ ಇದು ಏನೋ ದೇವಸ್ಥಾನದಲ್ಲಿ ಎಲ್ಲೋ ಮದುವೆ ಆದರೂ ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ರು ಅನ್ನೋಂಥದ್ದಲ್ಲ, ಸಂಭ್ರಮವಾಗಿ ಒಂದು ಚೌಲ್ಟ್ರಿಯಲ್ಲೇ ಮದುವೆ ಆಗ್ತಾರೆ ಅಂತದ್ದು. ಯಾಕೆಂದರೆ ಸುಮಾರು ನೆಂಟರಿಷ್ಟರು ಕೂಡ ಜೊತೆಯಲ್ಲಿದ್ದಾರೆ. ಸಾಕಷ್ಟು ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನ ಮಾಡ್ತಾರಂಥದ್ದು, ಶಾಸ್ತ್ರೋಕ್ತವಾಗಿ ಮದುವೆಯನ್ನು ಮಾಡ್ಕೊಂಡಿದ್ದಾರೆ. ನೋಡಿ ಎಷ್ಟೊಂದು ಸಂಪ್ರದಾಯದ ಪ್ರಕಾರ ಮದುವೆ ಆಗಿದ್ದಾರೆ ಕಾವ್ಯ ಅಂತ. ಈಗ ಉಮೇಶನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇರೋವಂಥದ್ದು. ತಾಯಿ ಹೊಡೆದು ಕೂಡ ಹೊಡೆದ್ಲು, ರಸ್ತೆಯಲ್ಲಿ ಹೊಡೆಯೋದಲ್ದಿರ ಮನೆ ಒಳಗಡೆ ಕೂಡ ಹೊಡೆದಿದ್ದಾಳೆ. ಇದಕ್ಕೇನು ಕಾರಣ ಅಂತ ಗೊತ್ತಿಲ್ಲ. ವಸಂತಮ್ಮ ಸಿಗಬೇಕು, ಕಾವ್ಯ ಕೂಡ ಸಿಗಬೇಕು, ನಮಗೆ ಹೇಳಬೇಕೇನು ಡೀಟೇಲ್ಸ್ ಅಂತ, ಏನಾಗಿದೆ ಏನು ಅಂತ. ನೋಡಿ ಬಲವಂತದಿಂದ ಸೀಮೆ ಎಣ್ಣೆ ಹಾಕಿ ಮದುವೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಹಿಂಗಿರಕ್ಕೆ ಸಾಧ್ಯನಾ? ಹಿಂಗೆ ಮದುವೆ ಆಗೋಕ್ಕೆ ಸಾಧ್ಯನಾ? ಇದೆಲ್ಲವೂ ಕೂಡ ಏನಂದರೆ ಕಟ್ಟು ಕತೆ, ಇದೆಲ್ಲ ಕೂಡ ಕಥೆಯನ್ನು ಹೆಣೆದಿದ್ದಾರೆ ಅನ್ನುವಂಥದ್ದು. ವಸಂತಮ್ಮ ಅವರು ಕೂಡ ಮದುವೆಯಲ್ಲಿ ಶಾಮೀಲಾಗಿದ್ದಾರೆ. ಅವರು ಕೂಡ ಮದುವೆಯಲ್ಲಿ ಸಂಭ್ರಮದಿಂದ ಓಡಾಡ್ತಾ ಇರೋವಂಥದ್ದು. ನೋಡಿ ವಿಡಿಯೋನೇ ಇದೆ ಇವರ ಹತ್ರ. ನೋಡಿ ಊಟ ಮಾಡೋಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮದುವೆಯಲ್ಲಿ ಉಮೇಶ್ ಅವ್ರಿಗೂ ಕೂಡ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಒಂದು ಮದುವೆ ಆಗಿದೆ ಅಂತ ಆಗಿದ್ದಾರೋ ಇದೇ ಮೊದಲನೇ ಮದುವೆ ಅಂತ ಆಗಿದ್ದಾರೋ ಗೊತ್ತಿಲ್ಲ. ಅವ್ರ ಹತ್ರ ಡೀಟೇಲ್ಸ್ನ ಕೇಳ್ತೀನಿ ನಾನು. ನೋಡಿ ಸಂಬಂಧಿಕರ ಜೊತೆ ಮದುವೆ ಆಗ್ತಾ ಇರೋಂಥ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಶಾಸ್ತ್ರೋಕ್ತವಾಗಿ ಮದುವೆಯನ್ನು ಆಗಿದ್ದಾಳೆ ಕಾವ್ಯ. ಆದರೆ ಇವತ್ತು TV9 ಹೋದ ತಕ್ಷಣ, TV9 ಕ್ಯಾಮ್ರಾ ಅವನ್ನ ಸೆರೆ ಹಿಡಿದ ತಕ್ಷಣ ಎಲ್ಲಿಂದ ಕಣ್ಣೀರು ಬಂತೋ ಗೊತ್ತಿಲ್ಲ. ತುಂಬ ಕಣ್ಣೀರು ಹಾಕ್ಕೊಂಡು ಹೇಳ್ತಾರೆ, ನನ್ನ ಮೊದಲ ಪತಿನೇ ಬೇಕು, ಉಮೇಶ್ ಬೇಡ, ನಾನು ಅವ್ರ ಹತ್ರನೇ ಹೋಗಕ್ಕೆ ರೆಡಿ ಇದ್ದೀನಿ ಅಂತ. ಈ ಬುದ್ಧಿ ಯಾಕೆ 2 ವರ್ಷದಿಂದ ಇರಲಿಲ್ಲ? 2 ವರ್ಷ ಆಗಿದೆ ಗಂಡನ್ನ ಬಿಟ್ಟು ಬಂದು, ಆದರೆ ಹೋಗಿಲ್ಲ. ಇವಾಗ ತಕ್ಷಣ ಅವ್ರನ್ನ ನೋಡಿದ ತಕ್ಷಣ ಯಾಕೆ ಈ ಥರ ನಾಟಕ ಆಡಿದಾರೆ ಗೊತ್ತಾಗ್ತಾ ಇಲ್ಲ. ನೋಡಿ ತುಂಬ ಚೆನ್ನಾಗಿ ಖುಷಿಯಾಗೇ ಮದುವೆ ಆಗಿರುವಂಥ ದೃಶ್ಯಗಳು ನೋಡ್ತಾ ಇದ್ದೀವಿ. ಇದು ಫುಲ್ಲು ವಿಡಿಯೋನೇ ಕೊಟ್ಟಿದ್ದಾರೆ ನಮಗೆ ಉಮೇಶ್ ಅವರು. ಯಾಕೆಂದರೆ ಅವ್ರ ತಾಯಿ ಕೇಳಿದ್ದಾರೆ, ಫೋಟೋನ ತೋರಿಸು, ಮದುವೆ ಆಗಿರೋದು ತೋರಿಸು, ಬಲವಂತವಾಗಿ ನೀನು ಮದುವೆ ಆಗಿದೆಯಾ, ಏನೇನು ವ್ಯವಹಾರ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. ಇವರು ಏನೇನಕ್ಕೋ ರಗಳೆ ಮಾಡಿದ್ದಾರೆ. ಅವ್ರ ತಾಯಿ ಹೊಡೆದು ಕೂಡ ಹೊಡೆದಿದ್ದಾರೆ. ಬೇರೆಯವರು ಬಹುಶಃ ಏನಂದರೆ ಇವ್ರ ಸ್ಥಿತಿಯಲ್ಲಿದ್ದಿದ್ರೆ ಅಲ್ಲಿ ಪರಿಣಾಮನೇ ಬೇರೆ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಬಹುಶಃ ಉಮೇಶ್ ಕೂಡ ತುಂಬ ಪ್ರೀತಿ ಇಟ್ಕೊಂಡಿದ್ರು ಈ ಹುಡುಗಿ ಬಗ್ಗೆ ಅಂತ ಅನ್ಸುತ್ತೆ. ನಾನು ಉಮೇಶ್ ಜೊತೆಗೆ ಈಗ ಮಾತಾಡ್ತೀನಿ. ಉಮೇಶ್ ಅವರೇ, ಏನು ಇವತ್ತು ಒದೆ ತಿಂದ್ರಿ ಅವ್ರ ತಾಯಿ ಹತ್ರ ಮನೆಯಲ್ಲಿ, ಅದ್ರ ಜೊತೆಗೆ ಕಾವ್ಯ ನೀವು ಬೇಡ ನನಗೆ ಸತೀಶ್ ಬೇಕು ಅಂತಂದ್ರು. ನಿಮ್ಗೆ ಗೊತ್ತಿತ್ತಾ ಫಸ್ಟ್ ಮದುವೆ ಆಗಿದೆ ಅವ್ರಿಗೆ, ನಾನು 2ನೇ ಮದುವೆ ಅಂತ ಗೊತ್ತಿತ್ತಾ? 1 ತಿಂಗಳು ಏನೂ ಹೇಳಿಲ್ಲ ಮೇಡಮ್. ಆಮೇಲೆ ವಿಚಾರ ಹೇಳಿಡು. ಆಮೇಲೆ ಅವರು ಕೋರ್ಟ್ಗೆ ಹಾಕ್ಯಾರೆ, ದುಡ್ಡು ಬೇಕು ಅಂತ ಹೇಳಿಡು. ಆಮೇಲೆ ಲಾಯರ್ ನೀಡಬೇಕು ಹಂಗೆ ಹಿಂಗೆ ಅಂತ ದುಡ್ಡೆಲ್ಲ ಇಸ್ಕೊಂಡು, ಜೋರಾಗಿ ಮಾತಾಡಿ, ದುಡ್ಡೆಲ್ಲ ಇಸ್ಕೊಂಡು ಹಿಂಗೆ. ಆಮೇಲೆ ಇವ್ರಿಗೆ ಒಟ್ಟಾಳು ದುಡ್ಡು, ಒಟ್ಟು ದುಡ್ಡು ಒಂದು ಇದು ಬಿಟ್ರೆ ಸರಿ. ಸರಿ, ಏನು ಮಾಡ್ತಾ ಇದ್ದೀರಾ ನೀವು ಅಂತ? ನಾವು ಮನೆ ಕಡೆಲೇ ಇರೋದು, ವ್ಯವಸಾಯ ಮಾಡ್ತೀವಿ. ವ್ಯವಸಾಯ ಮಾಡ್ತೀರಾ? ಸರಿ. ಆಮೇಲೆ ಬೆಳಗ್ಗೆದು ಕೊಪ್ಪೆ. ಎಷ್ಟು ತಿಂಗಳಾಯ್ತು ಮದುವೆ ಆಗಿ ನಿಮ್ದು ಕಾವ್ಯ ಜೊತೆಗೆ? ಒಂದು 5-6 ತಿಂಗಳ ಮೇಲೆ. 5-6 ತಿಂಗಳ ಮೇಲೆ ಆಯ್ತಾ? ಈ ಬಂದು ಇಲ್ಲಿಗೆ 1 ತಿಂಗಳಾಯ್ತು. ಮದುವೆ ಆಗಿದ್ದು 5-6 ತಿಂಗಳಾಯ್ತು. ಸರಿ, ಹೆಂಗಿದ್ರಿ ನೀವಿಬ್ರು ಅಂತ? ಚೆನ್ನಾಗೇ ಇದ್ದು. ಅವ್ರ ಅಮ್ಮ ಬಂದು ಮನೆಗೆ ಬಂದ್ಮೇಲೆ ಅಮ್ಮ ನೋಡ್ಬೇಕು, ಅಮ್ಮ ನೋಡ್ಬೇಕು. 1 ದಿವಸ ತಪ್ಪರಿ 2 ದಿವಸ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಬರೀ ಸುಳ್ಳು, ಎಲ್ಲೂ ಹೋಗ್ತಿರ್ಲಿಲ್ಲ. ಏನಕ್ಕೆ ಈ ತರ ಸುಳ್ಳು ಹೇಳ್ಕೊಂಡು ಸಂಸಾರ ಏನು ಅಂತಾನೆ ಗೊತ್ತಿಲ್ಲ ಅವ್ರದ್ದು. ಅಂದ್ರೆ ನಿಮ್ಮನ್ನ ಮದ್ವೆ ಆದ್ಮೇಲೆ 1 ತಿಂಗಳಿಗೆ ಹೇಳಿದ್ರ ಈ ತರ ಮದ್ವೆ ಆಗಿದೆ ನಂದು ಅಂತ? ಆಮೇಲೆ ಹೇಳಿಳು. ನಿಮ್ಮ ಮನೆಯವರು ಆಮೇಲೆ ಅವ್ರು ಕೇಸ್ ಹಾಕೊಂಡ್ಯಾರ. ಅವ್ರು ಏನು ಕೇಸ್ ಹಾಕೊಂಡಿಲ್ಲ, ಕೇಸು ಏನು ಮಾಡ್ಕೊಂಡಿಲ್ಲ. ಅವರು ಕೇಸ್ ಹಾಕ್ಯಾರೆ ಮನೆ ಮೇಲೆ, 3 ಲಕ್ಷ ಕೇಳ್ತಾವ್ರೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಸುಳ್ಳು ಅಪರಾಧ ಇದು ಮಾಡೋದು. ಅವ್ನು ಗಲಾಟೆ ಮಾಡ್ತಾನೆ ಮನೆದಾಗ ಬಂದು ಸತೀಶ. ಅವರು ಹತ್ರಕ್ಕೆ ಬಂದಿಲ್ಲ ಮೇಡಮ್ ಅವ್ರೆ.
ಅಂತ ಹೇಳಿದಾಳಂತೆ. ಆಮೇಲೆ ದುಡ್ಡು ಕೊಡ್ಬೇಕು, ಕೇಸ್ ಹಾಕೊಂಡೆ ಅವ್ನು ಮುಗಿಸಾಕ್ಬಿಡು, ಆಮೇಲೆ ಎಲ್ಲ ನಮ್ದೇ ಹಾಗೆ ಹೀಗೆ ಈ ತರ ಎಲ್ಲ ಕಟ್ಟೆ ಅವಕ್ಕೆಲ್ಲ ನಾವು ಆಶೆ ಬೀಳ್ತಿರ್ಲಿಲ್ಲ. ಸರಿ ಸರಿ ಉಮೇಶ್ ಅವರೇ, ನಿಮ್ಗೆ 1 ತಿಂಗಳವರೆಗೂ ಏನು ಹೇಳಿರ್ಲಿಲ್ಲ, ಅವ್ರ ಅಮ್ಮನೂ ಏನು ಹೇಳಿರ್ಲಿಲ್ವಾ? ಮಗಳು ಹೇಳಿಲ್ಲ. ನಿಮ್ಮ ಅಪ್ಪ ಅಮ್ಮನಿಗೂ ಗೊತ್ತಿರ್ಲಿಲ್ವಾ ಏನು ಎತ್ತ ಅಂತ? ನಿಮ್ಗೆ ಗೊತ್ತಿಲ್ಲ ಇನ್ನು ಅಪ್ಪ ಅಮ್ಮನಿಗೆ ಹೆಂಗ್ ಗೊತ್ತಾಗ? ನಾನು ಒಬ್ಬನೇ ಮಗ, ನಮ್ಮ ಅಪ್ಪ ತಿರೋದ್ರು, ನಾನು ಒಬ್ಬನೇ ಮಗ. ಅಮ್ಮ ಮಾತ್ರ ಇದಾರಾ? ಅಮ್ಮ ಮಾತ್ರ. ಗೊತ್ತಿರ್ಲಿಲ್ಲ ಅವ್ರಿಗೆ? ಅವ್ರಿಗೇನೆ ನಮ್ದೇ. ಬಹುಶಃ ಏನಾದ್ರು ಒಂದ್ ಮದ್ವೆ ಆಗಿದೆ ಅಂದ್ರೆ ಮಾಡ್ಕೊಳ್ತಾ ಇದ್ರ? ಇನ್ನೊಂದ್ ಮದ್ವೆ ಇಲ್ಲ ಇಲ್ಲ ಮಾಡ್ಕೊಳ್ತಾ ಇಲ್ಲ, ವಂಚನೆ ಮಾಡಿ ಮದ್ವೆ ಮಾಡ್ಕೊಂಡಿದ್ದಾರೆ. ಸರಿ, ನಿಮ್ ಬಗ್ಗೆ ಏನ್ ಹೇಳ್ತಾರೆ ಕಾವ್ಯ? ಅವ್ರು ವಂಚನೆ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ನಿಮ್ ಬಗ್ಗೆ ಏನ್ ಹೇಳ್ತಾರೆ ಕಾವ್ಯ? ನೋಡೋಣ. ಮಾಡಿದ್ದಷ್ಟೇ ಇದನ್ನ ಮದ್ವೆನ ನಾವೇನ್ ಬೇಕು ಅಂತ ಆಗಿಲ್ಲ. ಯಾರ ಜೊತೆ ಮಾಡಿಸಿದ್ರು? ಯಾವನ್ ಜೊತೆನೋ, ಏನ್ ಹೆಸರು? ಸರೋಜಮ್ಮ ಅಂತೇಳಿ ಅವರೇ ಮಾಡಿದ್ದು. ಯಾರ ಜೊತೆ ಮಾಡಿಸಿದ್ರು? ಇವನ್ ಜೊತೆ. ಇವನೇನೋ ಸಾಯಿಸ್ತೀನಿ ಅನ್ನಂತೆ ಅವ್ರನ್ನ. ಇವನು ಅಂದ್ರೆ ಯಾರು? ಉಮೇಶ. ಸಾಯಿಸ್ತೀನಿ ಅವ್ರನ್ನ ಅನ್ನಂತೆ, ಅದಕ್ಕೆ ತಾಂಡೋಗಿ ಕೈ ಎಲ್ಲ ಕಟ್ಟಾಕಿ ಮದ್ವೆ ಮಾಡಿದ್ದು ಸರ್ ನಂದು. ಅವ್ರನ್ನ ಸಿಮಣೆ ಹೊಡೆದು ಪೆಟ್ರೋಲ್ ಬೆಂಕಿ ಇಕ್ತೀನಿ ಅಂತೆ, ಅದಕ್ಕೋಸ್ಕರ ನಾನು ಕೈ ಕಾಲು ಕಟ್ ಅವ್ರ ಕಡೆಯವ್ರನ್ನ, ಸರೋಜಮ್ಮನ ಕಡೆಯವ್ರನ್ನ ಕೈ ಕಾಲು ಕಟ್ಟಾಕಿ ಅವ್ರ ಮದ್ವೆ ಮಾಡಿದ್ದು ನನ್ನ. ನಾನು ಇಷ್ಟಪಟ್ಟಾಗಿಲ್ಲ. ಇಲ್ಲ ಸರ್, ಅವರೇ ಮಾಡಿದ್ದು. ಗ್ರ್ಯಾಂಡಾಗಿ ಇವನೇನೋ ರೆಡಿ ಮಾಡ್ದ ಅಂತೇಳಿ ಕೈ ಕಾಲು ಕಟ್ಟಾಕಿ ಮಾಡಿದ್ದು ಸರ್. ಸರಿ, ಕೈಕಾಲು ಕಟ್ಟಿ ಮದುವೆ ಮಾಡಿದ್ರು ಅಂತ ಹೇಳ್ತಾರೆ. ಒಂದು ಕಡೆ ವಿಡಿಯೋನ ನೋಡ್ತಾ ಇದೀವಿ ನಾವು, ಅವರೆಷ್ಟು ಖುಷಿಯಾಗಿ ಸಂಭ್ರಮದಿಂದ ಮದುವೆ ಆಗ್ತಾ ಇದ್ದಾರೆ ಅಂತ. ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಅನ್ನೋಂಥದ್ದು ಅಲ್ಲಿ ದಾಖಲೆಗಳು ಕೂಡ ಸಿಕ್ಕಿದೆ. ಮದುವೆ ಆಗಿರೋದು ಯಾವ ಥರ ಸಂಭ್ರಮದಿಂದ ಮದುವೆ ಆಗಿದ್ದಾರೆ ಅಂತ. ಉಮೇಶ್ ಜೊತೆಗೂ ನಾನು ಮಾತಾಡ್ತೀನಿ. ಇನ್ನು ಕಾವ್ಯ ಮತ್ತು ಅವ್ರ ತಾಯಿ ಫೋನ್ ಜೊತೆಗೆ ಮಾತಾಡೋದಕ್ಕೆ ಅವರಿಬ್ಬರ ಜೊತೆಗೂ ಕೂಡ ನಾವು ಟ್ರೈ ಮಾಡ್ತಾ ಇದ್ದೀವಿ. ಚರ್ಚೆ ಮತ್ತೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಸತೀಶ್ ಅವ್ರ ಜೊತೆಗೆ ಮಾತಾಡಿದ್ವಿ, ಮೊದಲ ಪತಿ ಜೊತೆಗೆ. ಎರಡನೇ ಪತಿ ಉಮೇಶ್ ಜೊತೆಗೆ ಮಾತಾಡ್ತಾ ಇದ್ವಿ. ಕಾವ್ಯ ಏನು ಹೇಳಿದ್ಲು ಅಂತ ಕೇಳಿದ್ವಿ. ಉಮೇಶ್ ತುಂಬ ಏನಂದರೆ ಹಿಂಸೆ ಕೊಟ್ಟು ಮದುವೆ ಆಗಿರೋದಂತೆ. ಹಿಂಸೆ ಕೊಟ್ಟು ಮದುವೆ ಆಗೋರಾದ್ರೆ ಈ ಥರ ಫೋಟೋಗಳಲ್ಲಿ ನಿಂತ್ಕೊಳ್ತಾರೆ, ಈ ಥರ ವಿಡಿಯೋ ತೆಗೆಸ್ಕೊಳಕ್ಕಾಗತ್ತಾ? ಸೀಮೆಎಣ್ಣೆ ಬೇರೆ ಸುರಿತಾರೆ ಅಂತ ನೋಡಿ, ಎಷ್ಟು ವಿಜೃಂಭಣೆಯಿಂದ ಮದುವೆ ಮಾಡ್ಕೊಂಡಿದ್ದಾರೆ ಅಂತ. ಹಾಗೆಯೇ ಮತ್ತೊಂದು ಹೇಳ್ತಾ ಇದ್ರು, ಕೈಕಾಲು ಕಟ್ಟಾಕ್ಬಿಟ್ಟು ಮದುವೆ ಮಾಡ್ತಾ ಇದ್ರು ಅಂತ. ಕೈಕಾಲು ಕಟ್ಟಾಕ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದಿದ್ರೆ ಹಿಂಗೆಲ್ಲಾನು ಫೋಟೋ ವಿಡಿಯೋ ಹಿಡಿಯೋಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಗುಟ್ನಲ್ಲಿ ನಡೆದೋಗ್ತಾ ಇತ್ತು ಅಂತ ನೋಡಿ. ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದ್ದಾರೆ ಸುಮಾರು ಜನ, ಅವ್ರ ಜೊತೆಗೂ ಕೂಡ ಭರ್ಜರಿಯಾಗಿ ಫೋಟೋಗಳಾಗ್ತಾ ಇದೆ, ವಿಡಿಯೋಗಳಾಗ್ತಾ ಇದೆ. ಇದೆಲ್ಲ ಇಟ್ಕೊಂಡು ಹಿಂಗೆ ಸುಳ್ಳು ಮಾತಾಡ್ತಾರೆ ಅಂದರೆ ಅದೆಷ್ಟು ಧೈರ್ಯ ಇರಬೇಕು ಆ ಹುಡುಗಿಗೆ ಗೊತ್ತಿಲ್ಲ. ಉಮೇಶ್ ಅವರೇ ನೋಡಿ, ಕೈಕಾಲು ಕಟ್ಬಿಟ್ಟೇನೋ ಮದುವೆ ಆದ್ರಂತೆ ಹೇಳ್ತಾರೆ. ವಿಡಿಯೋನು ನೋಡ್ತಾ ಇದೀವಿ, ಅಂಶ ಗೊತ್ತಾಗಿರುತ್ತೆ ಹೆಂಗೆ ಏನು ಅಂತ. 1 ತಿಂಗಳಾದ್ಮೇಲೆ ಹೇಳಿದ್ರು ಅಂದ್ರಲ್ಲ ನೀವು. 1 ತಿಂಗಳಾದ್ಮೇಲೆ ಹೇಳದ ಮೇಲೆ ಏನಾದ್ರು ಬದಲಾವಣೆ ಆಯ್ತಾ ನಿಮ್ಮಲ್ಲಿ? ಏನು ಬದಲಾವಣೆ ಇಲ್ಲ, ಆಗ್ಲಿಲ್ಲ. ಬಿಡು, ಈಗ ತಪ್ಪು ಮಾಡ್ಯಾರೆ ಇನ್ನೇನಂತ ಚರ್ಸ್ಕೊಂಡು ಹೋಗೋಣ. ಆಮೇಲೆ ಇದು ಹೇಳಿರು, ಕೇಸ್ ಹಾಕಿಬಿಟ್ಟಾರೆ ಹಂಗೆ ಹಿಂಗೆ. ಅಲ್ಲ, 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತಾರಲ್ಲ, ಇನ್ನೊಂದು ಮದುವೆ ಆಗಿರೋದು ಇದೇ ಫಸ್ಟ್ ಕೇಸ್ ಅನ್ಸುತ್ತೆ. ಅದೇ ಅದೇ ಅಂತ ಹೇಳಿ ಅತ್ತ ಬಿಡು ಸತೀಶ್ ಅಂತ ಮಾತಾಡೋಣ, ಅವ್ರ ಮನೆಗೆ ಹೋಗೋಣ, ಡೈರೆಕ್ಟ್ ಆಗಿ ಹೋಗೋಣ, ಹಿಂಗ ಆಗಿದೀವಿ, ನಾ ರಿಜಿಸ್ಟರ್ ಆಗಿದೀವಿ ಅಂತ ಹೇಳಿ ಇದು ಮಾಡಿದ್ದು ಅಷ್ಟೇ. ಅವ್ರ ಮನೆಗೆ ಹೋಗ್ಬೇಕು ಅಂತಿದ್ರ? ಹೋಗೋಣ ಅಂತ ಹೇಳಿದ್ವಿ. ನನ್ಗೆ ಕಳಬಾಳೆ ಮೇಡಮ್ರೆ, ಡೈರೆಕ್ಟ್ ಇರ್ಬೇಕು ಯಾವಾಗ. ಸರಿ, ಅವ್ರ ಅಮ್ಮ ಹಂಗೆಲ್ಲ ಹೊಡಿತಾ ಇದ್ರಲ್ಲ ನಿಮ್ಮನ್ನ, ಏನ್ ಅನ್ಸ್ಲಿಲ್ವಾ ನಿಮ್ಗೆ ಅಂತ? ಅವ್ರ ಅಮ್ಮ ಸರಿ ಇದ್ರೆ ಏನು ಹಾಕಲ್ವಲ್ಲ. ಇವತ್ತು ಅವರು ನೋಡಿಲ್ವಂತೆ ಅವ್ರ ಅವ್ರ ಮನೇಲಿ 3-4 ತಾಳೆವಿ. ಒಬ್ಬೊಬ್ರು ಬಂದು ಒಂದ್ ಹಾಕಿದ್ ಏನ್ ಇದ್ ಮನೆ ಸಂಸಾರನ ಏನು ನಮ್ಗೆ ಒಂಥರ ತಲೆ ಕೆಟ್ಟೋದ್. ಅವ್ರ ಮನೆ ಒಳಗೆ ಮನೆ ಒಳಗೆ ಹೋಗೋದೇ ಬಿಟ್ಬಿಟ್ಟೆ ಇತ್ತೀಚೆಗೆ. ಸರಿ, 6 ತಿಂಗಳಾಗಿತ್ತಲ್ಲ ಮದ್ವೆ ಆಗಿ, ಎಷ್ಟ್ ತಿಂಗಳು ಸಂಸಾರ ಮಾಡಿದ್ರು ನಿಮ್ ಜೊತೆಗೆ? ನಮ್ ಜೊತೆ 3 ತಿಂಗಳು ಚೆನ್ನಾಗಿದ್ಲೇನಪ್ಪ ಅಷ್ಟೇ. ಏನ್ ದುಡ್ಡು ಕಾಸು ಏನಾರು ಕೊಟ್ಟಿದ್ರ ಅವ್ರ ಮನೆಯವ್ರಿಗೆ? ಈಗ ತಿರ್ಗಾ ಕೇಳ್ಬೇಕು ಅಂತ ಮಾಡಿ ಈಗ್ಲೂ ಕೊಡ್ಬೇಕು. ಮದ್ವೆ ಎಲ್ಲ ನೀವೇ ಮಾಡ್ಕೊಂಡಿದ್ದು? ಎಲ್ಲ ನಮ್ ಕೈಯಿಂದನೇ ಮಾಡ್ಕೊಂಡು. ಏನೋ ಒಡವೆ ಗಿಡವೆ ಹಾಕಿದ್ರಾ? ಎಲ್ಲ ಕೊಡ್ಸಿ. ಸರಿ, ಎಲ್ಲ ನೆಂಟ್ರಿಸ್ಟನ್ನೆಲ್ಲ ಕರ್ದಿದ್ದೀರಾ, ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಂಡಿದ್ದೀರಾ? ಏನ್ ದಿಢೀರಾಗಿ ಮದ್ವೆ ಫಿಕ್ಸ್ ಆಗಿದ್ದ ಏನೋ ನೋಡಿ ಮಾಡಿ? ಏನಿಲ್ಲ, ದಿಢೀರ್ನ ಅವ್ರೇ ಅವ್ವ ಮಗಳು ಬಂದ್ರು, ಇಲ್ಲ ಹುಡುಗ ಓಕೆ ಹಂಗೆ ಹಿಂಗೆ ಮನೆಜೆ ಆಗಿ ಕಿತ್ತೋಯಿರೋದು ಅಷ್ಟೇ ಅಂತ ಹೇಳ್ಬಿಟ್ಟು ಇದು ಮಾಡಿಲ್ಲ. ಮನೆಜೆ ಆಗಿ ಕಿತ್ತೋಯಿರೋದು ಅಂತ ಹೇಳಿದ್ರೆ ನಾನು ನಮ್ದೆ ಅಂತ ವೇಸ್ಟ್ ಆಗಿಲ್ಲ ಪ್ರಪಂಚದಲ್ಲಿ. ಮದುವೆ ಇರೋ ಬೆಳಗಿನ ಎದ್ದೋಯಿರೋರಿಲ್ವಾ ಹಂಗೆ ಹಿಂಗೆ ಅನ್ಕೊಂಡು ಅಂತೇಳಿ ಆದೆ. ನಿಮ್ ಮನ್ಸಲ್ಲಿ ಏನಿತ್ತು, ಮೊದಲನೇ ಗಂಡ ಸರಿ ಇಲ್ವೇನೋ ಅದಕ್ಕೆ ಏನೋ ಹಿಂಸೆ ಕೊಟ್ಟಿದ್ದಾರೆ ಅಂತ? ಹೇಳಿಲ್ಲ ಅದ್ನು. ಅವ್ನು ಸರಿ ಇರಲ್ಲ, ಕೋರ್ಟ್ ಬರ್ತಾನೆ, ಲಾರಿಗೆ ಹೋಗ್ತಾನೆ,
ಅಲ್ಲೇ ಆ ಊರಲ್ಲಿ ಯಾರನ್ನೋ ಮಾಡಿಕೊಂಡೇನೆ ನನ್ನ ಹತ್ರ ಒಂದ್ ದಿವಸ ಮನಗಿಲ್ಲ ಹಾಗೆ ಈಗ ಏನೇನೋ ಹೇಳೋಳು. ನಾನೇನೋ ಇರ್ಬೋದು ಬಿಡು ಅತ್ತ ಅಂತೇಳಿ ಸುಮ್ಮನೆ. ಯಾರು ಹೇಳಿಲ್ವಾ ನಿಮ್ಗೆ ಇವ್ರು ಮದ್ವೆ ಆಗಿದೆ ಅಂತ? ಅಕ್ಕಪಕ್ಕದಲ್ಲಿ ವಿಚಾರಣೆ ಮಾಡ್ಲಿಲ್ವಾ ನೀವು? ಗೊತ್ತಿದ್ರೆ ನಾವು ಯಾಕೆ. ಎಷ್ಟ್ ದಿವಸದಲ್ಲಿ ಸೆಟ್ ಆಯ್ತು, ಎಷ್ಟ್ ದಿವಸದಲ್ಲಿ ಮದ್ವೆ ಆಗೋಯ್ತು? ಬರೇ ಒಂದ ವಾರದೊಳಗಷ್ಟೇ. ಏನ್ ಹುಡುಗಿ ಚೆನ್ನಾಗಿದ್ದಾಳೆ ಅಂತೇಳಿ ನೀವು ಅವಸರ ಮಾಡಿ ಮದ್ವೆ ಮಾಡ್ಕೊಂಡ್ರಾ? ಇಲ್ಲ, ಅವರೇ ಒಪ್ಕೊಂಡ್ರಲ್ಲ, ಇನ್ನೇನು ಬಿಡ್ಕೊಂಡು ಚೀಟ್ಗಳಿದ್ದು ಚೀಟ್ಗಳು ಹಾಕೊಂಡಿದ್ದೆ. ಚೀಟ್ಗಳೆಲ್ಲ ಕೂತ್ಕೊಂಡೆ ದೇವಸ್ಥಾನ ಹತ್ರ. ಅದೇ ಸಾಲ ಮಾಡ್ಕೊಳಂಗಿಲ್ಲ ಏನಿಲ್ವಲ್ಲ, ಜೋರಾಗೆ ಮಾಡ್ಕೊಂಡೆ. ಬರೀ ಹುಡುಗರು ಎಲ್ಲ ಇದ್ ಮಾಡಿದೆ, ಕ್ಲೀನಾಗೆ ಮಾಡ್ಕೊಂಡು ಜನ ಸೇರ್ಸಿ. ಎಲ್ಲಿ ಮದ್ವೆ ಆಗಿದ್ದು? ದೇವಸ್ಥಾನನ ಚೌಟ್ರಿನ ಏನು? ಅಲ್ಲಿ ದೇವಸ್ಥಾನ ಓಪನ್ ಮಾಡಿಸಿದ್ದು ನಾವೇ ಖರ್ಚು ಹಾಕಿ ಇದ್ ಮಾಡಿದ್ವಲ್ಲ, ಅಲ್ಲೇ ಜೋರಾಗೆ ಮಾಡ್ಕೊಂಡು. ಸರಿ, ಅವ್ರ ಅಮ್ಮ ಕೇಳ್ತಾರೆ ನಿಮ್ಮನ್ನ ಒಳಗಡೆ ಹೊಡ್ಕೊಂಡು ಕೆನ್ನೆಗೆ ಬಾರಿಸ್ಕೊಂಡೆ ಕೇಳ್ತಾರೆ, ಏನಿದೆ ನಿನ್ನ ಫೋಟೋ ವಿಡಿಯೋ ಇದೆಯಾ, ತೋರ್ಸ್ ನೋಡೋಣ ಅಂತಾರೆ. ಅದಿಂಗ ಅಷ್ಟು ಧೈರ್ಯವಾಗಿ ಮಾತಾಡ್ತಾರೆ, ಇದೆಲ್ಲ ಪ್ರೂಫ್ ಇದ್ರೂನು. ಅವರು ಎಲ್ಲ ಉಲ್ಟಾ ಅವ್ರದ್ದೆಲ್ಲ ಅದೇ. ಈಗ ಕೊಟ್ರೆ ದುಡ್ಡು ಕೇಳಕ್ ಹೋದ್ರೆ, ನಿನಗೆ ಕೊಟ್ರೆ ನಾನು ದುಡ್ಡು ಕೇಳಿಕೆ ನಿನ್ ನನ್ನ ಮಗಳನ್ನ 5 ತಿಂಗಳಿಂದ ಮಾಡಿ ಅಲ್ಲಿ ಸರಿಯಾಗೋತ್ತು ಹೋಗಲ್ಲೇ ಎದ್ದು ಒಂದು ಬಂತಾ ಇದ್ದೀನಿ, ನಾನೇನು ಮಾತಾಡ್ಲಿಲ್ಲ. ಬರೀ ಕಚಡ ಬುದ್ಧಿ, ಕಚಡ ಇದ್ ಮಾತು, ಬೇಜಾರು. ಅಂದ್ರೆ ಎಲ್ಲಾರು ಇಂಥವರೇ ಸಿಕ್ಕಿದಿರ ಪಾಪ ಅಮಾಯಕರು ಅಂತ. ನಮ್ಗಿನ ಫಸ್ಟ್ ಒಬ್ಬ ತಿಕ್ಲತ್ತು ಏನಂತ ಮಲ್ಸೊಂತಾನೆ ಹುಚ್ಚಾಗ್ಬಿಟ್ಟೇನಂತೆ. ಇನ್ನೊಂದ್ ಮದ್ವೆ ಆಗಿದೆಯಂತ? ಫಸ್ಟೇ ಆಯ್ತಂತ. ಓ, ಸತೀಶ್ಗಿಂತ ಮೊದ್ಲು. ಅದು ಗೊತ್ತಿಲ್ಲ, ಹೇಳ್ತಾರೆ ಅಲ್ಲಿ ಊರಲ್ಲಿ. ಮೇಡಮ್ ಅವರೇ, ನಮ್ಗೆ ನಾವು ಮುಸ್ರು ಬಿಟ್ಟಿರ್ಲಿಲ್ಲ, ನಾವು ಆಗೈತಂತೂ ನಂಬಿಕೆ ಇರ್ಲಿಲ್ಲ. ನಾವೇನೋ ಸಂಪ್ರದಾಯದಲ್ಲಿ 500 ಬಂದ್ರು, 500 ಅಲ್ಲೇ ಸಾಲ ಬಳಿ ನೋಡಿದ್ರು, ಸರಿ ಓಕೆನಪ್ಪ ಅಂದ್ರೆ ಓಕೆ ಅಷ್ಟೇ. ಹಿಂಗೆ ಆಗೈತೆ ಹಿಂಗೆ ಬಿಟ್ಟೈತೆ ಅಂತ ನಮ್ಗೆ ಯಾರು ವರ್ತಮಾನನೂ ಕೊಡಲಿಲ್ಲ ಪಕ್ಕದಾಗೆ, ನಾವು ಕೇಳಲೂ ಇಲ್ಲ. ಅಲ್ಲ, ನಾನು ಇಷ್ಟು ದಿವಸ ಡಿಸ್ಕಷನ್ ಮಾಡಿದ್ದೀನಿ, ಚರ್ಚೆಗಳು ಮಾಡಿದ್ದೀನಿ. ಅದ್ರಲ್ಲಿ ಪಾಪ ಹೆಣ್ಮಕ್ಳು ಬಂದು ಗೊಳೋ ಅಂತ ಅಳೋದನ್ನ ನೋಡಿದ್ದೀನಿ. ನಮ್ಮ ಮೋಸ ಮಾಡಿಬಿಟ್ರು ಗಂಡಂದ್ರು, ನಮಗೆ ಇಂಥ ಚಿಂತೆ ಆಗೋಗಿದೆ ನಮಗೆ ಅಂತ ಅಪ್ಪ ಅಮ್ಮ ಮಾತಾಡೋದನ್ನ, ಹೆಂಡತಿರು ಮಾತಾಡೋದನ್ನ ನೋಡಿದ್ದೀನಿ. ಆದರೆ ತುಂಬ ರೇರ್ ಕೇಸ್ ಇದ್ದು. ಇಲ್ಲ ಮೇಡಮ್ ಅವರೇ, ನಾವು ಹಂಗೂ ನಾನು ಅವಾಯ್ಡ್ ಮಾಡ್ಕೊಂಡಿದ್ದೆ. ನಮ್ಮ ಮಗನಲ್ಲಿ ಏನೇ ಆಗಲಿ ಅದು ಸೊಸೆನೇ ಒಂದು ಗುಡ್ದು ನನಗೆ ಅವತ್ತು ಸಿಟ್ಟು ಬರೋದು. ನನ್ನ ಮಗ ಎಲ್ಲ ನಾವು ಹೋಗಿ ಆಚೆ ಕಡೆ ಬಂದು ಏನು ಹಿಂಗೆ ಮಾಡಿದ್ದಿ ಇಟ್ಟು ಅಂತಂದ್ರು ನಂಗೆ ಕೇಳ್ತೀವಿ, ಏಯ್ ಹೆಂಗೋ ಮಾಡ್ಯವ್ರೆ ಉನ್ನತ್ ಕಲ್ಕತ್ತು ಹೇಳಿ. ಯಾಕೆಂದ್ರೆ ಬಿಟ್ಕೊಡ್ತಿರ್ಲಿಲ್ಲ, ಯಾಕೆಂದ್ರೆ ಬಿಟ್ಕೊಟ್ಬಿಟ್ರೆ ಇವ್ನು ಸದರ ಮಾಡ್ಕೊಂಡ್ಬಿಡ್ತಾನೆ ಹೆಂಡ್ತಿನ, ಆಮೇಲೆ ಇವಳು ಇದಾಗ್ಬಿಡ್ತಾಳೆ ಅಂತೇಳಿ ಬಿಟ್ಕೊಡ್ತಿರ್ಲಿಲ್ಲ. ಗದರ್ಸ್ಕ ಬೈಸಕ್ಕೆ ಕೊಡ್ತಿರ್ಲಿಲ್ಲ, ನಾನೇ ರೇಗ್ ಬಿಡೀನಿ. ಹೆಂಗಸ್ರ ಮೇಲೂ ಅಷ್ಟೇ, ಮಗನ ಮೇಲೂ ಅಷ್ಟೇ. ಅತ್ತೆ ಈಗ ಅತ್ತೆ ಸೊಸೆ ಕಿತ್ತಾಡ್ತಾರೆ ಅಂದ್ರೆ ಬೇಜಾರಾಗ್ತೈತೆ ಅಂದ್ಬಿಟ್ಟು ನಮ್ಮ ಹೆಂಗಸ್ರನ್ನೇ ಬಾಯಿ ಮುಚ್ಚಿಸ್ಕೊಂಡು ಸರಿ ಅವ್ರನ್ನೇ ಸಮಾಧಾನ ಮಾಡ್ಕೊಂಡು ಇದು ಮಾಡ್ಕೊಂಬರೇನೆ ಹೊರ್ತು ಇವಳು ಮಾತ್ರ ನನಗೆ ಇವತ್ತುವರೆಗೂ ಆಸೆ ಇತ್ತು ಮೇಡಮ್ ಅವರೇ. ಇವತ್ತು ಕರ್ಕೊಂಡು ಹೋಗ್ಬೇಕು ಅನ್ನೋ ನನ್ನ ಮನಸ್ಸಿನಾಗಿತ್ತು. ಏನೋ ತಂದಿಲ್ದ, ಇವತ್ತು ಕರ್ಕೊಂಡೋಗಿ ಏನೋ ಸಂಸಾರ ಮಾಡ್ಸೋಣ ನೋಡ್ರಿ. ಮದುವೆದು ಡೀಟೇಲ್ ಇವ್ರಿ ಬೆಳಗ್ಗೆ ಯಾವಾಗ ನಮಗೆ ಡೀಟೇಲ್ ಹೇಳಿದ್ರು ಕೆಟ್ಟೋಗ್ಬಿಡ್ತು ನನಗೆ ಮನಸ್ಸು. ಅಲ್ಲೇ ಮನೆಗೆ ಇದಾದಾಗ ಏನ್ ಕೇಳಲಿಲ್ವಾ ಅವ್ರನ್ನೇನು ದಬಾಯಿಸ್ಲಿಲ್ವಾ ನೀವು? ಏನ್ ಕೇಳ್ತೀರಾ, ನಾನು ಅದೇ ಹೇಳೋದಲ್ಲ, ಈಗ ನನ್ನ ಮದುವೆನೇ ಆಗಿಲ್ಲ ಅವನಂತ. ಇದೆಲ್ಲ ತೋರಿಸಿ ವಿಡಿಯೋ ಫೋಟೋಗಳೆಲ್ಲ ತೋರಿಸಿ ನಾವು ಇವಾಗಲ್ಲ ನೋಡ್ತಾ ಇರೋದು ವಿಡಿಯೋ ಕಟ್ಟಾಕ್ಬಿಟ್ಟು ಮದುವೆ ಆಗಿದ್ದಾರೆ ಅದು ಹೇಳುದು ಅಲ್ಲಿ. ನಾವು ಯಾವುದೇನೋ ಅಂತ ಹೆಚ್ಚಿಗೆ ನಾನು ಈಗ ಈ ವಿಡಿಯೋ ನೋಡ್ತಾ ಇರೋದೇ ನಮಗೆ ಗೊತ್ತಾಗ್ತಾ ಇರೋದು. ಇವಾಗ ಆ ಹುಡುಗನ ಬಗ್ಗೆ ನಿಮ್ಗೆ ನಾವು ಹುಡುಗನ ಬಗ್ಗೆ ಈಗ ಹುಡುಗ ಯಾರೋ ನಾವ್ಯಾರೋ. ನನಗ ಹಂಗಾಗಿದ್ರೆ ನಾನೇನ್ ಮಾಡ್ಬೇಕಾಗಿತ್ತು? ಇವಾಗ ಫಸ್ಟ್ ಹುಡುಗ ಅವನು ಚೆನ್ನಾಗಿದ್ದು ನನ್ನನ್ನು ಬಂದು ಕೇಳಿದ್ರೆ ನಾನೇನ್ ಹೇಳ್ಬೇಕಾಗಿತ್ತು? ಈಗ ಹುಡುಗ ನಾವು ತಪ್ಪು ಅಂತ ಹೇಳಕ್ಕಾಗುತ್ತಾ? ಅವ್ರಿಗೂ ಹಿಂಗೆ ನಮಗೆ ಮೋಸ ಮಾಡಿದ್ದಾರೇನೋ ಅವ್ರಿಗೂ. ಸರಿ ಉಮೇಶ್ ಅವರ, ಎಷ್ಟು ತಿಂಗಳಿಂದ ನಿಮ್ ಜೊತೆಗಿಲ್ಲ ಇವಾಗ? ಇಲ್ಲೇ 1.5 ತಿಂಗಳು ಮೇಡಮ್. 1.5 ತಿಂಗಳಾಯ್ತು ಅಷ್ಟೇನಾ? ಏನ್ ದುಡ್ಡು ಕಾಸೇನಾರು ಕೊಟ್ಟೇನಾರು ಕೇಳಕ್ಕೆ ಏನಾರು ಬಂದಿದ್ರೆ ಇವತ್ತು ನೀವು? ನಾವು ದುಡ್ಡು ಕಾಸೆ ಈಗ ಹಿಂಸೆ ಮಾಡ್ತಿದ್ವಿ. ಒಂದಿಷ್ಟು ಮನೆ ಚೆಟ್ ಮಾಡಿಸ್ಬೇಕು, ಬೋರ್ ಹಾಕ್ಸ್ಬೇಕು, ಕಾರು ಎಲ್ಲ ಮಾರ್ಕೊಂಬಿಟ್ಟು ನಾನು ತರಲೇಬೇಕು, ನನಗೆ ಬೇಕೇ ಬೇಕು ಅಂತ ಆಟ ಹಿಡಿದಿದ್ಕೆ ಈಗ ಇವೆಲ್ಲ ಕರೀತಾರೆ. ಶುರುವಾಗಿತ್ತು. ಇಲ್ಲ ಅಂದ್ರೆ ತವ್ರ ಮನೆ ನಿಮ್ಮ ಮನೆ ಓಡಾಡ್ಕೊಂಡಿರ್ತೀವಿ ಅಂತ ಹೇಳಿದ್ಲು. ವಾರಕ್ಕೊಂದು ಬತ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಹಾಗೆ ಹೀಗೆ ಅಂತ ಹಿಂಗೆ ಹೇಳಿಳು. ನಮ್ಗೆ ಯಾಕೆ ಕೆಲಸ ಬೇಡ, ಏನೋ ಬೇಡ, ಇರೋರು ಇಬ್ರಿಗೆ ಯಾಕೆ, ಭಗವಂತ ನಮ್ದು ಜಮೀನು ಎಲ್ಲ ಇದೆ, ನಾವು ಬೆಳಿಗ್ಗೆ ದುಡಿತೀನಿ, ಡೈಲಿ ನಾನು 700-800 ದುಡಿತೀನಿ, ಸಾಕು ಆರಾಮಾಗಿರೋಣ ಅಂತ ಹೇಳ್ತಾ ಅಷ್ಟೇ. ಸರಿ ಸರಿ. ಕಾರ್ಗಿರೆಲ್ಲ ಮಾರಾಟ ಮಾಡ್ಕೊಂಡಿದ್ದೇನಕ್ಕೆ? ಆಕ್ಸಿಡೆಂಟ್ ಆಯ್ತು, ನಾನು ಸಾಯ್ತಾ ಬೇರೆ ಕಾರಣಕ್ಕೆ, ಅಂದ್ರೆ ದುಡ್ಡು ಗಿಟ್ಟು ಕೊಡ್ಬೇಕು ಅಂತ ಅಲ್ವಾ? ಇಲ್ಲ. ಆಮೇಲೆ ಆಕ್ಸಿಡೆಂಟ್ ಆಗಿ ನಾನು ಸಾಯ್ತಾ ಇದ್ದೀನಿ. ಉಡ್ತಬ್ಬ ಮಾಡ್ಕೊಂಡು ಸಿದ್ಧಾರ್ಥ ಮೆಡಿಕಲ್ ಅಲ್ಲಿ ಲೆಲ್ಲೆ ಹುಡುಗರು ದುಡ್ಡು ಕೊಟ್ರು,
ಮನೆ ಟಿವಿ ಅದು ಇದು ಬರೇ ಲೆಲ್ಲೆ ಅವ್ರದ್ದಷ್ಟೇ ದುಡ್ಡು ಈ ತರ. ಸರಿ, ಅಕ್ಕಪಕ್ಕದ ಮನೆಯವರು ಇವರಿಗೆಲ್ಲ ಏನ್ ವಿಚಾರ ಗೊತ್ತಿಲ್ಲ ನಿಮ್ಗೆ? ಅವ್ರು ಯಾರು ಹತ್ರ ಒಬ್ಬ ಬಿಟ್ಕೊಳಲ್ಲ. ಇಷ್ಟೆಲ್ಲ ಗಲಾಟೆ ಆದ್ರೂ ಯಾರೊಬ್ರು ಬಂದು ಯಾಕೆ ಏನ್ ಮಾಡ್ತಾ ಇದೀರಾ ನೀವು, ಏನ್ ಮಾತಾಡ್ತಾ ಇದೀರಾ ಅಂತ ಕೇಳಿದವ್ರು ಯಾರು ಇಲ್ಲ. ಸುತ್ತಮುತ್ತಲ ಅವ್ರ ಕಂಡ್ರೆ ಭಯ, ಅಷ್ಟು ಇದು ಅಂದ್ರೆ ಜಗಳದ ಗಂಟೆ. ಅದೇ ಈಗ ನೋಡೋದಲ್ಲ ನೀವೇನೆ ಹಳ್ಳಿ ನೋಡಿ ಅದ್ ನೋಡೋದಲ್ಲ, ಇದೇ ತರನೇ ಗಲಾಟೆ ಎಲ್ಲಾರ ಮೇಲೆ. ಈಗ ದುಡ್ಡು ಕೊಟ್ಬಿಟ್ರೆ ನಿಮ್ಮೆ ತಿಕ್ಕಿ ನಮ್ಮ ಮಳೆ ಈ ವಸಂತಮ್ಮ ಅವರಲ್ಲ, ಅವ್ರದ್ದು ಎಲ್ಲ ಈ ಕ್ರಿಮಿನಲ್ ಎಲ್ಲ ಅವ್ರದ್ದು ಚಿಕ್ಕಮ್ಮಂದು. ಯಾರ ಗಂಡ ಯಾವ ಹುಡುಗ ಹೆಂಗವನೇ, ಯಾವ ಹುಡುಗಂತ ದುಡ್ಡು ಐತಿ, ಈ ಹುಡುಗನ್ನ ಅಡ್ಜಸ್ಟ್ ಮಾಡಿದ್ರೆ ದುಡ್ಡು ಕೀಳ್ಬೋದು ಅವ್ರ ತಗೆ. ನಮಗ್ ಗೊತ್ತಿಲ್ದಿದ್ದೆಲ್ಲ ಮಾತಾಡ್ಬಾರ್ದಣ್ಣ, ನಾವ್ ಕೇಳಿಸ್ಕೊಂಡಿಲ್ಲ, ನಾವ್ ಹೇಳಿಲ್ಲ, ನಾವೇ ಊಹೆ ಮಾಡೋ ಮಾತಾಡೋದ್ ಬಿಟ್ಬಿಡ್ರಿ. ನಾವ್ ಗೊತ್ತಿಲ್ಲ ಮೇಡಮ್. ಈಗ ನಾವ್ ಏನಾದ್ರು ಯಾರಾದ್ರೂ ಹೇಳಿದ್ದೆ ನಾವ್ ಕೇಳ್ಬೇಕು, ಅದನ್ನ ಕೇಳ್ಬಿಟ್ಟು ನಾವ್ ಇನ್ನೊಬ್ರದ್ದು ಅನ್ನೋದು ದೊಡ್ಡದಲ್ಲ. ಸರಿ, ಒಳ್ಳೆ ಮಾತು ಹೇಳಿದ್ರಿ ಬಿಡಿ. ಉಮೇಶ್ ಅವರೇ, ನೀವು ಹೇಳಿದ್ರಿ ತುಂಬಾ ಮದ್ವೆ ಮಾಡ್ಕೊಂಡಾಗ ಹೊಸದ್ರಲ್ಲಿ ಬಹಳ ಚೆನ್ನಾಗಿ ನೋಡ್ಕೊಂತಿದ್ರ ಇವರು. ಚೆನ್ನಾಗಿ ನೋಡ್ಕೊಂಡು ಮನೆಗೆ ಅಳಿಯನಿಗೆ ಸತ್ಕಾರ ಇದೆಲ್ಲ ನಡೀತಾ ಇತ್ತು, ಎಲ್ಲ ಚೆನ್ನಾಗಿತ್ತು. ಒಟ್ಟಿನೊಳಗೆ ಎದ್ದು ಬಾಕ್ಲೊಂದು ಸಾರಿಸ್ತಿಲ್ಲ, ಒಂದಕ್ಕೆ ಮಾಡ್ತಾ ಬೈನಿ. ನಮ್ಮ ಪಾಪ ಮನಗಿತ್ತಕ್ಕೆ ನಮ್ಮ ಅಮ್ಮನೇ ಕಾಫಿ ಎಲ್ಲ ಕೊಟ್ಬಿಡೋದು. ಅಲ್ಲಿ ಬಿಡು ಸಿಟಿಲಿರೋ ಹುಡುಗಿ ಅಲ್ವಾ ಅಂತೇಳಿ ಹಂಚರ್ಸ್ಕೊಂಡು, ಒಬ್ಳೆ ಮಗ್ಳಲ್ವಾ ಅವ್ರವ್ ಏನು ಹೇಳ್ಕೊಟ್ಟಿಲ್ಲ ಬಿಡು ಅಂತ ನಮ್ಮ ಅಮ್ಮ ಎಲ್ಲದಕ್ಕೂ ಹಂಚರ್ಸ್ಕೊಳೋದು. ಹಂಗಿದ್ದಳು ಅದೇನಪ್ಪ, ಅವ್ರು ಒಂದೊಂದು ದಿವಸ ಒಂದೊಂದ್ ಥರ ಆಗುತ್ತೆ. ಗೂಳೂರು ಗಣೇಶಂಗೆ ಅಂತ ಹೇಳಿ ಬಂದು ಅವನು ಯಾರೋ ಮನೆಗಿದ್ದ ಅಂತೇಳಿ ನಾನು ಒಂದು ದಿವಸ ಗಲಾಟೆ ಮಾಡಿದೆ. ಗಂಡಾದ ನಾನು ಈಚೆಲ್ ಮನೆಗಿದ್ದೀನಿ, ಈಚೆಲ್ ಸೊಳಿ ಸಾಯ್ತಾ ಇದ್ದೀನಿ. ಅವನು ಯಾರೋ ಅವನ ಮಾವ ಸತೀಶನ್ ಕಡೆಯವರು ಹಂಗೆ ಹಿಂಗೆ, ಇವ್ರು ಯಾರು ಬಂದಿಲ್ಲ. ಅಲ್ಲಿಂದ ಜಗಳ ಸ್ಟಾರ್ಟ್ ಆಯ್ತು ಅಷ್ಟೇ. ಸರಿ ಸರಿ ಸರಿ. ಅಲ್ಲಿಂದ ದುಡ್ಡು ಕೇಳಕ್ಕಿಡ್ದೆ, ಇದು ಬೇರೆ ಅನುಮಾನ ಹುಡ್ತಲ್ಲ, ಅದರಿಂದ ಸ್ಟಾರ್ಟ್ ಆಯ್ತು. ಸರಿ, ಮದ್ವೆ ಆಗಿದೆ ಅಂತಂದಾಗೂ ನೀವು ಬೇಜಾರ್ ಮಾಡ್ಕೊಂಡಿಲ್ಲ, ಜೊತೆಗೆ ಅನುಸರಿಸ್ಕೊಂಡಿರ್ತಾ ಇದ್ರಿ. ಅಂದ್ರೆ ಬೇರೆ ತರದೇ ಅವ್ರ ಮನೆ ಮನಿಕೊಂಡು 3 ಗಂಟೆ ಫೋನ್ ಮಾಡ್ಬಿಟ್ಟು ನನ್ನೇ ಎದುರಿಸ್ತಾವನಲ್ಲ ಅವನು, ಅದು ನನಗೆ ಬೇಜಾರಾಯ್ತು. ಸರಿ, ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ ಇದುವರೆಗೂ? ಆಗಿದೆ ನಮ್ದು ಒಂದು 3.5 ಆಯ್ತು. ಅಂದ್ರೆ ದುಡ್ಡು ಕೂಡ ಕೊಟ್ಟಿದ್ದೀರಾ ಏನಾದ್ರು ಕಷ್ಟ ಅವ್ರಿಗೆ ಅಂತ? ದುಡ್ಡು ಕೊಡದೆ ಹೋದ್ರೆ ಅಯ್ಯೋ ಅದು ಇದೇ ಒಂಟ ಕೊಡ್ದೆ ಹೋದ್ರೆ ಮುಗಿದ ಕತೆ. ಜನ ಎಲ್ಲ ನೋಡ್ಬೇಕು, ಹಂಗಾಡಿ ಬಿಡ್ತಾರೆ. ಇನ್ನೇ ಏನಕ್ಕೆ ಇದು ಮಾಡ್ತಾರೆ? ಸರಿ ಸರಿ. ಏನಕ್ಕೆ ಇವಾಗ ಉಲ್ಟಾ ಹೊಡಿತಾ ಇರೋದು? ದುಡ್ಡು ಕೇಳಿದಕ್ಕೆ ಉಲ್ಟಾ ಹೊಡಿತಾ ಇರೋದಾ? ನೀವ್ ಯಾರೋ ಗೊತ್ತಿಲ್ಲ ಹಿಂಗೆ ಹಂಗೆ ಅಂತ ಹೇಳ್ತಾ ಇರೋದು? ದುಡ್ಡು ಕೇಳಕ್ಕೆ ಒಂದ್ ಸಲ ಕೇಳಿ ಹಂಗಂದ್ರು. 5-6 ತಿಂಗಳಿಂದ ನನ್ನ ಮಗಳ ಇಟ್ಕೊಂಡಿದ್ದೆ. ಸರ್ ಆಯ್ತು ಹೋಗಲೇ ಎದ್ದು ಅಂತ ಅಂದ್ಲು. ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅದನ್ನು. ಏನಂತ? 5-6 ತಿಂಗಳಿಂದ ನನ್ನ ಮಗಳನ್ನ ಊರ ಮಾಡಿಕೊಂಡ್ರು, ಸರ್ ಆಯ್ತು ಹೋಗು ಅಂತ ಅಂದ್ಲು ನಮ್ಮನ್ನೆ. ಎಲ್ಲ ಸಣ್ಣ ಸಣ್ಣ ಮಾತು, ಒಂಥರ ಬೇಜಾರು ಮಾತಾಡಕ್ಕೆ. ಅಲ್ಲ ಪಾಪ ನಿಮ್ ತಾಳ್ಮೆನ್ ಮೆಚ್ಚಬೇಕು ಬಿಡಿ. ಹೆಂಗ್ ಸೊಡಿತಾ ಇದ್ದಾಳೆ ಅಂತಂದ್ರೆ ತುಂಬಾ ಪಾಪ. ಏನಂದ್ರೆ ನೀವ್ ಮಾತಾಡ್ತಾ ಇದೀರ ಹೊರತು ಬೇರೆ ತರ ಪ್ರತಿಕ್ರಿಯೆ. ಈ ತರ ಏನಾದ್ರು ಮೋಸ ಆಗಿದ್ದಿದ್ರೆ ಇನ್ನ ದೊಡ್ಡದಾದಂತ ಆಗ್ಬಿಡ್ತಾ. ಗಂಡಸ್ರ ಕೈಲಾದ್ರೆ ಹೊಡೆದಾಡ್ಬೋದು, ಏನಾರ ಮಾಡ್ಬೋದು. ಹೆಂಗಸುತ್ತವಲ್ಲ ಆಗಲ್ಲ, ಕಾನೂನು ಜಾಸ್ತಿ ಅವ್ರಿಗೆ. ಹಳ್ಳಿಯವನ್ ಕರ್ಕೊಂಡೋಗಿ ಎಲ್ಲ ದೊಡ್ಡ ಗಲಾಟೆ ಆಗ್ಬಿಡೋದು ಇದೆಲ್ಲ ಆಗಿದ್ದಿದ್ರೆ. ಊರವ್ರು ಬರಕ್ ರೆಡಿ, ಏನಾತೇಳು ಏನಾಯ್ತು ಎಲ್ಲ ಚೆನ್ನಾಗಿದ್ರೆ ಆತ ನೆಮ್ಮದಿಗಿದ್ದು ಬಿಡ್ಲಿ, ನಮ್ದೊಂದು ತಲೆ ತೊಳ್ಕೊಂಡು ನೆಮ್ಮದಿಗೆ ನಾವು ಇರೋದು. ಸರಿ, ನಿರ್ಮಲಾ ಅವರೇ, ನೀವು ಹೇಳಿ ನೋಡಿ, ಮಗಂದು ಜೀವನ ಹಿಂಗಾಗೋಯ್ತು, ತುಂಬಾ ಬೇಜಾರಾಗತ್ತೆ ಅನ್ಸತ್ ನಿಮ್ಗೆ? ನಾವ್ ಬದುಕ ಸ್ಥಿತಿಯಾಗೆ ಇಲ್ಲ, ಊರೊಳಗೆ ಯಾವ ತರ ಮಾಡ್ಬಿಟ್ರು ನಮ್ಮನ್ನ, ಹೆಂಗ್ ಉಳ್ಕೊಂಡೆ ಅನ್ನೋದೇ ಗೊತ್ತಿಲ್ಲ. ಇವಾಗ್ಲೂ ನಿಮ್ಮ ಮನ್ಸಿಗೆ ಬರ್ತಾನೆ ಇರ್ತೀವಿ ತಿಂಗಳಿಗೊಂದ್ಸರಿ. ಅಲ್ಲ ಸರಿ, ನಿಮ್ ಮಗಂದೇನು ತೊಂದ್ರೆ ಇಲ್ವಲ್ಲ? ಮಗಂದೇನಿಲ್ಲ, ನಂದೇ ಪ್ರಾಬ್ಲಮ್. ಈಗ ಜಾಸ್ತಿ ಮಗಳಿಗಿಂತ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದ್ದೆ ನೋಡ್ರಿ ಮನೇಲಿ. ಇದ್ದಿದ್ದು 2 ತಿಂಗಳಾದ್ರೂ, ಅದ್ರಲ್ಲೂ ವಾರಕ್ಕೊಂದ್ಸರಿ ಇದ್ರೂ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಅಡುಗೆ ಕೆಲಸ ಹೇಳ್ಕೊಡೋದು, ಈ ತರ ಮಾಡ್ಬೇಕಮ್ಮ ಹಿಂಗ್ ಮಾಡ್ಬೇಕಮ್ಮ ಅಂತ ಹೇಳ್ಕೊಡೋದು ಎಲ್ಲ ಮಾಡ್ಕೊಂಡಿದ್ನಲ್ಲ. ಮನೆಗೆ ಹೆಣ್ಮಕ್ಳು ಯಾರು ಇರ್ಲಿಲ್ಲ ಜೊತೆ. ಬಹಳ ಪ್ರೀತಿಯಿಂದ ಇದ್ರ ನಿಮ್ ಜೊತೆಗೂ? ಅಮ್ಮ ಅಮ್ಮ ಅಂತಾನೆ ಇದ್ಲು. ಇವನ್ ಅಪ್ಪಾಜಿ ಮೈದನ್ನ ಅವನ ಹತ್ರ ಮಾತೇ ಆಡ್ತಾ ಇರ್ಲಿಲ್ಲ. ಯಾವಾಗ್ಲೋ ಒಂದ್ಸರಿ ಮಾತಾಡ್ಸಿದ್ರೆ ಗುಂಡ ಅಂತ ಕರೆಯೋಳು ಅವನ್ನ ಅಷ್ಟೇ. ಇವನ್ ಗಂಡನ ಅಪ್ಪಿ ಅಂತ ಕರೆಯೋಳು. ನಾನ್ ಬೈದು ಹಂಗೆಲ್ಲ ಕರಿಬಾರ್ದಮ್ಮ ಗಂಡನ್ನ, ಇಲ್ಲ ಹೆಸರಿದ್ ಕರಿ, ಇಲ್ಲ ಹೋಗ್ರಿ ಬಂದ್ರಿ ಏನು ಅಂತ ಹೇಳ್ಕೊಡ್ತಿದ್ದೆ. ಆ ಥರ ಎಲ್ಲ ಇದ್ಲು, ಚೆನ್ನಾಗಿದ್ಲು ನಮ್ಮ ಜೊತೆ. ಅವ್ರ ತಾಯಿ ಬಂದ್ರೆ ನೋಡ್ರಿ ಮನೇಲಿ ರಾಮಾಯಣ. ತಾಯಿ ಬಂದಾಗೆಲ್ಲ ಗಲಾಟೆ ಮನೆಗೆ. ಅದು ನಮ್ಮ ಜೊತೆ ಗಲಾಟೆ ಮಾಡ್ತಿರ್ಲಿಲ್ಲ, ಮಗಳ ಜೊತೆನೆ ಗಲಾಟೆ.
ಅದಕ್ಕೆ ಸೈನ್ ಹಾಕು ಇದಕ್ಕೆ ಸೈನ್ ಹಾಕ್ ಬಾ, ನಾನು ಅಲ್ಲಿ ದುಡ್ಡು ಇಸ್ಕೊಂಡಿದ್ದೀನಿ ಇಲ್ಲಿ ದುಡ್ಡು ಇಸ್ಕೊಂಡಿದ್ದೀನಿ, ಆ ಸಂಘಕ್ಕೆ ಈ ಸಂಘಕ್ಕೆ ಇವ್ರು ದುಡ್ಡು ಕೊಡಬೇಕು. ಅವ್ರು ಯಾರ ಮಂಜಣ್ಣ ಅನ್ನೋರನ್ನ ಕರ್ಕೊಬರೋದು, ಯಾವಾಗ ದುಡ್ಡು ಕೊಡ್ಬೇಕು ಇವ್ರಿಗೆ, ಕೊಡ್ಬಾ ಅಂತ. ಎಲ್ಲಿಂದ ಕೊಡ್ತಾ ಇದ್ರ ಅವಾಗ? ಇಲ್ಲ, ನಾವು ನಮ್ಮ ಮನೆ ನಾವು ಕೊಡ್ತಾ ಇರ್ಲಿಲ್ಲ, ನಾವೇ ಕೊಡ್ಬೇಕು. ಅದನ್ನ ಹೇಳ್ದೆ ನಾನು, ನಾವ್ಯಾಕಮ್ಮ ನಮ್ಮನೆ ಹತ್ರ ಯಾಕಮ್ಮ ಕರ್ಕೊಂಬರ್ತೀವಿ? ಸಾಲ ಮಾಡಿರೋದಕ್ಕೆ ನಾವೇನ್ ನಿಮ್ ಮನೆ ಕೇಳಲ್ಲ. ನಾವು ಒಂದ್ ಸೈಟ್ ಇದೆ, ಒಂದ್ ಮನೆ ಇದೆ, ಮನೆ ಕೇಳಲ್ಲ. ಮನೆ ಮಾರ್ಬಿಡಿ, ಅಚ್ಚುಕಟ್ಟಾಗಿ ಕಾಯಿಲೆ ತೋರಿಸ್ಕೊಳ್ಳಿ, ನಮ್ಗೆ ನಿಮ್ ಮನೆ ಬೇಡ. ನಮ್ಗೆ ನೀನು ಒಬ್ಳೆ ಮಗಳಿಗೆ ನೀನ್ ಏನು ಕೊಡೋದು ಬೇಡ, ಸಾಕು, ನಮ್ಮ ಆಸ್ತಿನೇ ಮಸ್ತಾಗಿದೆ, ನೀನು ಮನೆ ಮಾರ್ಕೊಬಿಡು, ನಿಮ್ ಕಾಯಿಲೆ ಅಚ್ಚುಕಟ್ಟಾಗಿ ಕಾಯಿಲೆ ತೋರಿಸ್ಕೊಬಿಡಿ. ಸರಿ ಸರಿ, ನಮ್ಗೆ ನಿಮ್ ಒಡವೆ ಬೇಡ. ಯಾವಾಗ ಬ್ರೀಡಿಂಗ್ ಹೋಗ್ತೈತೆ ನಮ್ಮ ಅಮ್ಮಂಗೆ, ಬ್ರೀಡಿಂಗ್ ಹೋಗ್ತೈತೆ ನಮ್ಮ ಅಮ್ಮಂಗೆ, ಮನೇಲಿ ಇರಕ್ಕಾಗಲ್ಲ, ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದೆ. ಲಾಸ್ಟ್ ಅಲ್ಲಿ ನಾನು ನನ್ನ ಮಗ ಹೋಗಿ ಬಾರಮ್ಮ ಗೌರ್ಮೆಂಟ್ ಆಸ್ಪತ್ರೆಲಿ ವೀರಭದ್ರಯ್ಯ ಡಾಕ್ಟ್ರು ಅಂತ ನಮ್ಮೂರಲ್ಲಿದ್ರು, ಅವ್ರಿದ್ದಾರೆ, ಬಾರಮ್ಮ ಅಲ್ಲಿ ಆಪ್ರೇಷನ್ ಮಾಡ್ಸೋಣ, ನೋಡೋಣ ಎಷ್ಟಾಗ್ತಿತ್ತೋ ಆದ್ರೂ ಆಗ್ಲಿ ಮಾಡ್ಸೋಣ ಅಂತ ಕರೆದಾಗ ಬರ್ಲೇ ಇಲ್ಲ. ಅಲ್ಲಿಂದ ಆಚೆ ನಮಗೆ ಫೋನೇ ಮಾಡೋದು ಬಿಟ್ಬಿಟ್ರು. ಸರಿ, ಅಂದ್ರೆ ಸುಳ್ಳುಗಳ ಮೇಲೇನೆ ಅವ್ರು ಸಂಸಾರ ಮಾಡ್ತಾ ಇದ್ರು ಅಂತ. ಸರಿ ಸರಿ, ಮತ್ತೆ ಮಾತಾಡ್ತೀನಿ ನಿಮ್ಮೆಲ್ಲರ ಜೊತೆಗೆ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಹೆಂಡತಿ ಬೇಕು ಹೆಂಡತಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಆದ್ರೆ ಅದಕ್ಕೂ ಮೊದಲು ಈಗಿನ ಹೆಡ್ಲೈನ್ಸ್ ನೋಡೋಣ. ಸ್ಕೈಬಾರ್ನಲ್ಲಿ ಬಿಲ್ಡರ್ ಪುತ್ರನ ಕಿತಾಪತಿ, ಕಿರುತೆರೆ ನಟಿಯ ಜೊತೆ ಅನುಚಿತ ವರ್ತನೆ, ಇನ್ಸ್ಪೆಕ್ಟರ್ ವಿರುದ್ಧ ಕಾಂಪ್ರಮೈಸ್ ಮಾಡಿಸಿದ ಆರೋಪ. ಪೊಲೀಸರಿಂದ ಯಾವುದೇ ರಾಜಿ ಸಂಧಾನ ನಡೆದಿಲ್ಲ, ಕ್ಷಮೆ ಕೇಳಿ ಅವರಿಬ್ಬರು ರಾಜಿಯಾಗಿದ್ದಾರೆ. ಸ್ಕೈಬಾರ್ನಲ್ಲಿ ಪ್ರಕರಣದ ಬಗ್ಗೆ ಡಿಸಿಪಿ ಚಂದ್ರಗುಪ್ತ ಸ್ಪಷ್ಟನೆ. ಆಸ್ತಿ ಕಬಳಿಸಲು ವೃದ್ಧನ ಕಿಡ್ನಾಪ್, ಮೈಸೂರು ನರಸಿಂಹರಾಜ ಪೊಲೀಸರಿಂದ ಆರೋಪಿಗಳು ಅರೆಸ್ಟ್. 1.5 ಕೋಟಿಯ ಕಾಂಪ್ಲೆಕ್ಸ್ ಕಬಳಿಸಲು ಸ್ಕೆಚ್. ಕೋಣದ ಬದಲು ನಿಮ್ಮನ್ನೇ ಓಡಿಸಬೇಕು, ಕೋಣಕ್ಕೆ ಮೆಣಸಿನ ಪುಡಿ ಹಚ್ಚಿ ಓಡಿಸ್ತಾರೆ. ಕಂಬಳ ಅರ್ಜಿ ವಿಚಾರಣೆ ವೇಳೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹಾಸ್ಯ. ಬಾಹುಬಲಿ 2 ರಿಲೀಸ್ ಡೇಟ್ ಫಿಕ್ಸ್, ಏಪ್ರಿಲ್ 28ಕ್ಕೆ ತೆರೆಗೆ ಅಪ್ಪಳಿಸಲಿದೆ. ರಾಜಮೌಳಿ ಚಿತ್ರ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ನಲ್ಲಿ ಚಿತ್ರತಂಡ ಫುಲ್ ಬ್ಯುಸಿ. ಸತೀಶ್ ಅವರೇ, ಸಾಕಷ್ಟು ಮಾತಾಡ್ತಾ ಇದ್ವಿ ನೋಡಿ. ಉಮೇಶ್ ಹೇಳ್ತಾ ಇದ್ರು, ನಿಮ್ಮ ಮೇಲೂ ಕೂಡ ಇಲ್ಲ ಸಲ್ಲದಂತ ಆರೋಪಗಳು ಮಾಡಿದ್ದಾರೆ, ಅವ್ರ ಜೊತೆ ಒಂಥರ ಮಾತಾಡೋದು, ನಿಮ್ಮ ಜೊತೆಗೆ ಇವಾಗ ನೋಡಿ ಹತ್ಕೊಂಡು ನೀವೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ಏನಪ್ಪ ಎಂತ ಕಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು ಅಂತ ಅನ್ಸುತ್ತಾ? ಖಂಡಿತ ಮೇಡಮ್, ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸರಿ ನೋಡಿ, ಮದುವೆ ಅಂತಂದ್ರೆ ನೂರಾರು ಕನಸುಗಳು ಇಟ್ಕೊಂಡು ಮದುವೆ ಮಾಡ್ಕೊಳ್ತಾರೆ. ಚೆನ್ನಾಗೂ ಇದ್ದಾಳು ಹುಡುಗಿ, ನೀವು ಕೂಡ ಚೆನ್ನಾಗಿದ್ದೀರಾ. ಯಾವ ಕನಸು ಇಲ್ದಂಗೆ ಮಾಡಾಕ್ಬಿಟ್ಲಲ್ಲ ಮೇಡಮ್, ವರ್ಷದಿಂದ ಯಾವ ಕನಸು ಇಲ್ದಂಗೆ ಮಾಡಾಕ್ಬಿಟ್ಲು. ಫ್ರೆಂಡ್ಸ್ ಒಂದು 20-25 ಮದುವೆ ಆಗಿರ್ಬೇಕು, ಯಾರ ಮದ್ವೆಗೂ ಹೋಗಕ್ಕ ಬೇಜಾರು. ಫೋನಲ್ಲಿ ಹೇಳ್ತಾರೆ ಫ್ರೆಂಡ್ಸು ಮಿಸ್ಸಸ್ ಕರ್ಕೊಂಬ ಅಂತ, ಅವಳು ಇಲ್ಲ ಅಂತ ನಾನು ಹೆಂಗೆ ಹೇಳೋದು? ಮದುವೆಗೆ ಹೋದ್ರೆ ಕೇಳ್ತಾರೆ ಕರ್ಕ ಬರ್ಲಿಲ್ವಾ ಅಂತ. ಎಲ್ಲೂ ಹೋಗ್ತಾ ಇರ್ಲಿಲ್ಲ. ನಿಮ್ ಜೊತೆ ಇದ್ದಷ್ಟು ದಿವಸ ವರ್ತನೆ ಅವ್ರು ನಡ್ಕೊಳ್ಳುವಂಥದ್ದೆಲ್ಲ ಚೆನ್ನಾಗೇ ಇರ್ತಿತ್ತು? ಚೆನ್ನಾಗಿತ್ತು ಮೇಡಮ್, ಯಾವುದೇ ರೀತಿಯಾದಂತ ಅನುಮಾನ ಬರೋಂಥದ್ದು ಏನೂ ಇರಲಿಲ್ಲ. ಅಮ್ಮನಿಗೂ ಪ್ರೀತಿ ಪಾತ್ರರಾಗಿದ್ರು, ಅಪ್ಪನಿಗೂ ಇಷ್ಟ ಆಗಿದ್ರು, ಎಲ್ಲರಿಗೂ ನೋಡಿ ಒಂಥರ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ. ಹೌದು, ಹಿಂಗ ಈ ಹುಡುಗಿ ಅಂತ ಮದ್ವೆ ಆಗೋರದೇ ಒಂಥರ ಶಾಕ್ ನಿಮ್ಗೆಲ್ಲರಿಗೂ. ಏನಪ್ಪ ಹಿಂಗಾಗೋಗಿದ್ಯಾ ಅಂತ ಹೇಳಿದ್ದೇನೆ, ಇಂಥ ಕೆಲಸ ಮಾಡ್ತಾಳ ಅಂತ ಕೂಡ ನೀವು ನಿಜಕ್ಕೂ ಕೂಡ ಅನ್ಕೊಳಕ್ ಆಗಲ್ಲ. ಸರಿ, ಉಮೇಶ್ ಅವ್ರ ಹತ್ರ ಹೇಳಿದಾರಂತೆ, ಏನೋ ಕುಡಿತೀರಾ ಹೊಡಿತೀರಾ ಅದು ಇದು ಅಂತ. ಮೇಡಮ್, ನಾವು ಇರೋದು ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಕುಡಿಯಲ್ಲ ಸಾಚ ಅಂತ ನಾನು ಹೇಳ್ಕೊಳಲ್ಲ, ಕುಡಿತಿದ್ದೆ. ಆದ್ರೂ ಹೋಗಿ ನನ್ನ ಹೆಂಡತಿ ಮೇಲೆ ನಾನು ಯಾವತ್ತು ಜೋರಾಗಿ ಗದ್ರಕೊಂಡಿರೋನಲ್ಲ. ಏನೋ ಇವಾಗ ನಮ್ಮಪ್ಪ ಏನೋ ಯಾವ್ದೋ ಸಮಸ್ಯೆ ಬಂದು ನಮ್ಮಪ್ಪ ನಾನು ಕಿತ್ಲಾಡ್ತಿದ್ವಿ ಹೊರತು ಅವಳು ನಮ್ಮ ಮುದ್ದೆ ಕೇಳಿತಿರ್ಲಿಲ್ಲ. ಅವಳ ಮೇಲೆ ನಾವು ದೌರ್ಜನ್ಯ ಮಾಡ್ತಿರ್ಲಿಲ್ಲ. ಅವಳೇ ಇವಾಗ್ಲೂ ಹೇಳಿದಾಳಲ್ಲ ವಿಡಿಯೋದಲ್ಲಿ, ಏನಮ್ಮ ಅವರು ಕೇಳಿ ಸ್ಟೇಷನಲ್ಲೇ ಬಂದು ಕೇಳಿ, ಸ್ಟೇಷನಲ್ಲಿ ಇವಾಗ್ಲೂ ಅವರು ಇದು ಬರ್ಕೊಟ್ಟಿರೋರು ಇದ್ದಾರೆ, ಅವ್ರನ್ನು ಕೇಳಿ. ಸರಿ ಸರಿ, ಇಲ್ಲ ಊರಿನ ಜನ ಕೇಳ್ತಿದ್ವಿ ಅಂದ್ರೆ ಜನನೇ ಕೇಳಿ, ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ. ಅಲ್ಲ, ಅದೆಲ್ಲ ಕೇಳೋದಕ್ಕಿಂತ ಹೆಚ್ಚಾಗಿ ಅವರೇ ಹೇಳಿದಾರಲ್ಲ, ನನಗೆ ಮೊದಲ ಗಂಡನೇ ಬೇಕು ಸತೀಶು ಅಂತ. ಅದು ಹೇಳಿದ್ರೇ ಗೊತ್ತಾಗೋಗುತ್ತಲ್ಲ ಹೆಂಗ್ ನೋಡ್ಕೊಳ್ತಾ ಇದ್ರಿ ಏನು ಅಂತ. ಸರಿ ಬಸವರಾಜ್ ಅವರೇ, ನೋಡಿ ನಿಮ್ಮ ಕಷ್ಟ ಬೇರೆಯವ್ರಿಗೆ ಬರಬಾರ್ದು. ಮಗಳು ಅಂತ ನೋಡ್ಕೊಂಡಂಥವ್ರಿಗೆ ಇಂಥದ್ದೆಲ್ಲ ಆಗೋಗಿದೆ. ಅವ್ರ ಹತ್ರ ಒಂದು ಕತೆ ಹೇಳಿದ್ದಾರೆ, ನಿಮ್ಮ ಹತ್ರ ಒಂದು ಕತೆ. ಇವತ್ತು ನೀವು ಹೋಗಿದ್ದೇನೆ ಏನೋ ಒಂದ್ ರೀತಿ ದೇವ್ರು ಒಳ್ಳೇದ್ ಮಾಡಿದಾನೆ ಅಂತ. ಇಲ್ಲಾಂದ್ರೆ ಇನ್ನ ಎಷ್ಟು ದಿವಸಗಳು ತಿಂಗಳ ಕಾಲ ನೀವು ಅಲ್ಕೊಂಡಿರ್ತಿದ್ರೋ ಗೊತ್ತಿಲ್ಲ. ಫೋನ್ ಮಾಡಿದ್ದೆ,
ಇವಾಗ 15 ದಿವಸ ಮುಂದೆ ಏನಂತ ನೋಡಪ್ಪ ಏನೋ ಆಗೋದಾಗಾಯ್ತು ಬಂದು 2 ಸರಿ ಕರೆದು ಬರಲಿಲ್ಲ ಅವಾಗ. ಈಗ ಇನ್ನೊಂದು ಸರಿ ಅವ್ರ ಮಾವ ಅಂದಲ್ಲ ತಾರೇಶಪ್ಪ ಅಂದಲ್ಲ, ಅವ್ರ ಕೈಲಿ ಫೋನ್ ಮಾಡಿಸಿದ್ದೆ ಅವ್ರ ಕೈಗೆ. ಇನ್ನೂ 1 ವಾರ ಬಿಟ್ಕೊಂಡು ಬರ್ತೀವಪ್ಪ, ಏನೋ ಒಂದು ವ್ಯವಸ್ಥೆ ಮಾಡಿ ಕರ್ಕೊಂಡು ಹೋಗಂಗೆ ಏರ್ಪೋರ್ಟ್ ಮಾಡಪ್ಪ ಅಂತಲೂ ಹೇಳಿದ್ದೆ. ಆಯ್ತು ಬರೋಣ ಮಾತಾಡೋಣ. ಮಾತಾಡ್ತೀನಿ ರೀ ಸರ್, ಮಾತಾಡ್ತೀನಿ. ಕಾವ್ಯ ಅವರ ಸಂಬಂಧಿಕರಾದ ಮಂಜುಳಾ ಅವರು ಇವಾಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತಾಡ್ತೀನಿ. ಮಂಜುಳಾ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಏನಾಗ್ಬೇಕು ಕಾವ್ಯ ನಿಮ್ಗೆ? ಕಾವ್ಯ ಆಂಟಿ ಮಗಳಾಗ್ಬೇಕು. ಹೌದಾ? ಏನು ಕಾವ್ಯಾಳ್ದು ಕಥೆ ಇದು? ಒಂದೊಂದು ಒಬ್ಬರು ಗೊತ್ತಿಲ್ದಾರ ಇನ್ನೊಂದು ಮದ್ವೆ ಆಗಿರೋದು. ಅದು ಮೇಡಮ್ ನಮಗೂ ಸರಿ ಮಾಹಿತಿ ಗೊತ್ತಿಲ್ಲ. ಅದು ಈಗ ಅವ್ರು ಹೇಳಿದ್ಮೇಲೆ ನಮ್ಗೆ ಗೊತ್ತಾಗ್ತಿದೆ. ಅದೇನಂತ ಗೊತ್ತಿಲ್ಲ ನಮ್ಗೆ. ಉಮೇಶ್ ಯಾರು ಅಂತ ಗೊತ್ತಿಲ್ಲ, ಸತೀಶ್ ಗೊತ್ತು. ಸತೀಶ್ ಗೊತ್ತಾ ನಿಮ್ಗೆ? ಹಾ ಸತೀಶ್ ಗೊತ್ತು. ಸರಿ, ಯಾಕೆ ಬಿಟ್ಟು ಬಂದಿದ್ದಂತೆ ಏನಾದ್ರು ವಿಚಾರ ಗೊತ್ತಾ ನಿಮ್ಗೆ? ಮೇಡಮ್ ಬಿಟ್ಟು ಬಂದಿದ್ದು ಕಾರಣ ಗೊತ್ತಿಲ್ಲ, ಬಟ್ ಆಂಟಿ ಹುಷಾರಿಲ್ಲ ಅಂತ ಹೇಳಿ ಬರ್ತಿದ್ಲು. ಯಾಕೆ ನಮ್ಗೂ ಅವ್ರಿಗೂ ಡಿಸ್ಟೆನ್ಸ್ ಜಾಸ್ತಿ ದೂರ ಇದೆ. ಸರಿ. ಬಟ್ ಅವ್ರು ಬರ್ತಿದ್ದು ಹೋಗ್ತಿದ್ದು ನಮ್ಗೆ ಅಷ್ಟು ಮಾಹಿತಿ ಗೊತ್ತಿರ್ಲಿಲ್ಲ. ಕೆಲವೊಂದ್ ಸಂದರ್ಭದಲ್ಲಿ ಗೊತ್ತಾಯ್ತು, ಅವ್ರು ಹೇಳಿದ್ರು ಕಾವ್ಯ ಅವರು ಬಂದಿದ್ದಾರೆ, ಬಂದ್ ಕರ್ಕೊಂಬಂದ್ ಬಿಡಿ ಅಂತ ಹೇಳಿದ್ರು. ಅವಾಗ ಕರ್ಕೊಂಡ್ ಹೋಗ್ ಬಿಟ್ವಿ. ಬಿಟ್ಟಾಕ್ ಹೋದಾಗ ನನ್ ಗಂಡ ಇಷ್ಟ ಇಲ್ಲ ಅಂತ ಹೇಳಿದ್ಲು. ಕಾರಣ ಬೇಕಲ್ವಾ ಇಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ. ಕೇಳಿದ್ವಿ ಏನು ಕಾರಣ ಅಮ್ಮ, ಏನಕ್ಕೆ ಬೇಡ ಅಂತ ಕೇಳಿದಾಗ ಸುಮಾರು ಕಾರಣಗಳು ಹೇಳಿದ್ಲು. ಬಟ್ ಅತ್ತೆ ಮಾವನ್ ಕಾರಣ ಅಲ್ಲಿ ಏನು ಬರ್ಲಿಲ್ಲ, ಗಂಡನ್ ಬಂತಷ್ಟೇ. ಸರಿ, ಏನ್ ದೊಡ್ಡ ರೀಸನ್ ಅನ್ನೋಂಥದ್ದು ಏನು ಗೊತ್ತಾಗ್ಲಿಲ್ಲ. ಪಕ್ಕಾ ರೀಸನ್ ಯಾರು ಬೇರೆ ಜೊತೆಗಿದ್ದಾರೆ, ಬೇರೆ ಜೊತೆಗೆ ಹೋಗ್ತಾರೆ, ಅದು ರೆಕಾರ್ಡ್ ಎಲ್ಲ ಇದೆ, ಫೋಟೋಸ್ ಇದೆ ಅವ್ರ ಮೊಬೈಲ್ ಅಲ್ಲಿ. ಎಲ್ಲೋದ್ರ ಜೊತೆ ಕರ್ಕೊಂಡ್ ಹೋಗಲ್ಲ ಗಂಡ, ನನ್ ಜೊತೆ ಸರಿಗಿ ಇರಲ್ಲ, ಸಂಸಾರ ಮಾಡ್ತಿಲ್ಲ. ಸರಿ, ಅಷ್ಟೇ ಕಾರಣ ಹೇಳಿದ್ರು, ಬೇರೆ ಕಾರಣ ಹೇಳಲಿಲ್ಲ. ಸರಿ ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು, ಟೈಸನ್ ಅಲ್ಲಿ ಬೇಡ ಅಂತ ಬರ್ಕೊಟ್ಲು. ಸರಿ ಸರಿ. ಅಲ್ಲ ಮಂಜುಳಾ ಅವರೇ, ಗಂಡ ಸರಿ ಇಲ್ಲ ಅಂತ ಹೇಳಿ ಅವ್ರ ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇನ್ನ ಇವ್ರ ಮದ್ವೆ ಆಗಿಲ್ವಲ್ಲ ಇನ್ನೊಂದು? ಮೇಡಮ್ ನಂಗೆ ಅದು ಗೊತ್ತಿಲ್ಲ. ಗೊತ್ತಿಲ್ಲ. ನನ್ ಮಾಹಿತಿ ಇದುವರೆಗೂ ಬಂದಿಲ್ಲ. ಬೆಳಗ್ಗೆ ಸತೀಶ್ ಅವ್ರು ಫೋನ್ ಮಾಡ್ದಾಗ್ಲೇ ಗೊತ್ತಾಗಿದ್ದು. ಬಟ್ ಮದ್ವೆ ಆಗಿದೆ ಅಂತ ಹೇಳಲಿಲ್ಲ, ಮನೆ ಹತ್ರ ಬಂದಿದೀವಿ ಅಂತ ಕರೆದ್ರು. ನಾವ್ ಬರ್ತೀವಿ, 1/2 hour ಟೈಮ್ ಕೊಡಪ್ಪ, ಮಕ್ಳಿದಾರೆ ಅಂತ ಹೇಳಿದ್ವಿ ಅಷ್ಟೇ. ಸರಿ, ನೀವೆಲ್ಲಿರ್ತೀರಾ ಮಂಜುಳಾ? ಮೇಡಮ್ ನಾವಿರೋದು ತುಮಕೂರಲ್ಲೇನ ಇರೋದು, HMT ನಿಯರ್. ಸರಿ ಸರಿ. ಭೇಟಿ ಆಗ್ತಿತ್ತ ಅವಾಗ ಕಾವ್ಯನ ಮತ್ತೆ ಅವರ? ಇಲ್ಲ ಮೇಡಮ್, ಅವ್ರು ನೋಡಿ ನಾವ್ 1 year ಆಯ್ತು. ಗಲಾಟೆ ಆಗಿ ಅವ್ರು ಸ್ಟೇಷನ್ ಇಂದ ಬಂದ್ರಲ್ಲ, ಅವಾಗ್ಲೇ ನಮ್ಗೆ ಬೇಜಾರಾಯ್ತು. ನಮ್ ಫ್ಯಾಮಿಲಿಲಿ ಈ ತರ ಆಯ್ತು ಅಂದ್ರೆ ನಮ್ಗೂ ಮರ್ಯಾದೆ ಇರಲ್ಲ ಅಂತ ಅಂದ್ಬಿಟ್ಟು ನಾವ್ ದೂರನೇ ಇದ್ವಿ. ಇವ್ರನ್ನ ಯಾವತ್ತೂ ನಾವ್ ಮಾತಾಡ್ತಿಲ್ಲ, ಅವ್ರ ಮನೆಗೂ ನಾವ್ ಹೋಗಿಲ್ಲ, ಮಾತಾಡ್ತಿಲ್ಲ. 1 ವರ್ಷ ಆಯ್ತು ಮೇಡಮ್ ಕರೆಕ್ಟ್ ಆಗಿ. ಸರಿ, ನಿಮ್ ಆಂಟಿ ಬಗ್ಗೆ ಏನ್ ಹೇಳ್ತೀರಾ, ವಸಂತಮ್ಮನ್ ಬಗ್ಗೆ? ಮೇಡಮ್ ಅವ್ರ ಬಗ್ಗೆ ನಾನು ಏನ್ ಹೇಳಿ, ಅವ್ರ ಬೆಳಗ್ಗೆ ಹೋದ ಕೆಲ್ಸಕ್ಕೆ ಹೋಗಿ ಸಂಜೆ ಬರ್ತಾರೆ. ಏನ್ ಕೆಲಸ ಮಾಡ್ತಾರೆ? ಅವ್ರ ಗಾರ್ಮೆಂಟ್ಸ್ ಹೋಗ್ತಾರೆ. ಸರಿ. ಆರೋಗ್ಯ ಸರಿ ಇಲ್ದಿರೋದು ಆತರದ್ ಏನಾದ್ರು ಇದೆಯಾ ನಿಜವಾಗ್ಲೂ? ಮೇಡಮ್ ಅವ್ರ ತುಂಬಾ ಇದೆ. ತುಂಬಾ ಅಂದ್ರೆ ಅವ್ರಿಗೆ ಹೇಳಕ್ ಆಗಲ್ಲ, ತುಂಬಾ ಸಮಸ್ಯೆ ಇದೆ. ಯಾವಾಗ್ಲೂ ಹುಷಾರಿರಲ್ಲ. ಅವ್ರ ಇದಾರೆ ಹುಷಾರಿಲ್ಲ ಕಾರಣ ಅವರು ಯಾವಾಗ್ಲೂ ಅವರೇ ದುಡಿಬೇಕು, ಅವರೇ ಜೀವನ ಮಾಡ್ಬೇಕು. ಮನೇಲಿ ನೋಡ್ಕೊಳವ್ರು ಯಾರಿಲ್ಲ. ಹಂಗಾಗಿ ಇವಳೊಬ್ಳು ಹಿಂಗ್ ಮದ್ವೆ ಮಾಡಿದ್ರು, ಇವಳು ಹಿಂಗಾಯ್ತು. ಸರಿ ಸರಿ ಸರಿ. ನೋಡಿ ಮಂಜುಳಾ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ ಅದಕ್ಕೆ ವಿವರಿಸ್ತಾ ಇದ್ದೀನಿ. ಇನ್ನೊಂದ್ ಮದ್ವೆ ಮಾಡ್ಕೊಂಡಿದ್ದಾರೆ ಕಾವ್ಯ ಹೇಳೋ ಪ್ರಕಾರ. ನನಗೆ ಮದ್ವೆ ಇಷ್ಟ ಇರ್ಲಿಲ್ಲ, ಕೈಕಾಲು ಕಟ್ಟಿ ಸೀಮೆಎಣ್ಣೆ ಹಾಕಕ್ ಬಂದು ಈ ತರ ಎಲ್ಲ ಆಗಿ ಮದ್ವೆ ಮಾಡ್ಕೊಂಡಿರೋದು ಅಂತ. ಆದ್ರೆ ವಿಡಿಯೋ ಎಲ್ಲ ನೋಡ್ತಾ ಇದೀವಿ ನಾವು, ತುಂಬಾ ಧಾಮ್ ಧೂಮ್ ಆಗಿ ಮದ್ವೆ ಆಗಿದೆ. ವಿಡಿಯೋ ಎಲ್ಲ ತೆಗೆಸ್ಕೊಂಡಿದ್ದಾರೆ. ಮದ್ವೆ ಆಗಿದ್ದಾನಲ್ಲ ಅವ್ರ ಹೆಸರು? ಉಮೇಶ್ ಅಂತ. ಅವ್ರ ಯಾವ ಊರ ಅಂತ ಕೇಳ್ಬೋದಾ? ಉಮೇಶ್ ಅವರೇ, ನೀವು ಯಾವ ಹಳ್ಳಿ? ಗಿಡ್ಡಂಪಾಳ್ಯ, ತುರುವೇಕೆರೆ ತಾಲೂಕು. ಸೂಳೆಕೆರೆ ತಾಲೂಕು, ತುರುವೇಕೆರೆ ತಾಲೂಕು. ಸರಿ ಮೇಡಮ್, ಅವ್ರ ಮದ್ವೆ ಆದ್ರು ಅಂತ ಹೇಳ್ತಿದಾರಲ್ಲ, ಮದ್ವೆ ಆಗೋದಕ್ಕೆ ಕಾವ್ಯಾರ್ ಕೊಡೋರು ಯಾರು ಇದಾರೆ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ವಂತ? ಅನ್ನೋದನ್ನು ಮಾಹಿತಿ ಇರ್ಲಿಲ್ಲ. ಅಲ್ಲ, ಮೊದ್ಲು ಹೇಳಿಲ್ವಂತೆ ಮದ್ವೆ ಆಗಿದೆ ಅಂತ. 1 ತಿಂಗಳಾದ್ಮೇಲೆ ಹೇಳಿದ್ರಂತೆ. ಅಂದ್ರೆ ಗಂಡ ತುಂಬಾ ಕುಡಿಯೋದು, ಒಡಿಯೋದು, ಹಿಂಸೆ, ಮನೆ ಹತ್ರ ಬಂದು ದುಡ್ಡು ಕೊಡು ಅಂತ ಗಲಾಟೆ ಮಾಡ್ತಾರೆ, ಹಿಂಗಾಗಿ ಮದ್ವೆ ಆದೆ ಅಂತ. ಅವರು ಇರ್ಲಿ ಬಿಡು ಪರವಾಗಿಲ್ಲ, ಇವಾಗ ನನ್ ಜೊತೆಗೆ ಚೆನ್ನಾಗಿದ್ರ ಆಯ್ತು ಅಂತ ಮದ್ವೆ ಮಾಡ್ಕೊಂಡಿದ್ದಾರೆ. 1 ತಿಂಗಳಾದ್ಮೇಲೆ ಮದ್ವೆ ಆಯ್ತು. ಒಂದ್ ಹುಡುಗಿನ ಸಡನ್ ಆಗಿ ಮದ್ವೆ ಆಗುತ್ತೆ ಅಂದ್ರೆ ಹೆಂಗ್ ಸಾಧ್ಯ? ಇವ್ರಿಬ್ರು ಒಪ್ಪೆ ಮದ್ವೆ ಆಗ್ಬೇಕು, ಇಲ್ಲ ಮನೆ ಸೇರಿ ಮದ್ವೆ ಮಾಡ್ಬೇಕು? ಎಲ್ಲ ಸೇರೇ ಮದ್ವೆ ಆಗಿರೋದು. ವಿಡಿಯೋ ನೋಡಿ ನೀವು. ಸರಿ ಮೇಡಮ್, ಅಲ್ಲಿ ನಮ್ಮ ಆಂಟಿ ಎಲ್ಲ ಹೋಗಿದಾರ ಮದ್ವೆಗೆ? ಎಲ್ಲ ಇದಾರೆ. ಆಂಟಿ ಇದಾರ? ನಮ್ಮ ಆಂಟಿ ವಿಡಿಯೋದಲ್ಲಿ ಇದಾರ? ಫೋಟೋದಲ್ಲಿ ಏನಾದ್ರು ಇದಾರ ನಮ್ಮ ಆಂಟಿ? ಇದಾರೆ ನೋಡಿ, ನೀವು ವಿಡಿಯೋನಲ್ಲಿ ನೋಡಿ. ವಸಂತಮ್ಮ ಅವರು ಕೂಡ ಇದಾರೆ. ಆಮೇಲೆ ನಿಮ್ಮ ಕಾವ್ಯ ಕೂಡ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ, ಒಳ್ಳೆ ನಗ್ತಾ ಇದ್ದಾರೆ, ಶಾಸ್ತ್ರೋಕ್ತವಾಗಿ ಮದ್ವೆ ಆಗ್ತಾ ಇದೆ. ಇದು ಫೋರ್ಸ್ ಮದ್ವೆ ಅಂತ ಎಲ್ಲೂ ಅನ್ಸೋದಿಲ್ಲ. ಯಾಕಂದ್ರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ.
ಯಾವ್ದು ಡೌಟ್ ಬರಲ್ಲ. ಉಮೇಶ್ ಅವ್ರು ಹೇಳ್ತಿದಾರಲ್ವಾ, ನಾ ಇಷ್ಟಪಟ್ಟು ಮದ್ವೆ ಆದ ಒಂದ್ ತಿಂಗಳಾದ್ಮೇಲೆ ಗೊತ್ತಾಯ್ತು ಅಂತ, ಒಂದ್ ತಿಂಗಳು ಮುಂಚೆ ಅವ್ರಿಗೆ ಗೊತ್ತೇ ಇರ್ಲಿಲ್ವಾ ಅಂತ ನಾನ್ ಕೇಳ್ತಿದ್ದೀನಿ. ಇವರೇ ಹೋಗಿದ್ರಂತೆ ಅಮ್ಮ ಮಗಳು, ನಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ದೇನೆ, ಮದ್ವೆ ಮಾಡ್ಕೋಬೇಕು ಅಂತ ಹೇಳಿ ಒಪ್ಸಿ ಅವರು ಮದ್ವೆಗೆಲ್ಲಾನು ನೋಡಿ. ನೀವು ಮೋಸ್ಟ್ಲಿ TV9 ನೋಡ್ತಾ ಇದ್ರೆ ನೋಡ್ಬೋದು ನೀವು, ಮದ್ವೆದು ಕೂಡ ಹಾಕಿದೀವಿ ಉಮೇಶ್ ಜೊತೆಗೆ. ಮದ್ವೆ ಆದಾಗ ವಿಡಿಯೋ ಎಲ್ಲ ತೆಗ್ದಿದ್ದಾರೆ. ಅವ್ರ ಊಟ ತಿನ್ಸೋದಾಗಿರ್ಬೋದು, ಶಾಸ್ತ್ರೋಕ್ತವಾಗಿ ಮದ್ವೆ ಆಗ್ತಾ ಇರೋದು, ತಾಳಿ ಕಟ್ತಾ ಇರೋದು ಎಲ್ಲ ಇದೆ. ಈ ತರ ಕೈ ಕಾಲ್ ಕಟ್ಟಾಕ್ಬಿಟ್ಟು ಮದ್ವೆ ಆದಾಗ ಈ ತರ ವಿಡಿಯೋ ಮಾಡ್ಸಕ್ಕಾಗಲ್ಲ, ಎಲ್ಲೋ ಗುಟ್ನಲ್ಲಿ ಮದ್ವೆ ಮಾಡ್ಕೊಂಡ್ಬಿಡ್ತಾರೆ. ನೀವ್ ಹೇಳ್ತಿರೋದ್ ನಾನು ಒಪ್ಕೊಂತೀನಿ, ಆಗಲ್ಲ. ಬಟ್ ಬಲವಂತದಿಂದ ಹಿಂದೆ ಅವ್ರು ಏನ್ ಮಾತಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ವಲ್ಲ. ನೀವು ವಿಡಿಯೋದಲ್ಲಿ ಹಾಕಿರೋದು ಹೇಳ್ತಿದ್ದೀರಾ, ನಿಜ ನಾನು ಒಪ್ಕೊಂತಿದ್ದೀನಿ. ಬಟ್ ಹಿಂದೆ ಏನ್ ಮಾತಾಡಿದ್ದಾರೆ ಅಂತ ನಮ್ಗೂ ಗೊತ್ತಿಲ್ಲ, ಸತ್ಯ ನಿಮ್ಗೂ ಗೊತ್ತಿಲ್ಲ. ಅವ್ರು ಹೇಳೋದ್ ನಾವ್ ನಂಬ್ತಿದೀವಿ, ನಾನ್ ಹೇಳೋದ್ ನೀವ್ ನಂಬ್ತಿದೀರ ಅಷ್ಟೇ. ಅಲ್ಲ ಅಲ್ಲ ಮಂಜುಳಾ, ಅವ್ರದ್ದು ಏನ್ ಮಾತಾಗಿದೆ ಅಂತ ಗೊತ್ತಿಲ್ಲ. ಮಂಜುಳಾ ನೋಡಿ, ಒಂದು ಫೋನ್ ಕರೆ ಮಾಡ್ಬೋದಾಗಿತ್ತು ಸತೀಶ್ಗೆ, ಫೋನ್ ನಂಬರ್ ಇತ್ತಲ್ಲ ಗಂಡಂದು. ಮಾಡ್ಬೋದಿತ್ತು. ಸತೀಶ ತಪ್ಪು ಮಾಡಿದ್ದೆ ಎಲ್ಲಿಂದ, ಇವ್ ಬೇಡ ಅಂತ ಬರ್ಕೊಟ್ ಬಂದು ತಾನೆ ಸ್ಟೇಷನ್ ಅಲ್ಲಿ. ನನಗ್ ಗಂಟಿ ಬೇಕು ಅನ್ನಂಗಿದ್ರೆ ಕರ್ಕೊಂಡ್ ಹೋಗ್ಬೇಕಿತ್ತಿಲ್ಲ, ಕೇಸ್ ಹಾಕ್ಬೋದಿತ್ತಲ್ವಾ ಮೇಡಮ್. ಇನ್ ಉಮೇಶನ್ನೇ ಸತೀಶ ಕೇಸ್ ಹಾಕೊಂಬೋದಿತ್ತಲ್ಲ, ಗಂಡ ಬೇಡ ಕೋರ್ಟ್ ಹಾಕ್ಬೋದಿತ್ತಲ್ಲ. ಎಲ್ಲ ಹಾಕೊಂಡಿದಾರಲ್ಲ, ಎಲ್ಲ ಬರ್ಕೊಟ್ ಬಂದಿರೋದಲ್ವಾ ಕಾವ್ಯ, ಊರಲ್ಲಿ ಬರ್ಕೊಟ್ ಬಂದಿದಾರಂತೆ. ಬಂದ್ಮೇಲೆ ಇವ್ರು ನಮ್ಗೆ ತುಂಬಾ ಸಲ ಫೋನ್ ಮಾಡಿದ್ರು, ಗೊತ್ತಿಲ್ವಂತಲ್ಲ ಅವ್ರಿಗೆ. ಸತೀಶ್ ಅವ್ರ ಮನೆಯವರು ತುಂಬಾ ಸಲ ಫೋನ್ ಮಾಡಿದ್ರು, ಅವ್ರು ಬರ್ತಾರ ಕೇಳಿ ಅಂತ. ನಮ್ಗೆ ಏನಪ್ಪಾ ಗೊತ್ತಿಲ್ಲ, ಬಂದ್ರೆ ಕರ್ಕೊಂಡ್ ಹೋಗು, ಬರ್ಲಿಲ್ಲ ಅಂದ್ರೆ ಬಿಡು, ನಾವು ಅದಕ್ಕೂ ಸಂಬಂಧ ಇಲ್ಲ, ನಾವ್ ಬರಲ್ಲ ಅಂತ ಹೇಳಿದ್ವಿ. ಹಂಗಂತ ಹೇಳದ್ಮೇಲೆ ಹೆಂಡತಿ ಬೇಡ ಅಂತ ಇವ್ರು ಹಾಕೊಂಬೋದಿತ್ತಲ್ಲ. ಹೆಂಡತಿ ಬೇಡ ಅಂತ ಅವ್ರಿಗೆ ಇಲ್ವಲ್ಲ ಮನ್ಸಲ್ಲಿ, ಅವ್ರ ತಂದೆ ತಾಯಿ ಎಲ್ಲಾನು ಬೇಕು ನಂಗಿದೆ. ಮದ್ವೆ ಆಗಿ 1 ವರ್ಷದಲ್ಲಿ ಹೆಂಡತಿ ಯಾವ ತರ ನೋಡ್ಕೊಂತಾರೆ ಅಂತ ನಿಮಗ್ ಗೊತ್ತಲ್ವಾ ಮೇಡಮ್. ಇವ್ರು ಯಾವ ತರ ಹೆಂಡತಿ ನೋಡ್ಕೊಂಡಿದ್ದಾರೆ ಅಂತ ಕೇಳಿ ಅವ್ರ ನಿಮ್ಗೆ. ಹೊರಗಡೆ ಕರ್ಕೊಂಡ್ ಹೋಗಿದಾರಾ, ಎಲ್ಲಾದ್ರೂ ಸುತ್ತಾಡ್ತಿದಾರಾ, ಹೆಂಡತಿ ಫಸ್ಟ್ ಮದ್ವೆ ಆದಾಗ ಹೆಂಡತಿ ಜೊತೆ ಹೆಂಗಿರ್ಬೇಕು ಅಂತ ಅವ್ರು ಕೇಳಿ, ಯಾವತ್ತಾನೆ ಹೆಂಡತಿ ಜೊತೆ ಇದಾರೆ ಅವ್ರು ಕೇಳಿ ಹೋಗಿ. ಅಂದ್ರೆ ಇವ್ರದ್ದು ತಪ್ಪಿದೆ, ಸತೀಶ್ ಅವ್ರ ತಪ್ಪಿದೆ. ತಪ್ಪ ಸತೀಶನ್ ಇದೆ. ಫಸ್ಟ್ ಹೆಂಡತಿ ಜೊತೆ ಹೆಂಗಿರ್ಬೇಕು ಅಂತ ಸತೀಶನ್ ಗೊತ್ತಿಲ್ಲ. ವಾರಾಂಗಟ್ಲೆ ಇವ್ರು ಟ್ರಿಪ್ ಹೋಗ್ತಿದ್ನಲ್ಲ, ಹೆಂಗ್ ಹೋಗ್ತಿದೆ ಹೆಂಡತಿ ಬಿಟ್ಟು. ಸತೀಶ್ ಅವರೇ ಮಾತಾಡ್ತಾರೆ ನೋಡಿ ನಿಮ್ ಜೊತೆಗೆ. ಸರಿ, ಸತೀಶ್ ಅವರು ಸರಿಯಾಗಿ ನೋಡ್ಕೊಂಡಿಲ್ಲ, ಬೇಕಾಗಿದ್ದಿಲ್ಲ, ಅವಳು ಸಿಗ್ಬೇಕಾಗಿರೋ ಸಿಕ್ಕಿಲ್ಲ. ಅವಳು ಹೇಳಿದಳು ಓಪನ್ ಸ್ಟೇಷನ್ ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಲ ಅವಳು ಎಲ್ಲಾರ ಮುಂದೆ. ಸರಿ ಮಂಜುಳಾ, ಹಂಗಾದ್ರೆ ಇವತ್ತು ಮೈಕ್ ಹಿಡ್ದಾಗ ಯಾಕೆ ನಾನು ಸತೀಶ್ ಹತ್ರನೇ ಹೋಗ್ಬೇಕು, ನನ್ಗೆ ಅವರೇ ಬೇಕು, ಉಮೇಶ್ ಬೇಡ, ಉಮೇಶ್ ಸರಿ ಇಲ್ಲ, ನನಗ್ ಮೊದ್ಲು ಗಂಡನೇ ಬೇಕು. ಉಮೇಶ್ ಯಾರಂತ ಗೊತ್ತಿಲ್ಲ. ನಂಗೆ ಸತೀಶನ್ ಬಗ್ಗೆ ಹೇಳಿ, ಸತೀಶನ್ ಪರವಾಗಿ ಮಾತಾಡ್ತೀನಿ, ಕಾವ್ಯನ್ ಪರವಾಗಿ ಮಾತಾಡ್ತೀನಿ. ಉಮೇಶ್ ಯಾರು ಗೊತ್ತಿಲ್ಲ. ಮದ್ವೆ ಆಗಿದಾರಮ್ಮ, ಕಾವ್ಯ ಮದ್ವೆ ಆಗಿರೋದು ಸತೀಶ್ನ. ಸರಿ, ಕಾವ್ಯ ಮದ್ವೆ ಆಗಿದಾರೆ, ಸರಿ ಒಪ್ಕೊಂತೀನಿ. ಸತೀಶನ್ ಜೊತೆ ನಾವ್ ಮದ್ವೆ ಆದಾಗ ನಾವಿದ್ವಿ. ಅಲ್ಲ, ಇದು ಮೋಸ ಅಂತ ಅನ್ಸಲ್ವಾ ನಿಮ್ಗೆ? ಒಂದ್ ಮದ್ವೆ ಮಾಡ್ಕೊಂಡ್ ಮತ್ತಿನ್ನೊಂದು ಕಾನೂನಾತ್ಮಕವಾಗಿ ಕೂಡ ತಪ್ಪದು, ಡೈವರ್ಸ್ ಆಗಿದ್ದ ಮದ್ವೆ ಆಗೋದು. ಡೈವರ್ಸ್ ಆಗ್ದಾಗ ಮದ್ವೆ ಆಗೋದು ತಪ್ಪು, ಅದು ಒಪ್ಕೊಂತೀನಿ. ಉಮೇಶ್ ಗೊತ್ತಿದ್ದು ಮದ್ವೆ ಆಗಿದ್ದಾರೆ ಅಂತ ನನ್ಗೆ ಅನಿಸ್ತಿದೆ. ಉಮೇಶ್ಗೆ ಇಲ್ಲ ಅಂತ 1000 ಸಲ ವಾದ ಮಾಡಿದ್ರು ನಾನು ಒಪ್ಕೊಳಲ್ಲ. ಯಾರ್ಯಾರು ಅವ್ರ ಮದ್ವೆ ಸೇರಿದ್ರು, ಅವ್ರ ಎಲ್ಲಿ ಮದ್ವೆ ಆದ್ರು ಅಷ್ಟನ್ನವ್ರು ಮಾತಾಡಕ್ ಹೇಳಿ, ಅವ್ರಿಗೆ ಸತ್ಯ ಎಲ್ಲ ಗೊತ್ತು. ಅವ್ರಿಗೆ ಸತ್ಯ ಅವರು ಹೇಳ್ತಿಲ್ಲ. ಒಂದ್ ಮದ್ವೆ ಆಗಿದೆ ಅಂತ ಗೊತ್ತಿದ್ದು ಮದ್ವೆ ಮಾಡ್ಕೊಂಡಿದ್ದಾರೆ ಅಂತ. ಗೊತ್ತಿದ್ದು ಮದ್ವೆ ಮಾಡ್ಕೊಂಡಿದ್ದಾರೆ. ಅವ್ರ ಮದ್ವೆಗೆ ಹೋಗಿದ್ದಾರೆ ಕೆಲವು ಜನ. ಅವ್ರ ಕೆಲವು ಜನಕ್ಕೆ ಗೊತ್ತು ಕಾವಿಂದು ಫಸ್ಟ್ನೇ ಮದ್ವೆ ಆಗಿದೆ ಅಂತ. ಅವ್ರ ಮನೆಗೆ ಇನ್ವಿಟೇಷನ್ ಸಮೇತ ಹೋಗಿದೆ. ಸತೀಶನ್ ಜೊತೆ ಮದ್ವೆ ಆಗ್ಬೇಕಾರೆ ಕಾವ್ಯ ಇನ್ವಿಟೇಷನ್ ಕೊಡಕ್ ಹೋಗಿದ್ದಾಳೆ. ಇವ್ರಿಗೊಂದು ಇನ್ವಿಟೇಷನ್ ಕೊಡ್ಬೋದಾಗಿತ್ತಲ್ಲ ಫಸ್ಟ್ ಗಂಡನ್ಗೆ. ಫಸ್ಟ್ ಗಂಡಂದಲ್ಲ ಮೇಡಮ್, ಅಲ್ಲ ಫಸ್ಟ್ ಗಂಡಾಗ ಒಂದ್ ಇನ್ವಿಟೇಷನ್ ಕೊಡ್ಬೋದಾಗಿತ್ತಲ್ಲ, ಉಮೇಶ್ ಜೊತೆಗೆ ಮದ್ವೆ ಆಗ್ತಾ ಇದೀನಿ, ನಿನ್ ಸವಾಸ ಬೇಡಪ್ಪ. ಮೇಡಮ್ ನಾನ್ ಹೇಳೋದು ಪೂರ್ತಿ ಕೇಳಿ. ಸತೀಶನ್ ಮದ್ವೆ ಆದ್ಲಲ್ಲ, ಆ ಇನ್ವಿಟೇಷನ್ ಕಾರ್ಡ್ ಇಡೀ ಊರಿಗೆ ಗೊತ್ತಿದೆ, ಆಯ್ತಾ? ಉಮೇಶ್ಗೂ ಗೊತ್ತಿದೆ. ಉಮೇಶ್ ಮದ್ವೆಗೆ ಹೋಗಿದಾರಲ್ಲ, ಕಾವಿಂದ ಆಲ್ರೆಡಿ ಮದ್ವೆ ಆಗಿತ್ತು ಅಂತ. ಕಾವಿನ ಮದ್ವೆ ಆಗಿದ್ದ ಮುಂಚೆ ಉಮೇಶ್ ಗೊತ್ತಿದೆ. ಓ ಸರಿ ಸರಿ, ಇದನ್ನ ಇದು ಕೇಳ್ತೀವಿ ಬಿಡಿ ಅವ್ರ ಹತ್ರ. ಕೇಳಿದ್ವಿ ನಾವು, ಗೊತ್ತಿದೆ. ಕಾವ್ಯ ಸಿಕ್ಕಿದ್ರೆ ಕುತ್ಕೊಂಡು ನನ್ಗೆ ಏನು ಗೊತ್ತಿಲ್ಲ, ಅಮ್ಮರು ದುಡ್ಡು ಕೇಳ್ತಿದಾರೆ, ಅಮ್ಮ ಮಗಳು ಸರಿ ಇಲ್ಲ ಅಂತ ಹೇಳೋದು ಅವ್ರು ಹೇಳ್ಬೋದು, ನಾವು ಸರಿ ಇಲ್ಲ ಅಂತ ನಾವು ಹೇಳ್ಬೋದು. ಉಮೇಶ್ಗೆ ಪ್ರತಿಯೊಂದು ಗೊತ್ತಿದೆ. ಕಾವಿನ ಫಸ್ಟ್ ಮದ್ವೆ ಆಗಿದೆ ಅಂತ ಅವ್ರ ಮದ್ವೆ ಮಾಡ್ಸಕ್ ಹೋಗಿದಾರಲ್ಲ, ವಿಡಿಯೋದಲ್ಲಿ ನೀವು ರೆಕಾರ್ಡ್ ತೋರಿಸ್ತಿದಿರಲ್ಲ, ಅಲ್ಲಿ ಹಿಂದೆ ಮುಂದೆ ನಿಂತಿದಾರಲ್ಲ, ಅಲ್ಲಿ ಆಲ್ಮೋಸ್ಟ್ ಜನಕ್ಕೆ ಕಾವಿಂದು ಸತೀಶನ್ ಜೊತೆ ಮದ್ವೆ ಆಗಿದೆ ಅಂತ ಪ್ರತಿಯೊಂದು. ಸರಿ ಸರಿ, ಅಂದ್ರೆ ಮದ್ವೆ ಆಗಿರೋದು ಗೊತ್ತಿದ್ದು ಮಾಡ್ಕೊಂಡಿದ್ದಾರೆ ಉಮೇಶ್ ಅಂತ ಹೇಳ್ತೀರ. ಗೊತ್ತಿದ್ದು ಮದ್ವೆ ಮಾಡ್ಕೊಂಡ್ರಲ್ಲ, ಅವಾಗ ವಿಚಾರಿಸ್ಬೋದಿತ್ತಲ್ಲ, ನೀನ್ ಡೈವರ್ಸ್ ಆಗಿದ್ಯಾನಮ್ಮ, ಗಂಡನ್ ಬಿಟ್ಟಿದ್ಯಾ, ಗಂಡ ನಿನ್ ಜೊತೆಗಿಲ್ವಾ, ಡೈವರ್ಸ್ ಆಗಿ ನನ್ ಮದ್ವೆ ಆಗ್ತಿದ್ಯಾ ಅಂತ ಅಂದ್ಬಿಟ್ಟು ಮದ್ವೆ ಆಗ್ಬೋದಿತ್ತಲ್ಲ. ಸರಿ, ಏನು ಉಮೇಶ್ ಆಗ್ಬಿಟ್ಟು ಅಮ್ಮ ಮಗಳು ದುಡ್ಡು ಕೇಳ್ತಿದ್ದಾಳೆ ಅಂದ್ರಲ್ಲ, ಒಂದ್ ನಿಮಿಷ ಇರಿ ಮಂಜುಳಾ, ಒಂದ್ ನಿಮಿಷ ಇರಿ. ಉಮೇಶ್ ಅವರ ಏನು ಗೊತ್ತಿತ್ತು ಅಂತ ಹೇಳ್ತಾ ಇದಾರೆ ಮಂಜುಳಾ, ನಿಮ್ಗೆ ಗೊತ್ತಿದ್ದೆ ಮದ್ವೆ ಆಗಿದ್ರೆ. ಯಾಕೆಂದ್ರೆ ಅಲ್ಲಿ ಮದ್ವೆಗೆ ಬಂದವ್ರಿಗೆಲ್ಲಾರ್ಗು ಕಾವ್ಯಾಗ ಮದ್ವೆ ಆಗಿದೆ ಅಂತ ಗೊತ್ತು, ಊರಿಗೆಲ್ಲ ಇನ್ವಿಟೇಷನ್ ಹಂಚಿದ್ರಂತೆ. ಗೊತ್ತಿಲ್ಲ, ಯಾರತ್ರ ಕೇಳಕ್ ಹೋಗ್ಲಿಲ್ಲ ನೀವು? ಏನ್ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಹೇಳಿದ್ದೇನೆ ಮದ್ವೆ ಮಾಡ್ಕೊಂಡ್ರಾ? ಯಾವ್ದು ವಿಚಾರ್ಸಕ್ ಹೋಗ್ಲಿಲ್ಲ ನೀವು? ನಿಮ್ ಹೆಂಡತಿನೇ ನಿಮ್ಗೆ ಹೇಳಿದ್ರು 1 ತಿಂಗಳಾದ್ಮೇಲೆ? ಆಮೇಲೆ ಅವರೇ ಹೇಳಿ ಎಲ್ಲ ಕ್ಲಿಯರ್ ಆಯ್ತೆ ಅಂತ ಹೇಳಿ ಆಮೇಲೆ
ಇದು ಮಾಡಿದ್ದು. ಹೌದಾ? ಅಲ್ಲ, ಒಂದು ಸಣ್ಣ ಪುಟ್ಟ ವಿಚಾರಗಳೇ ಒಂದು ದೊಡ್ಡ ಇದಾಗ್ಬಿಡುತ್ತೆ ಮದುವೆ ಟೈಮಲ್ಲಿ. ನಿಮ್ ಮದ್ವೆ ಆಗಿರೋದೇ ಗೊತ್ತಿಲ್ಲ ಅಂತಂದ್ರೆ ಹೆಂಗೆ ಅಂತ? ಅಂದ್ರೆ ಮದ್ವೆ ಇವ್ರು ಮದ್ವೆಗೆ ಬಂದವರು ಅಲ್ಲಿ ಮದ್ವೆಯಲ್ಲಿ ಇದಾರಂತೆ, ಅವ್ರು ಯಾರು ನಿಮ್ಗೆ ಹೇಳಿಲ್ವಾ ಎರಡನೇ ಮದ್ವೆ ಇದು ಅಂತ? ಮೇಡಮ್ ನೋಡಂತಿದಾರಲ್ಲ ಮದ್ವೆಗೆ, ಇವಳು ಕಾವ್ಯ ಸತೀಶನ್ ಮದ್ವೆ ಕಾಲ್ ಕೊಡಕ್ ಹೋದಾಗ ನೀನ್ ಯಾರ ಗೊತ್ತಿಲ್ಲ ಅಂತ ಕಾವ್ಯನ್ ಕಳ್ಸಿದಾರೆ. ಅರ್ಥ ಆಯ್ತಾ? ಇವ್ನ್ ಉಮೇಶನ್ ಜೊತೆಗೆ ಅವರೇ ಮುಂದೆ ನಿಂತ್ಕೊಂಡ್ ಮದ್ವೆ ಮಾಡಿದಾರಲ್ಲ, ಅದ್ ಹೆಂಗ್ ಮೇಡಮ್ ಸಾಧ್ಯ ಇದು? ಯಾರು ನೀವೇ ಹೇಳಿ ಹೋಗ್ಲಿ. ಉಮೇಶನ್ ಕೇಳಿ, ಉಮೇಶ್ ಅವ್ರ ಮನೆ ಕೆಲ್ಸಕ್ ಹೋಗ್ತಿದ್ನಂತಲ್ಲ, ಅವ್ರ ಮನೆ ನಿಂತ್ಕೊಂಡ್ ಮದ್ವೆ ಮಾಡಿದಾರಲ್ಲ, ಇವ್ಳಿಗೆ ಗೊತ್ತಿಲ್ವಾ ಕಾವ್ಯಂಗ್ ಆಲ್ರೆಡಿ ಮದ್ವೆ ಆಗಿತ್ತು ಅಂತ? ಹೆಂಗ್ ಮೇಡಮ್ ಮದ್ವೆ ಮಾಡಿದ್ರು ಉಮೇಶನ್ ಜೊತೆಗೆ? ಸತೀಶನ್ ಜೊತೆ ಮದ್ವೆ ಆಗಿರೋದು ಅವ್ರಿಗೆ ಗೊತ್ತಿತ್ತಲ್ಲ. ಏನಂತೀರಾ ಉಮೇಶ್? ಇದು ಗೊತ್ತಿಲ್ಲ ಅಂತ ಬಂದ್ ಟಿವಿ ಮುಂದೆ ಕುತ್ಕೊಂಡು ಹೇಳೋದಲ್ಲ ಮೇಡಮ್ ಇದು. ನೋಡ್ರಿ ಮಂಜುಳಾ ಇದು ಇಲ್ಲಿನೂ ಅನ್ಯಾಯ ಆಗಿದೆ ಇವ್ರಿಗೆ. ಸುಮಾರು ಸತಿ ಏನಂತೆ, ಅಲ್ಲ ನ್ಯಾಯ ಪಂಚಾಯತಿ ಮಾಡಿ, ಅಲ್ಲ ನ್ಯಾಯ ಅವ್ರ ಸಿಗ್ಲಿ, ಹಂಗಾದ್ರೆ ದೂರವಾಣಿಲಿ ಮಾತಾಡ್ಲಿ, ಹಂಗಾದ್ರೆ ನಾವ್ ಫೋನ್ ಟ್ರೈ ಮಾಡ್ತಾ ಇದೀವಿ, ಮಾತಾಡ್ಲಿ ಹಂಗಾದ್ರೆ ಧೈರ್ಯ ಇದ್ರೆ ಅವ್ರಿಗೆ. ಅದೆಲ್ಲ ಎದುರಿಸ್ಬೇಕು ಅಂತ, ಸುಳ್ಳು ಹೇಳಿಲ್ಲ, ಮೋಸ ಹೇಳಿಲ್ಲ ಅಂದ್ರೆ. ಒಂದ್ ನಿಮಿಷ ಇದು ಬೇಕು ಅಂತ ಮಾಡಿದಾರೆ, ಆಯ್ತು ನಾನು ಒಪ್ಕೊಂತೀನಿ. ಅರ್ಥ ಆಯ್ತಾ? ಉಮೇಶ್ಗೆಲ್ಲ ಗೊತ್ತಿದ್ದೆ ಮದ್ವೆ ಆಗಿದ್ದಾನೆ ನೋಡಿ. ಸರಿ, ಅದು ಇಟ್ಕೊಳ್ಳೋಣ. ಉಮೇಶ್ ಸರಿ, ದೊಡ್ಡ ಮನ್ಸ್ ಅವ್ರದ್ದು, ಉಮೇಶ್ ಗೊತ್ತಾಗಿನೇ ಮದ್ವೆ ಆಗಿದ್ದಾರೆ. ಇವತ್ ಇವ್ರ ಮನೆಯವ್ರು ಹೋಗಿದ್ದಾರೆ, ಸತೀಶ್ ಅವರು. ಒಂದ್ ನಿಮಿಷ ಮೇಡಮ್, ಹೆಂಗ್ ದೊಡ್ಡ ಮನ್ಸ್ ಆಗುತ್ತೆ ಮೇಡಮ್? ಒಬ್ಬ ಮದ್ವೆ ಆಗಿದ್ದಾನೆ ಅಂತ ಗೊತ್ತಾದ್ಮೇಲೆ ಕಾನೂನ್ ಪ್ರಕಾರ ಎಲ್ಲ ಆಗಿದೆ ಅಂದ್ಮೇಲೆ ಮದ್ವೆ ಮನ್ಸು. ಏನೋ ಗೋಳ್ ಹೇಳ್ಕೊಂಡಿದಾರೆ ಅವರು, ಮೊದ್ಲು ಗಂಡ ಸರಿ ಇಲ್ಲ ಅದು ಇದು ಅಂತ ಹೇಳಿದಾರೆ, ಮದ್ವೆ ಮಾಡ್ಕೊಂಡಿದ್ದಾರೆ. ಆಯ್ತು, ಫಸ್ಟ್ ಗಂಡ ಸರಿ ಇಲ್ಲ ಅಂತ ಹೇಳ್ತೀನಿ, ಒಪ್ಕೊಂತೀನಿ. ಮುಂದೆ ಇದೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತ ಉಮೇಶ್ ಗೊತ್ತಿಲ್ಲ. ಸರಿ, ಏನೋ ಅಲ್ಲ, ಚೆನ್ನಾಗಿದ್ದಾರೆ, ನಿಮ್ ಅಕ್ಕ ಚೆನ್ನಾಗಿದ್ದಾರೆ ನೋಡಕ್ಕೆ ಅಂತ ಮದ್ವೆ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿರ್ಬೋದು ಅಂತ 2 ತಿಂಗಳು ಚೆನ್ನಾಗಿದ್ರಂತೆ ಅವ್ರ ಜೊತೆಗೆ. 2 ತಿಂಗಳು ಚೆನ್ನಾಗಿದ್ರು. ಒಂದ್ ನಿಮಿಷ, ನಾವ್ ಇಡೀ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಹೋದಾಗ ಗೊತ್ತಿರುತ್ತಲ್ವಾ, ಉಮೇಶ್ ಅಟ್ಲೀಸ್ಟ್ ಏನಾದ್ರು ಕೇಳ್ಬೋದಿತ್ತಲ್ಲ, ಈ ಮನೆ ರಿಲೇಷನ್ ಎಲ್ಲರೂ ಇದಾರ. ಇವಾಗ ಏನ್ ನಿಮ್ ಪ್ರಕಾರ ಏನಾಯ್ತು ಇವಾಗ ಪ್ರಾಬ್ಲಮ್ ಅಂತ? ಉಮೇಶ್ನು ಬಿಟ್ರಲ್ಲ, ಏನಕ್ಕೆ ಪ್ರಾಬ್ಲಮ್ ಆಯ್ತು ಅಂತ? ಮೇಡಮ್ ಉಮೇಶ್ ಅವರು ಸರಿ ಇಲ್ವಾ? ಉಮೇಶನ್ ಬಗ್ಗೆ ನನಗೆ ಗೊತ್ತಿಲ್ಲ. ಸರಿ. ಇವಾಗ ಉಮೇಶ್ ಬಗ್ಗೆನೇ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೂನು ಅವ್ರ ಬಗ್ಗೆ ವಿಚಾರಗಳು ಗೊತ್ತಿಲ್ಲ ಸರಿಯಾಗಿ. ಅವ್ರ ಒಳ್ಳೆಯವರೋ ಕೆಟ್ಟವರೋ ಗೊತ್ತಿಲ್ಲ. ಮದ್ವೆ ಆಗಿರೋ ತಪ್ಪು. ಉಮೇಶ ಮದ್ವೆ ಆದ್ಲ, ಕಾವ್ಯ ಮದ್ವೆ ಆದ್ಲ, ನನಗೆ ಅದ್ ಗೊತ್ತಿಲ್ಲ. ಬಟ್ ಉಮೇಶ್ ಮದ್ವೆ ಆಗಿರೋ ತಪ್ಪು. ಯಾಕಂದ್ರೆ ಸತೀಶನ್ ಮದ್ವೆ ಆಗಿರೋದು ಉಮೇಶ್ ಗೊತ್ತಿತ್ತು. ಅದು 100% ಮದ್ವೆನೇ ಆಗಿಲ್ಲ ಅಂದ್ರೆ ಇಂತ ಕಷ್ಟ ಬರ್ತಾ ಇರ್ಲಿಲ್ಲ ಅಂತೀರಾ ಮಂಜುಳಾ? ಗೊತ್ತಿದ್ದು ಯಾಕೆ ಮದ್ವೆ ಆದ್ರು? ಕಾನೂನ್ ಪ್ರಕಾರ ವಿಚಾರಿಸಿ ಇವ್ರದ್ದು ಡೈವರ್ಸ್ ಆಗಿದ್ಯೋ ಏನಾಗಿದೆ ವಿಚಾರಿಸಿ ಇವ್ರು ಮದ್ವೆ ಆದ್ರು ನಾನು ತಪ್ಪು ಅಂತ ಹೇಳ್ತಿಲ್ಲ. ಮದ್ವೆ ವಿಚಾರಿಸಿ ಮದ್ವೆ ಆಗ್ಬೇಕಾಗಿತ್ತು. ಇಷ್ಟೊಂದು ದುಡ್ಡು ಕಾಸು ಕಳ್ಕೊಳ್ಳೋದು ಬೇಕಾಗ್ತಾ ಇರ್ಲಿಲ್ಲ, ಇವ್ರು ಬಂದ್ ಕಷ್ಟ ಹೇಳ್ಕೊಳ್ಳೋದು ಬೇಕಾಗ್ತಾ ಇರ್ಲಿಲ್ಲ ಅಂತ. ಎಲ್ಲ ಗೊತ್ತಿದ್ದನು ಇವ್ರು ಮದ್ವೆ ಆಗಿದ್ದಾರೆ. ಯಾಕೆಂದ್ರೆ ಸಾಕ್ಷಿ ನೀವು ತೋರಿಸಿದಿರಾ, ಇವ್ರು ಮದ್ವೆಗೆ ಹೋಗಿರೋರು ಕಾವಿನ ಮದ್ವೆ ಆಗಿದೆ ಅಂತ ಆಲ್ರೆಡಿ ಗೊತ್ತಿದ್ರು ಅವ್ರ ಹೆಂಗ್ ಹೇಳಿಲ್ಲ. ಸರಿ, ಹಂಗಾದ್ರೆ ಉಮೇಶ್ದು ತಪ್ಪಿಲ್ಲಿ. ಕಾವ್ಯ ಕೇಳಿ ಮದ್ವೆ ಆಗಿರೋದು ಗೊತ್ತಾಗಿನೂ ಮದ್ವೆ ಮಾಡ್ಕೊಂಡಿದಾರ ಅವರು ಅಂತ. ನಾನು ಆಗ್ಲಿ ಮೇಡಮ್, ತಪ್ಪು ಒಂದ್ ಹೆಣ್ಣಿಗೆ ಬಾಳ್ ಕೊಟ್ಟಿದ್ದಾರೆ, ಅದು ಒಪ್ಕೊಳ್ಳೋಣ. ಅದು ಯಾವ ರೀತಿ ಕೊಡ್ಬೇಕಿತ್ತು ಮೇಡಮ್? ವಿಚ್ಛೇದನ ಆದ್ಮೇಲೆ ಬಾಳ್ ಕೊಡ್ಬೇಕಾಗಿತ್ತು. ಇವ್ರ ವಿಚಾರ ತಿಳಿಸ್ಬೇಕಾಗಿತ್ತು ಸತೀಶ್ ಅವ್ರಿಗೆ ಅಂತ. ಸತೀಶ್ ಅವ್ರ ವಿಚಾರ ತಿಳಿಸ್ಬೇಕಾಗಿತ್ತು. ಇಲ್ಲ ಅಂದ್ರೆ ಮಲ್ಸಂದ್ರದಲ್ಲಿ ಇನ್ನ ತುಂಬಾ ಜನ ಇದ್ರು, ಅವ್ರನ್ನ ಕೇಳ್ಬೇಕಾಗಿತ್ತು. ಈ ರಿಲೇಷನ್ ವಿಚಾರಿಸಬೇಕಾಗಿತ್ತು. ಇವ್ರ ಮದ್ವೆ ಆಗಿರೋ ಊರಲ್ಲಿ ರಿಲೇಷನ್ ಇರ್ಲಿಲ್ವಾ ಮೇಡಮ್ ಕಾವ್ಯ ಅವ್ರಿಗೆ? ಅವ್ರ ಅಮ್ಮವ್ರಿಗೆ ಕೇಳ್ದೆ ಬಿಡಿ, ಅದನ್ನೆಲ್ಲ ಕೇಳ್ದೆ ನಾನು. ಯಾನು ವಿಚಾರಿಸ್ಲಿಲ್ವಾ ಏನು ಎತ್ತ, ಅವ್ರ ಡೀಟೇಲ್ಸ್ ಬಗ್ಗೆ ಎಲ್ಲ ಗೊತ್ತಿರ್ಲಿಲ್ವಾ ನಿಮ್ಗೆ ಅಂತ. ಅದಕ್ಕೆ 4 ದಿವಸದಲ್ಲೇ ಮದ್ವೆ ಮಾಡ್ಕೊಳ್ಬೇಕು ಅಂತ ಹೇಳಿ ದಿಢೀರಾಗ ಆಯ್ತು ಅಂತ ಹೇಳ್ತಾ ಇದ್ರು ಮೇಡಮ್. 4 ದಿವಸ ಮದ್ವೆ ಆಯ್ತು. ಫಸ್ಟ್ ಲವ್ ಮಾಡ್ತಿದ್ರ ಮೇಡಮ್ ಇವರು? ಫಸ್ಟ್ ಏನಾದ್ರು ಇವಳಿಗೆ ಉಮೇಶ್ ಗೊತ್ತಿತ್ತಾ ಕಾವ್ಯಂಗ್ ಗೊತ್ತಿತ್ತಾ? ಫಸ್ಟ್ ಮದ್ವೆ ಮಾಡ್ಕೊಳಕ್ಕೆ 4 ದಿವಸ ಮದ್ವೆ ಅಂದ್ರೆ ಹುಡುಗಾಟನ ಮೇಡಮ್? 4 ದಿವಸ ಮದ್ವೆ ಆಗಕ್ಕಾಗುತ್ತಾ? ಸರಿ. ಇಲ್ಲಿ ಬದುಪಶಿ ಆಗಿದ್ದು ಸತೀಶ ಅಷ್ಟೇ. ಸತೀಶನ್ ಬಗ್ಗೆ ನಿಮ್ ಪಾಪ ಕನಿಕರ ಇದೆ? ಕನಿಕರ ತುಂಬಾ ಇದೆ ಮೇಡಮ್. ಅವ್ರ ಹೆಣ್ಮಕ್ಳಿಲ್ಲ ಅಂತ ಅವ್ರು ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಂಡ್ರು. ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಅವ್ರ ಬಗ್ಗೆ ಮಾತಾಡೋಷ್ಟು ನಮ್ಗಿಲ್ಲ. ಬಟ್ ಏನಂದ್ರೆ ಕೆಲವು ವಿಷಯದ ಸತೀಶ ತಪ್ಪು ಮಾಡ್ದ. ಹೆಂಡತಿನ ಜೊತೆ ಕರ್ಕೊಂಡೋಗಿ ಡ್ರೈವರ್ ಕೆಲಸ ಕಣಕ, ನಾನು ಓನರ್ ಆಗಿ ಮನೆಗಿಲ್ಲ, ಡ್ರೈವರ್ ಕೆಲಸ ಮಾಡ್ತಾ ಇದ್ರು. ಟ್ರಿಪ್ ಹೋಗ್ತಿ ಅಂದ್ರೆ ಹೋಗ್ಲೇಬೇಕು, ಮನೆಗೆ ಇರಕ್ಕಾಗುತ್ತಾ? ನೀನ್ ದೇವಸ್ಥಾನಕ್ಕೆ ಹೊರಗಡೆ ಹೋದಾಗ ಅವ್ಳನ್ನ ಕರ್ಕೊಂಡು ಹೋಗಿದ್ರೆ ಅಕ್ಕ, ಯಾವ್ದು ನಾನು ಟ್ರಿಪ್ ಹೋದಾಗೆಲ್ಲ ಹೆಂಡತಿನ ಕರ್ಕೊಂಡು ಹೋಗಕ್ಕೆ ನಾನು ಒಬ್ನೇ ಹೋಗ್ತಾ ಇರ್ಲಿಲ್ಲಕ್ಕ, ನಾನು ಬಾಡಿಗೆ ಹೋಗ್ತಾ ಇದ್ದೆ. ಹೂನಕ್ಕ, ಮದ್ವೆ ಆದ್ರೆ ಹೊಸ್ತಾಗಿ ಎಲ್ಗ್ ಹೋಗ್ಬೇಕು ಅಲ್ಲಿಗೆಲ್ಲ ಹೋಗಿದೀವಲ್ಲಕ್ಕ. ಎಲ್ಲಿ ಕರ್ಕೊಂಡು ಹೋಗಿದ್ಯಾ? ಸ್ಟೇಷನ್ ಅನ್ನ ಹೇಳಿದ್ಲಲ್ಲ ನಿನ್ ಮುಂದೆ, ಜೊತೆ ಮನಕಣಲ್ಲ ನಮ್ ಗಂಡ ಅಂತ ಹೇಳಿದ್ರೆ. ನಾನೇ ಮನೆಗ್ ಬರ್ದಿದ್ದಾಗ ನನ್ ಜೊತೆ ಮಲಿಕಣಕ್ ಹೆಂಗ್ ಸಾಧ್ಯ? ಹೇಳಿದ್ರೆ ಏನಂತಾರೋ? ಹೂನಕ್ಕ, ನಾನೇ ಮನೆಗ್ ಬಂದಿಲ್ಲ ಅಂದ್ಮೇಲೆ ಜೊತೆಗೆ ಹೆಂಗ್ ಮಲಿಕಣಕ್ ಸಾಧ್ಯ? ನೀನ್ ಮನೆಗ್ ಬಂದಿಲ್ಲ, ಎಲ್ಲ ಹೋಗ್ತಿದ್ದೆ ನೈಟ್ ಎಲ್ಲ ಗಾಡಿ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನೇನೋ. ಎಷ್ಟು ದಿನ ಆಯ್ತು ನಿನ್ ಮನೆ? ಎಷ್ಟು ದಿನ ಬಂದಿಲ್ಲ ಅಂತ? ಅಲ್ಲ, ನಾನು ಎಷ್ಟು ದಿನ ಬಂದಿಲ್ಲ ಅಂತ ಹೇಳಿಲ್ಲ. ಏನ್ ಇಡೀ ನೈಟ್ ಮದ್ವೆ ಆಗಿ 6 ತಿಂಗಳು ವರ್ಷಾನ್ಗಟ್ಲೆ ನೈಟ್ ಎಲ್ಲ ಡ್ರೈವರ್ ಕೆಲ್ಸಕ್ಕೆ ಹೋಗ್ತಾರೆ. ಇರೋದೇ ನಮ್ಮ ಮನೆ 3 ತಿಂಗಳು ಅವಳು. ಇನ್ 6 ತಿಂಗಳು ವರ್ಷ ಯಾವಾಗ ಬಾಳಿಲ್ಲ ನನ್ ಜೊತೆ? ಅದನ್ನ ನೀನ್ ಹೆಂಡತಿ ಜೊತೆ ನೀನ್ ಮಾತಾಡ್ಬೇಕು. ಹೂನಕ್ಕ, ನನ್ನ ಹೆಂಡತಿ ಜೊತೆ ನಾನು ಮಾತಾಡ್ತೀನಿ. ನೀನ್ ಹೇಳ್ದಲ್ಲಕ್ಕ ಇವಾಗ, ಅದನ್ನ ನಾನು ಕೇಳ್ತಾ ಇರೋದು ಅಷ್ಟೇ. ನೀನ್ ಇಟ್ಕೊಳ್ಳೋ ರೀತಿ ಕಾವ್ಯ
ನಾವೇನ್ ಇಟ್ಕೊಳ್ಳಿಲ್ಲ. ಇಟ್ಕೊಳ್ಳಿಲ್ಲ ಅಂತ ದುಡಿಯಕ್ ಹೋಗೋದ್ ಬೇಡ, ಇವಳನ್ನೇ ನೋಡ್ಕೊಂಡು ನಾನು ಮನೆಗೆ ಇರ್ಬೇಕಾಗಿತ್ತು ಅಷ್ಟೇ. ಸರಿ, ಹಂಗೇನಾದ್ರು ಇದ್ದಿದ್ರೆ ಮಂಜುಳಾ ಅವರೇ ಕೇಳಿ, ಸ್ವಲ್ಪ ಸಮಾಧಾನವಾಗಿ ಕೇಳಿ. ಹಂಗೇನಾದ್ರು ಇದ್ದಿದ್ರೆ ಬಹುಶಃ ಕಾವ್ಯ ಇವತ್ತು ನನ್ ಗಂಡ ಬೇಕು ಅಂತ ಹೇಳ್ತಾ ಇರ್ಲಿಲ್ಲ ಸತೀಶ್ನ. ಇವತ್ತು ಹತ್ಕೊಂಡು ಅವರು ತುಂಬಾ ಬೇಜಾರ್ ಮಾಡ್ಕೊಂಡು ನನಗೆ ಮೊದಲು ಗಂಡ ಸತೀಶೇ ಬೇಕು ನನಗೆ, ಅವ್ರು ಕರ್ಕೊಂಡು ಹೋದ್ರೆ ಈಗ್ಲೇ ಹೋಗಕ್ ರೆಡಿ ಇದೀನಿ ಅಂತ ಹೇಳ್ತಾರೆ. ಪ್ರೀತಿ ಇಲ್ದಿರ ಹೇಳ್ತಾರೇನ್ರಿ ಈ ಮಾತನ್ನ? ಮೇಡಮ್ ಪ್ರೀತಿ ಇಂದ ಹೇಳ್ತಾರ, ದ್ವೇಷದಿಂದ ಹೇಳ್ತಾರ, ಅಥವಾ ಟಿವಿನ ಏನಾರು ಬಂದು ಸಡನ್ ಆಗಿ ಅಂತ ಹೇಳಿದ್ರೆ ಅದು ನನಗ್ ಬೇಡ. ಅರ್ಥ ಆಯ್ತಾ? ಇಲ್ಲಿ ತಪ್ಪಿರೋದು ಸತೀಶ್. ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೇಳಿಕೆಗಳು ಚೇಂಜ್ ಆಗ್ಬೋದು. ಚೇಂಜ್ ಆಗ್ಬೋದು. ಅರ್ಥ ಆಯ್ತಾ? ಇನ್ನು ಉಮೇಶನ ಚೇಂಜ್ ಆದ. ಯಾವಾಗ ಚೆನ್ನಾಗಿದ್ದಾಗ ಇವನು ಈ ತರ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲ, ನಾನು ಸುಳ್ಳು ಹೇಳ್ಬೋದಲ್ವಾ? ಸರಿ ಒಟ್ನಲ್ಲಿ ಇವ್ರ ಬಗ್ಗೆ ಸರಿ, ಸತೀಶ್ ಬಗ್ಗೆ ಕನಿಕರ ಇದೆ, ಆದ್ರೆ ಉಮೇಶ್ ಮದ್ವೆ ಮಾಡ್ಕೊಂಡಿದ್ ತಪ್ಪು ಯಾವ್ದು ಹೇಳಿಕೆ. ಉಮೇಶ ಮದ್ವೆ ಮಾಡ್ಕೊಂಡಿರೋ ತಪ್ಪು, ಸತೀಶ್ ಬಗ್ಗೆ ನಾವು ಮಾತಾಡಲ್ಲ. ಸರಿ ಓಕೆ ಮಂಜುಳಾ, ಧನ್ಯವಾದ ನೀವು ಮಾತಾಡಿದಕ್ಕೋಸ್ಕರ. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರಿ, ನಿರ್ಮಲಾ ಅವರೇ, ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ ಅಂತ? ಬೇಡ ಮೇಡಮ್ ಅವರೇ, ಸಾಕು, ನಮ್ಮ ಕೈಲಿ ಆಗಲ್ಲ ಇವೆಲ್ಲ ನೋಡಿ ನಾನು ಕರ್ಕೊಂಡು ಹೋಗೋದು ಇಷ್ಟ ಇಲ್ಲ. ನಮಗೆ ಡೈವರ್ಸ್ ಕೊಡಿಸ್ಬಿಡಿ. ನಮಗೆ ಯಾವುದೇ ಕಾರಣಕ್ಕೂ ಇನ್ನು ಹುಡುಗಿ ಬೇಡ. ಅವ್ರ ತಾಯಿ ಮಗಳು ಹೆಂಗಾದ್ರೂ ಇಟ್ಕೊಂಡ್ಲಿ, ನಮಗೆ ಬೇಡ. ಅವರು ಇವಾಗ ಮಾತಾಡಿದ್ರಲ್ಲ, ಅವರು ಅದೇ ಹೇಳೋಗಿದ್ದು ನಮಗೆ, ಬೇಡಕ್ಕ ಇವ್ರ ಸವಾಸ ಇನ್ನ ನಿಮ್ಗೆ. ಮಂಜುಳಾ ಅವ್ರ ಯಜಮಾನ್ರು ಬೇರೆ ಎಲ್ಲ ನಾನು ನೋಡಿ ಸತಿ ಮದ್ವೆ ಮಾಡೋಣ, ಇವ್ರು ತೀರ್ಮಾನ ಮಾಡ್ಕೊಬಿಡ್ರಿ ಅಂತಲೇ ಅವರು ಹೇಳ್ತಿದ್ರು ನಮ್ಗೆ. ಅಲ್ಲ, ನಿಮ್ಮ ಮಗನ ಬಗ್ಗೆ ಎಲ್ಲ ಹೇಳಿದ್ರಲ್ಲ ಕೆಲವೊಂದೆಲ್ಲ. ನಾನು ಅದೇ ಅವ್ನು ಟ್ರಿಪ್ ಹೋದಾಗ ಮನೆಗೆ ಇರ್ತಿರ್ಲಿಲ್ಲ, ಅದೇ ಪ್ರಾಬ್ಲಮ್. ನಮ್ಮ ಹತ್ರನೂ ಅದ್ ಹೇಳಿದ್ಲು, ಅಮ್ಮ ಸತಿ ನನ್ನ ಜೊತೆ ಇರಲ್ಲ ಅಂತ. ಟ್ರಿಪ್, ಈ ಕಾರ್ ಟ್ರಿಪ್ ವಾರಾನ್ಗಟ್ಲೆ ಹೊರಟೋಗೋನು, ಅದಕ್ಕೆ ಅದೇ ಪ್ರಾಬ್ಲಮ್. ಇವಾಗ ಡ್ರೈವರ್ ಕೆಲಸದಲ್ಲಿ ಇರೋರು ಮನೇಲೆ ಇರಕ್ ಸಾಧ್ಯ. ನೀವು ಬೇರೆ ನಮ್ದೇ ಸ್ವಂತದ್ದಾದ್ರೆ ಇಲ್ಲ ಬರಲ್ಲ ಅಂತ ಹೇಳ್ಬೋದು, ಬೇರೆ ಡ್ರೈವರ್ ಆದಾಗ ನಾನು ಬರಲ್ಲ ಅಂತ ಹೇಳಕ್ಕಾಗುತ್ತಾ? ಅವಾಗ ಹೋಗ್ತಾ ಇದ್ದ. ಅವಾಗ ಒಂದ್ ತಿಂಗಳು ಎಲೆಕ್ಷನ್ ಟೈಮಲ್ಲಿ ಒಂದ್ ತಿಂಗಳು ಪೂರ್ತಿ ನೈಟ್ ಮನೆಗೆ ಬರ್ಲಿಲ್ಲ. ಸತ್ಯಪ್ರಕಾಶ್ ಅಂತ ಗೊತ್ತಾ, ಫಿಲಂ ಡೈರೆಕ್ಟರ್, ಅವ್ರ ಜೊತೆ ಹೊರಟೋದ ಇವನು. ಅವರು ನಮ್ಮ ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ರು, ಅವ್ರ ಕಾರ್ ಓಡಿಸಿವ್ನಿ. ಅಕಸ್ಮಾತ್ ಲೇಟ್ ಆದ್ರು 10-11 ಗಂಟೆ ಮನೆಗೆ ಹೋಗ್ತಾ ಇದ್ದೆ. ಅವ್ರು ಮನೆ ಕಂಡಿರೋರು ಇನ್ಯಾಕೆ ಅವರು ಡಿಸ್ಟರ್ಬ್ ಹೋದ, ನಾನು ಸುಮ್ಮನೆ ಮಲಿಕಂತ ಇದ್ದೆ ಅಷ್ಟೇ. ಸರಿ, ಬಸವರಾಜ್ ಅವರೇ, ತಾವೇನು ಹೇಳ್ತೀರಾ ಅಂತ? ಇಷ್ಟೇ ಮೇಡಮ್ ಅವ್ರ, ಇನ್ನೇನಿಲ್ಲ. ನಮಗಂತೂ ಸದ್ಯಕ್ಕೆ ಬೇಡ. ನಾವು ನೋಡಿ ಇವೆಲ್ಲ ನೋಡಿ ನಾವು ಹೆಂಗೆ ಕರ್ಕೊಂಡೋಗಿ ಮನೆಗೆ ಕಾಲ ಕಳೆಯಾಗುತ್ತೆ. ಜನಕ್ಕೆ ಇದ್ದಿದ್ದು ಸದ್ರಾಗ್ತಿ ಮೇಡಮ್ ಅವ್ರೆ, ಈ ವಿಡಿಯೋದಲ್ಲೆಲ್ಲ ನೋಡೋರೆ ಹಿಂಗೆಲ್ಲ ಮಾಡಿರೋಳನ್ನ ತಿರ್ಗಾ ಮನೆಗೆ ಇಟ್ಕೊಂಡವ್ರೆ ಅಂತಂದ್ರೆ ನಮಗೂ ಮರ್ಯಾದೆ ಇರಲ್ಲ. ಈಗ್ಲೇ ಹೋಗ್ಬಿಟ್ಟೈತೆ ಮಾನ ಮರ್ಯಾದೆ ನನ್ಗೆ. ಅಲ್ಲ ನಂಬ್ತಿರೋ ಇಲ್ವೋ, ಈಗ್ಲೇ ಹೋಗ್ಬಿಟ್ಟೈತೆ. ಜನ ಅಂದಿರೋದಕ್ಕೆ ಮೆಂಟ್ಲು ಶಾಕ್ ತರ ಆಗಿ ನಾನು ಎಲ್ಲ ರಿಪೋರ್ಟ್ ಐತಿ, ಬೇಕಾದ್ರೆ ನೋಡ್ರಿ. ಇರ್ಲಿ ಬಿಡಿ, ಈ ತರ ಎಲ್ಲ ಆಗಿದ್ದೀನಿ, ನನಗೆ ಬೇಡ. ಇನ್ನು ತಿರ್ಗಾ ಮತ್ತೆ ನಾನು ಹುಚ್ಚೆ ಆಗಕ್ಕೆ ಇಷ್ಟಪಡಲ್ಲ. ಇನ್ನೊಬ್ಬ ಹುಡುಗಿದಾನೆ, ಅವನ ಭವಿಷ್ಯ ನೋಡ್ಬೇಕಲ್ಲ. ಇವತ್ತು ದೊಡ್ಡ ಮಗಂದಂತೂ ಹೊರಟಾಯ್ತು ಭವಿಷ್ಯ, ನಾವು ಹಾಳು ಮಾಡ್ಬಿಟ್ಟಿದೀವಿ. ಅವನ ಭವಿಷ್ಯ ನಾನು ನೋಡ್ಬೇಕಲ್ವಾ? ನಮಗೆ ಬೇಡ. ಏನನ್ನ ಸಿಕ್ಕಿದಾಗ ಏನೋ ಒಳ್ಳೆ ಹುಡುಗರು ಸಿಕ್ಕರು, ಏನೋ ಮದುವೆ ಮಾಡ್ಕೊಳ್ಳೋಣ ಬಡವರು. ಅಲ್ಲಿ ನಾವೇ ಖರ್ಚಿಕ್ಕೆ ಇನ್ನೇನು ಮಾಡೋಣ? ನಮ್ಗಂತೂ ಇನ್ ಬೇಕಿಲ್ಲ. ನಾವು ಕಣ್ಣಾಗಿ ನೋಡಿ ನಾವು ಈ ತರ ಹಳ್ಳಕ್ಕೆ ಬೀಳಕ್ ಆಗಲ್ಲ ನಾವು. ಸರಿ, ಉಮೇಶ್ ಅವರೇ, ನೀವೇನ್ ಹೇಳ್ತೀರಾ ಅಂತ? ಅಷ್ಟೇ, ಡೈವರ್ಸ್ ಎಲ್ಲ ಗೊತ್ತಿದ್ದು ಮದುವೆ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಇದಾರೆ. ದುಡ್ಡು ಗಿಟ್ಟು ಕೊಡ್ಬೇಕು ಅಂತ ಹೇಳ್ತೀರಾ? ದುಡ್ಡು ಬೇಡ, ಏನು ಬೇಡ, ಚಟ್ಟ ಅವ್ರು ಹೇಳಿದ್ ನಂಬೇಕು, ನೀವ್ ಹೇಳಿದ್ರೆ ನೀವ್ ಹೇಳಿದ್ ನಂಬೇಕು ನಾವು. ಅದೇ ಅವು ಇರಲ್ಲ ಬಿಡಿ ಮೇಡಮ್ ಅವರೇ. ಅವರೆಲ್ಲ ಯಾವುದೋ ಎಲ್ಲ ಚೇಂಜ್ ಮಾಡ್ಕೊಂಡ್ರದಕ್ಕೆ ಈ ಥರ ಬರ್ದಂಗೆ ಆಟ ಆಡ್ತಾರದು. ಅಲ್ಲೂ ಹೋಗಲ್ಲ, ನಂತಕ್ಕೂ ಬರಲ್ಲ ಅಂದಮೇಲೆ ಅವರೆಲ್ಲ ಪ್ಲಾನ್ ಚೇಂಜ್ ಆಗಿದೆ. ಸುಮ್ಮನೆ ಅವ್ರು ಹಂಗೆ ಆಡಲ್ಲ. ಸರಿ, ಸತೀಶ್ ಅವ್ರೆ, ಏನು ಹೇಳ್ತೀರಾ ಸರ್? ಇನ್ನೇನು ಹೇಳೋದು ಮೇಡಮ್, ಇಷ್ಟೇ. ನಾವು ತೀರ್ಮಾನ ತಗೊಂಡಿದ್ದೀವಿ, ಬೇಡ, ಬಿಲ್ಕುಲ್ ಬೇಡ, ಆಗಲ್ಲ. ಅದೇನೈತೆ ಕೋರ್ಟ್ಗೆ ಹಾಕ್ಬೇಕು, ಡ್ರೈವರ್ಸ್ ತಗೋಬೇಕು. ಅಲ್ಲ, ನಿಮ್ಮ ಮಟ್ಟಿಗೆ ನೀವು ಸರಿ ಇದ್ದೀರಾ? ನನ್ನ ಮಟ್ಟಿಗೆ ನಾನು ಸರಿಯಾಗಿದ್ದೀನಿ ಮೇಡಮ್, ನನ್ನ ಮಟ್ಟಿಗೆ ನಾನು ಸರಿಯಾಗಿದ್ದೀನಿ. ಎಲ್ಲ ದುಡಿಯೋ ಗಂಡಸು ಎಲ್ಲ ಮನೆಗೆ ಇರಬೇಕು ಅಂತ ಎಂತಿದ್ದೀರಿ ಅಂದ್ಕೊಂಡ್ರೆ ಯಾರೂ ಮನೇಲಿ ಇರಲ್ಲ. ಎಲ್ಲರೂ ಇನ್ನೊಬ್ಬನ ಹಂಚ್ಕೋಬೇಕಾಗ್ತೈತೆ, ಇನ್ನೊಂದು ಮದುವೆ ಆಗ್ಲೇಬೇಕಾಗ್ತೈತೆ. ಅವ್ರು ಹೆಂಗ್ ಬೇಕಾದ್ರು ಕಾಡ್ನಿದವ್ರು ಹೆಂಗ್ ಬೇಕಾದ್ರು ಹೇಳ್ಬೋದು ಮೇಡಮ್ರೆ.
ಜೊತೆಗಂತೂ ಮಲಿಕಂದ ಎಂದೂ ಇರ್ತಿರ್ಲಿಲ್ಲ, ಜೊತೆಗೆ ಗಂಡ ಹೆಂಡ್ರು ನಾವು ಕಂಡಂಗೆ ಎಂದೂ ಜೊತೆಗೆ ಮಲಿಕಂದ. ಇವತ್ತು ಅವ್ರು ಬಿಟ್ಟು ಬಂದ್ರು ಅದೇ ಹಾಸಿಗೆ ಮೇಲೆ ಮಲಗ್ತಾನೆ, ಅದೇ ಹಾಸಿಗೆ ಹಂಗೆ ಐತೆ, ಯಾವ್ದು ನಾವೇನು ಆಚೆ ನಾವು ನೆಲದ ಮಲಗಿದ್ರು ಸೊಸೆನೂ ಮಗುನ ಮನುಷ್ಯನ ಮೇಲೆ ಮಲಗಿಸಿದೀವಿ. ಇವತ್ತು ಹಾಸಿಗೆ ಹಂಗೆ ಬಿದ್ದೈತೆ, ಆ ಮಂಚನೂ ಹಂಗೆ ಬಿದ್ದೈತೆ, ಅದೇ ರೂಮ್ ನಲ್ಲಿ ಬೇಕಾದ್ರೆ ನೀವೇ ಅದ ಕೇಳಿ. ಇವತ್ತು ಅದೇ ಹಾಸಿಗೆ ಐತೆ, ಅದೇ ಬಟ್ಟೆ ಐತೆ, ಇವತ್ತು ಅಲ್ಲೇ ಮಲಗ್ತಾನೆ. ನಿಮ್ ಮಗನಿಂದ ಯಾವುದೇ ರೀತಿ ತೊಂದರೆ ಇಲ್ಲ, ಆ ಹುಡುಗಿಗಂತೂ ತೊಂದರೆ ಇಲ್ಲ. ಇವ್ರು ಹೇಳ್ಕೋಬಹುದು ಅಷ್ಟೇ, ನಮ್ಮ ಹುಡುಗನಿಂದ ಹೇಳ್ಕೊಂಡಿರ್ಬೋದು ಅವ್ರ ಹತ್ರ. ಅಲ್ಲ ಅವ್ರು ಮಂಜುಳಾ ಅನ್ನೋಂತವ್ರು ಹೇಳ್ತಾ ಇದಾರೆ, ಆದ್ರ ನಿಮ್ ಹೆಂಡತಿನೇ ಹೇಳಿಲ್ವಲ್ಲ ಆ ಮಾತನ್ನ. ಅದನ್ನೇ ಕಿರುಕುಳ ಕೊಡ್ತಿದ್ರು, ಅದು ಇದು ಏನು ಹೇಳಿಲ್ಲ. ನಿಮ್ಮ ಹತ್ರನೇ ಹೋಗ್ಬೇಕು ನಾನು ಸತೀಶ್ ಅವ್ರ ಜೊತೆ ಮತ್ತೆ ಜೀವನ ಮಾಡ್ಬೇಕು ಅಂತಾನೆ ಹೇಳ್ತಾ ಇದಾರೆ. ಈ ತರ ಇರೋವಾಗಲ್ಲ ಕೊಲೆ ಮಾಡ್ಸಕ್ಕೆ ಇವ್ರ ಕೈಲಿ ಹೇಳ್ಬೇಕಾದ್ರೆ ನಾವ್ ಹೆಂಗ್ ಕರ್ಕೋದಾಗ ಮನೆಗೆ ಇಡ್ಸ್ಕೋದು. ಇವತ್ತು ಅವ್ರ ತಾಯಿ ಅವ್ರು ನೋಡಿದ್ರು, ನಾಳೆ ಇನ್ನೊಬ್ಬ ಯಾರಾದ್ರೂ ಇನ್ನೊಂದ್ 15 ದಿನದಲ್ಲಿ ಇನ್ನೊಬ್ಬ ಯಾರಾದ್ರೂ ಸಿಕ್ಕಿ ನಾನು ನೋಡ್ಸಲ್ಲ ಅನ್ನೋದೇನು ಗ್ಯಾರಂಟಿ? ಉಮೇಶ್ ಅವ್ರ ಹತ್ರ ಈಗಾಗಲೇ ಆಕ್ಚುಲಿ ಹೇಳಿದಾರೆ, 3 ಲಕ್ಷ ನೀನು ಕೊಟ್ಬಿಡ್ತೀನಿ, ನಾನು ಕೊಲೆ ಮಾಡಿಸ್ಬಿಡವನ್ನ ಅನ್ನೋ ಮಾತನ್ನ ಹೇಳೋಳು. ಅಂದ್ರೆ ಒಬ್ಬರ ಮಾತು ನಂಬಾರ್ದು ಬಿಡಿ. ಅದೇ ಅವ್ರು ಏನ್ ಹೇಳಿರ್ತಾರೋ ನಮಗ್ ಗೊತ್ತಿಲ್ಲ, ಇವ್ರು ಅದನ್ನ ಸತ್ಯ ಅನ್ಕೊಬೇಕು. ಏನೇನ್ ನಡೆದಿದ್ಯೋ ಗೊತ್ತಿಲ್ಲ, ಒಟ್ನಲ್ಲಿ ನಿಮ್ಗೆ ಸವಾಸ ಬೇಡ. ಮನೆಗೆ ಹೋದ್ರೆ ಕರೆ ತೈತಿಲ್ಲ ಮೇಡಮ್ ರೇ ನಮ್ಮನ್ನೇ. ಈಗ ಮದುವೆ ಮಾಡ್ಕೊಂಡಿದ್ದಾರೆ, ಎಲ್ಲಾ ಟಿವಿಯಲ್ಲಿ ನೋಡ್ತಾ ಇದೀವಿ, ಎಲ್ಲಾರು ಮಾಡ್ತಾ ಇದೀವಿ. ಅದ್ ನಗ್ನಗ್ತಾ ಮದುವೆ ಮಾಡ್ಕೊತಾ ಇದ್ದಾರಾ ಇಲ್ವೋ? ಅಚ್ಚುಕಟ್ಟಾಗಿ ನಾವ್ ಹೆಂಗ್ ಮದುವೆ ಮಾಡ್ಕೊಂಡಿದ್ರೆ ಆ ತರ ಮಾಡ್ತಾರೆ. ಸರಿ ಸರಿ ಸರಿ. ಈಗ ಅದನ್ನ ನೋಡಿ ನಾವು ಹೆಂಗೆ ಕರ್ಕೋದಾಗ ನಾವು ಮನೆಗೆ ಇಸ್ಕೊಳೋದು? ಸರಿ, ಒಟ್ನಲ್ಲಿ ಸವಾಸ ಬೇಡ ನಮ್ಗೆ. ಸರಿ ಸರಿ. ಬಸವರಾಜ್ ಅವರೇ, ನಿರ್ಮಲಾ ಅವರೇ, ಉಮೇಶ್ ಅವರೇ, ಸತೀಶ್ ಅವರೇ, ಇಷ್ಟು ಜನ ಕಾರ್ಯಕ್ರಮದ ಭಾಗವಹಿಸಿದ್ದಕ್ಕೆ ನಮಸ್ಕಾರ. ಒಟ್ಟು ಇವ್ರ ಸ್ಟೋರಿಯನ್ನ ನೀವು ನೋಡಿದ್ರಿ. ಅಂದ್ರೆ ಕಾವ್ಯ ಮೋಸ ಮಾಡಿದಾಳೆ ಅನ್ನೋಂಥ ವಿಚಾರವನ್ನ ಹೇಳಿರುವಂಥದ್ದು ಇಬ್ಬರು ಕೂಡ. ಈಗ ಕಾವ್ಯಾಳ ಮನಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ. ಅಂದ್ರೆ ನಾನು ಮೋಸ ಮಾಡಿಲ್ಲ ಅನ್ನೋದಿದ್ರೆ ಖಂಡಿತ ಹೇಳ್ಬೋದು, TV9 ಕರೆ ಮಾಡ್ಬೋದು. ಇವರಿಬ್ಬರು ಏನಾದ್ರು ಮೋಸ ಮಾಡಿದ್ರೆ ಅವರು ಕೂಡ ತಮ್ಮ ಹೇಳಿಕೆಯನ್ನು ಕೊಡ್ಬೋದು. ನಾವು ಕೂಡ ಅವರ ಹತ್ರ ಕೇಳಿದಂಥ ಸಂದರ್ಭದಲ್ಲಿ ಸತೀಶನೇ ಬೇಕು ನನಗೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಅವರು. ಉಮೇಶ್ ಮೋಸ ಮಾಡಿದ್ದಾರೆ ಅಂತ, ಆ ಮೋಸ ಮಾಡಿರೋ ದಾಖಲೆಗಳೇನಾದ್ರು ಇದ್ದರೆ ಖಂಡಿತ ಕೊಡ್ಬೋದು. ಒಟ್ಟಿನಲ್ಲಿ ಇವರು ನಮಗೆ ವಂಚನೆ ಆಗಿದೆ ಕಾವ್ಯಾಳಿಂದ ಅಂತ ಇಬ್ಬರು ಹೇಳ್ತಾ ಇದ್ದಾರೆ, ಉಮೇಶ್ ಮತ್ತು ಸತೀಶು. ಮತ್ತು ಸತೀಶ್ ಅವರ ತಂದೆ ತಾಯಿ ಕೂಡ ಹೇಳ್ತಾ ಇದ್ದಾರೆ ನಮ್ಮ ಸವಾಸ ಸಾಕು ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಪರಿಹಾರ ಸಿಕ್ಕಲಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.